ಅಭಾವವನ್ನ ಹೆಂಗ ಅರಿಯುವುದು? ಯಾರು ಅರಿತಾರ? ಅಹಂಕಾರದ ಅಭಾವ ಹೆಂಗ ಅರಿಸಿಕೊಳ್ಳುತ್ತು? ಅಹಂಕಾರ ಅಲ್ಲ, ಅಹಂಕಾರದ ಅಭಾವ ಹೆಂಗ ಅರಿಸಿಕೊಳ್ತು? ಯಾಕ? ಅರಿವು ಸಂದಿಲ್ಲದಿರ್ತದ. ಅಲ್ಲಿ ಸಂದಿಲ್ಲ. ಸಂದಿಲ್ಲ ಅಂದ್ರೇನು? ಮನಸ್ಸು ಮತ್ತು ಆತ್ಮಗಳ ಸಂಯೋಗ ಇಲ್ಲ. ಮನಸ್ಸು ಮತ್ತು ಆತ್ಮಗಳ ಸಂಯೋಗ ಇಲ್ಲ. ಸಂಯೋಗ ಇಲ್ಲ ಅಂದ್ರೆ ಜ್ಞಾನಗುಣ ಉತ್ಪತ್ತಿ ಆಗಲಿಲ್ಲ. ಜ್ಞಾನಗುಣ ಉತ್ಪತ್ತಿ ಆಗಲಿಲ್ಲ ಅಂದ್ರೆ ಆತ್ಮ ಸ್ವರೂಪದ ಸುಸುಪ್ತ ಜಡ ಅದಾನ. ಆ ಜಡ ಇದ್ದಂತ ಆತ್ಮ ಅಹಂಕಾರದ ಅಭಾವವನ್ನು ಹೆಂಗ ಅರ್ಥ? ಅಹಂಕಾರದ ಅಭಾವವನ್ನು ಸುಸುಪ್ತ ಅವತ್ತು ಹೆಂಗ ಅರ್ಥ? ಅದಕ್ಕೆ ನಮ್ಗೆ ತಿಳಿಸ್ಕೊಡ್ರಿ ಅಂತ ಕೇಳ್ತಾನೆ. ಇದಕ್ಕೆ ಅನುಭವನೂ ಅದ. ಏನಂತ ಸುಸುಪ್ತ ಅವಸ್ಥೆಗೆ ಎದ್ದಂತ ಮನುಷ್ಯನಿಗೆ ಹೆಂಗಪ್ಪ ನಿಂದು ಅನುಭವ ಏನಿತ್ತು ಅಂತ ಹೇಳಿದ್ರೆ, ನಾನು ಏನನ್ನೂ ಅರಿಯದೆ ಮಗುವಿದ್ದೆ. ನಾನು ಏನನ್ನು ಅರಿಯದೆ ಇದ್ದೆ. ಸುಸುಪ್ತ ಅವಸ್ಥೆಯೊಳಗ ನಿದ್ದೆ ಒಳಗ ನಾನು ಏನನ್ನು ಅರಿಯದೆ ಇದ್ದೆ. ನಾನು ಏನನ್ನು ಅರಿಯದೆ ಇದ್ದೆ ಅನ್ನೋದ್ರಿಂದ ಅಲ್ಲಿ ಆತ್ಮ ಜಡ ಅಲ್ಲ, ನಾವು ಅರಿತಿದ್ದಿಲ್ಲ ಅಂತ ಅವರು ಸುಖವಾಗಿ ಮಲಗಿದ್ದೆ ಅನ್ನೋ ತಗೊಳಗಿಲ್ಲ. ಅವ್ರ ಇದೊಂದ ತಗೋತ ಏನನ್ನು ಅರಿಯದೆ ಇದ್ದೆ. ಏನನ್ನು ಅರಿಯದೆ ಅಲ್ಲಿ ಅವರು ಇಲ್ಲ. ಅಲ್ಲಿ ಏನನ್ನು ಅರಿಯದೆ ಇದ್ದೆ ಅಂದ್ರೆ ಆತ್ಮನ ಅರಿವಿಗೆ ಲೋಪ ಇಲ್ಲ, ಅರಿಸಿಕೊಳ್ಳುವ ವಿಷಯಗಳ ಲೋಪ ಅದ. ಆದ್ರೆ ನೀವು ಹಂಗಾಗೋದಿಲ್ಲ. ಏನನ್ನು ಅರಿಯದೆ ಇದ್ದೆ ಅಂದ್ರೆ ಆತ್ಮ ಅರಿತಿದ್ದಿಲ್ಲ, ಜಡ ಅದನ ಅಂತ ಈ ರೀತಿಯಾಗಿ ನಾವು ತಿಳ್ಕೊತಾರ ನ್ಯಾಯ. ಹಿಂಗೆ ಈಗ ಈ ಅನುಭವ ಮತ್ತೆ ಮನಸ್ಸು ಮತ್ತು ಆತ್ಮಗಳ ಸಂಯೋಗ ಅಂತೂ ಅಲ್ಲಿ ಆಗೋದಿಲ್ಲ. ಮೊದಲ ಏನಾಗಬೇಕು? ನೈಯಾಯಿಕರ ಮತಾನುಸಾರವಾಗಿ ಅಲ್ಲಿ ವಿಷಯಗಳ ಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಆತ್ಮಕ್ಕೂ ಮನಸ್ಸಿಗೂ ಸಂಯೋಗ ಆಗಬೇಕು. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಸಂಯೋಗ ಆಗಬೇಕು. ಇಂದ್ರಿಯಗಳಿಗೂ ಮತ್ತು ವಿಷಯಗಳಿಗೆ ಸಂಯೋಗ. ಈಗ ಮನಸ್ಸು ಆತ್ಮ ಸಂಯೋಗ ಆಗ್ತಂದ್ರೆ ಇಂದ್ರಿಯಗಳು ಮತ್ತು ಇಂದ್ರಿಯ ಮನಸ್ಸು ಇಂದ್ರಿಯಗಳ ಜೊತೆ ಸಂಯೋಗ ಹೇಗಾಗ್ತದ? ಮತ್ತೆ ಘಟಾದಿಗಳ ಜ್ಞಾನ ಆಗಬೇಕಾಗಿತ್ತಂದ್ರೆ ಇಂದ್ರಿಯಗಳಿಗೂ ಮತ್ತು ವಿಷಯಗಳಿಗೂ ಸಂಯೋಗ. ಈಗ ಘಟಕ್ಕೂ ನೇತ್ರಕ್ಕೂ ಸಂಯೋಗ ಸಂಬಂಧ ಇರ್ತದೆ. ಹೌದಲ್ಲ? ಘಟಕ್ಕೂ ನೇತ್ರಕ್ಕೂ ಸಂಯೋಗ. ಘಟದಲ್ಲಿ ಒಂದು ರೂಪ, ಘಟದಲ್ಲಿ ಇರುವ ರೂಪ ಘಟಕ್ಕೂ ರೂಪಕ್ಕೂ ಸಮವಾಯ ಸಂಬಂಧ. ನಿತ್ಯ ಸಂಬಂಧಕ್ಕೆ ಏನಂತಾರೆ? ಸಮವಾಯ ಸಂಬಂಧ. ಈಗ ಘಟಕ್ಕೂ ನೇತ್ರಕ್ಕೂ ಸಂಯೋಗ ಸಂಬಂಧ ಇರ್ತದ. ಘಟದ ರೂಪ ಜ್ಞಾನ ಆಗ್ತಲ್ಲ, ಅದು ಹೆಂಗ ಆಗ್ತದ? ಸಂಯುಕ್ತ ಸಮವಾಯ ಸಂಬಂಧದಿಂದ. ಮತ್ತಲ್ಲಿ ರೂಪದಲ್ಲಿ ರೂಪತ್ವ ಜಾತಿ ಇರ್ತವೆ. ಜಾತಿ ಅಂತ ನೈಯಾಯಿಕರು ಅಂತಾರ, ನಿತ್ಯಂ ಏಕಂ ಅನೇಕಾಂಗತಂ ಜಾತಿ. ಹಲವು ವ್ಯಕ್ತಿಗಳಲ್ಲಿ ಒಂದೇ ಒಂದಾಗಿ ವ್ಯಕ್ತಿಗಳು ನಾಶ ಆದರೂ ಅದು ನಾಶ ಆಗದೆ ಇರ್ತದ, ಅದಕ್ಕೆ ಜಾತಿ ಅಂತ. ಗೋ ಅನ್ನೋಂಥ ವ್ಯಕ್ತಿ ನಾಶ, ಗೋತ್ವ ನಾಶ ಆಗುದಿಲ್ಲ. ಮನುಷ್ಯ ಒಬ್ಬ ಸತ್ರ ಮನುಷ್ಯತ್ವ ನಾಶ ಆಗುದಿಲ್ಲ ಅನ್ನಂತಾರ. ಈ ರೀತಿಯಾಗಿ ಅವರು ಈ ಯಾವ ಘಟದಲ್ಲಿ ಒಂದು ರೂಪ ಏನಿರ್ತಕ್ಕಲ್ಲ, ಆ ಘಟದ ರೂಪದ ಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಅಲ್ಲಿ ಆ ರೂಪಕ್ಕೂ ಘಟಕ್ಕೂ ಸಮವಾಯ ಸಂಬಂಧ ಇರ್ತದೆ. ನೇತ್ರಕ್ಕೂ ಘಟಕ್ಕೂ ಸ್ವಯಂ ಸಂಬಂಧ ಇರ್ತದೆ. ಘಟದ ರೂಪದ ಜ್ಞಾನ ಆಗ್ಬೇಕಾಗಿತ್ತಂದ್ರೆ ಯಾವುದರಿಂದ? ಸಂಯುಕ್ತ ಸಮವೇತ ಸಮವಾಯ ಸಂಬಂಧ. ಸಂಯುಕ್ತ ಸಮವಾಯ ಸಂಬಂಧ. ಸಂಯುಕ್ತ ಸಮವಾಯ ಘಟದಲ್ಲಿ ಇರುವಂತಹ ರೂಪಜ್ಞಾನ ಆಗ್ಬೇಕಾಗಿತ್ತಂದ್ರೆ ಸಂಯುಕ್ತ ಸಮವಾಯ ಸಂಬಂಧ. ರೂಪದಲ್ಲಿ ರೂಪತ್ವ ಜಾತಿ ಇರ್ತದಲ್ಲ, ರೂಪತ್ವ ಜಾತಿ ಜ್ಞಾನ ಹೇಳಕತಿ ಸಂಯುಕ್ತ ಸಮವೇತ ಸಮವಾಯ ಸಂಬಂಧ ಜ್ಞಾನ. ರೂಪದಲ್ಲಿ ರೂಪತ್ವ ಜಾತಿ ಇರ್ತದಲ್ಲಿ, ಘಟದಲ್ಲಿ ಘಟತ್ವ ಜಾತಿ. ಈ ಜಾತಿ ಜ್ಞಾನ ಆಗ್ಬೇಕಾಗಿತ್ತು ಹಿಂಗಂತ ಅವ್ರು ಹೇಳ್ತಾರ. ಹಂಗ ಇದನ್ನು ಹೇಳುವಾಗ ಅವ್ರ ಮನಸ್ಸು ಮತ್ತು ಆತ್ಮಗಳ ಸಂಯೋಗ ಇಲ್ಲದಿದ್ರೆ ಹೊರಗಿನ ವಿಷಯಗಳ ಜ್ಞಾನ ಆಗುವುದಿಲ್ಲ. ಎರಡು ಅವಸ್ಥೆಯೊಳಗ ಮನಸ್ಸಿಗೂ ಆತ್ಮಕ್ಕೂ ಸಂಯೋಗ ಆಗ್ತದೆ. ಅದಕ್ಕಲ್ಲಿ ಏನಾಗ್ತದೆ? ಜ್ಞಾನಗಳ ಉತ್ಪತ್ತಿಯಾಗಿ ವ್ಯವಹಾರ ನಡೀತದೆ. ಸುಷುಪ್ತ ಅವಸ್ಥೆಯೊಳಗ ಅಲ್ಲಿ ಏನಿರ್ತದೆ? ಮನಸ್ಸು ಅದು ಅವಿದ್ಯೆಯೊಳಗ ಲಯ ಆಗಿರ್ತದೆ, ಅಲ್ಲಿ ಜ್ಞಾನ ಇಲ್ಲ. ಅದಕ್ಕೆ ಜ್ಞಾನ ಇಲ್ಲದ ಮೇಲೆ ಅಹಂಕಾರದ ಅಭಾವವನ್ನ ಅರಿತವರು ಯಾರು? ಆತ್ಮ ಜಡವಾಗಿರ್ತಾನಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಈಗ ಪ್ರಶ್ನೆ ಮಾಡೋಕ್ಕಿಂತ ಪೂರ್ವದೊಳಗೆ ಈ ಸಂಧಿ ಅಭಿಪ್ರಾಯದ ವಿಷಯ ಕುರಿತು ನಿಯಮಗಳು ಸಹ ಶಾಸ್ತ್ರದ ಹಿಂದಿರ್ತದೆ.
ಇವರು ಆಯಾ ಸಂಧಿಯ ವಿಚಾರವನ್ನ ಬರೀ ಮಂಗಲವನ್ನವ್ರು ನುಡಿಯುವಾಗ ಇಟ್ಟಿರ್ತಾರ. ಪ್ರತಿಯೊಂದು ಸಂಧಿಯ ಈ ಪ್ರಾರಂಭದಲ್ಲಿ ಏನು ಮಂಗಲಾಚರಣೆ ಮಾಡ್ತಾರೆ, ಶಂಭುಲಿಂಗದ ಮಂಗಲಾಚರಣೆ, ಆ ಸಂಧಿ ಅಭಿಪ್ರಾಯ ಅದನ್ನ ಇಲ್ಲಿ ಹೇಳ್ತಾರೆ. ಈ 5ನೇ ಸಂಧಿಯೊಳಗ ಹೇಳ್ತಾರಲ್ಲ, ಆನಂದಮಯ ಕೋಶ ಅಥವಾ ನಿದ್ರಾವಸ್ಥೆಯಲ್ಲಿ ಅಥವಾ ಸುಸುಪ್ತ ಅವಸ್ಥೆಯಲ್ಲಿ ವಿಚಾರ ಹೇಳಕತ್ತಾರ. ಸುಸುಪ್ತ ಅವಸ್ಥೆಯೊಳಗ ಏನ್ ಇರ್ತದ ಅಲ್ಲಿ? ಒಂದು ಚೇತನ, ಒಂದು ಅವಿದ್ಯೆ. ಕೋಳಿ ಗೂಡಿನೊಳಗ ಕೋಳಿ ಹೆಂಗ ಇರ್ತದಲ್ಲ, ಹಂಗ ಸುಸುಪ್ತ ಅವಸ್ಥೆಯೊಳಗ ಅವಿದ್ಯೆ ಅನ್ನೋದು ಆತ್ಮನನ್ನ ಆಶ್ರಯ ಮಾಡ್ಕೊಂಡು ಇರ್ತದೆ. ಆತ್ಮನನ್ನ ಆಶ್ರಯ ಮಾಡ್ಕೊಂಡಿರ್ತದ. ಅಲ್ಲಿ ಆತ್ಮ ಮತ್ತು ಅವಿದ್ಯೆ ಅಥವಾ ಅಜ್ಞಾನ ಅನ್ನುವಂಥದ್ದು ಏನಂತಿಲ್ಲ, ಈ ಅಜ್ಞಾನ ಅಥವಾ ಈ 2 ವಿಚಾರಗಳಲ್ಲಿ ಅದನ್ನ ಮುಂದೆ ತಗೊಂಡು ಹಿಂಗೆ ಹೇಳ್ತಾರೆ. ಈ ಮುಂದೆ ಹೇಳ್ತಾರೆ ಏನಂತ, ಅಳಿಯ ದುಳಿಯದ ಮರವೆ ದಳೆಯದ ಎಚ್ಚರದ ಕಳವಳಿಸದ ಅರಿವ ಅರಿವೆ ನಿಜವಾದ ಶಂಭು ಪದ ನಳಿನ ಮಂಕು. ಶಂಭುಲಿಂಗನ ಮಂಗಲಾಚರಣೆ ಮಾಡಿ ಅಳಿಯ ದುಳಿಯದ ಮರವೆ ಅಂತ ಮರವೆ ಅಜ್ಞಾನ, ಅವಿದ್ಯೆ. ಈ ಅವಿದ್ಯೆ ಇದು ಹೆಂಗತಿ ಸ್ವರೂಪ ಏನದ ಅಂದ್ರೆ ಅಳಿಯದ ಉಳಿಯದ. ಅಳಿಯದ ಅಂದ್ರೆ ಅಸತ್ ವಿಲಕ್ಷಣ, ಉಳಿಯದ ಅಂದ್ರೆ ಸದ್ವಿಲಕ್ಷಣ. ಯಾವುದು ಇಲ್ಲದ್ದು ಅಳಿಯುವುದು, ಇಲ್ಲದ್ದು ಅಳಿಯುವುದು, ಇದ್ದದ್ದು ಉಳಿಯುವುದು. ಅದು ಇಲ್ಲದ್ದು ಅಳಿತದೆ, ಇದ್ದದ್ದು ಉಳಿದ. ಅಳಿಯದ ಉಳಿಯದ ಅಂದ್ರೆ ಅಳಿಯದ ಅಂದ್ರೆ ಅಸತ್ ವಿಲಕ್ಷಣ, ಉಳಿಯದ ಅಂದ್ರೆ ಸತ್ ವಿಲಕ್ಷಣ. ಹೌದ್ರಿ, ಸತ್ ವಿಲಕ್ಷಣ ಅಸತ್ ಇರ್ತದ, ಅಸತ್ ವಿಲಕ್ಷಣ ಸತ್ ಇರ್ತದ. ನೀವೇನ್ ಹೇಳಾಕತ್ತೀರಿ? ಸತ್ತಿಗೂ ವಿಲಕ್ಷಣ, ಅಸತ್ತಿಗೂ ವಿಲಕ್ಷಣ, ಸದಸತ್ ವಿಲಕ್ಷಣ ಅಂತೀರಿ. ಮತ್ತ ಏನ್ರಿ? ಸತ್ತಲ್ಲ, ಅಸತ್ತಲ್ಲ, ಸದಸತ್ತಲ್ಲ, ವಿಭಿನ್ನಲ್ಲ, ಅಭಿನ್ನಲ್ಲ, ಭಿನ್ನ ಭಿನ್ನಲ್ಲ, ಸಾವಯವ ಅಲ್ಲ, ನಿರವಯವಲ್ಲ, ಸಾವಯವ ನಿರವಯವ ಅಲ್ಲ. 9 ಪ್ರಕಾರದ ಹೇಳಕ್ಕಾಗಿಲ್ಲ. ಮಾಯೆ ಹಿಂಗದ, ಅನಿರ್ವಚನೀಯ. ಮಾಯೆ ಅನಿರ್ವಚನೀಯ ಹೇಳಾಕಂತ ಹಿಂಗೆ ಹೇಳಾಕ್ತಾರೆ ಅವರು. ಅಳಿಯದ ಅಂದ್ರೆ ಅಸತ್ ವಿಲಕ್ಷಣ. ಬರೀ ಅಸತ್ ವಿಲಕ್ಷಣ ಇದ್ದಿದ್ದೆ ಮಾಯಾ ಅಂದ್ರೆ ಎಲ್ಲಿ ಅತಿ ದೋಷ ಅಂದ್ರ ಈಗ ಏನಂತಾರ ಅವರು, ಅಸತ್ ಅಂದ್ರೆ ಸತ್ತಿಗೆ ವಿಲಕ್ಷಣವಾದದ್ದು ಅಸತ್ ಅಂದ್ರ. ಸತ್ತಿಗೆ ವಿಲಕ್ಷಣವಾದ ಅಸತ್ತು ಅಂದ್ರ ಅಸತ್ ಪದಾರ್ಥಗಳು ಒಂದೆರಡು ಅದಾವ. ಅಸತ್ ಪದಾರ್ಥಗಳು ಅದಾವ. ಈ ಬಂಜೆ ಮಗ, ಮರದ ಬೋಡು, ಗಗನ ಕುಸುಮ ಇವೆಲ್ಲ ಇವೆಲ್ಲ ಅಸತ್ತ. ಇವು ಅಸತ್ತ ಅಂದ್ರ ಸತ್ತ ಸ್ಫೂರ್ತಿ ರಹಿತವಾದಕ್ಕೆ ಅಸತ್ತ. ಇರುವಿಕೆನೇ ಇರಂಗಿಲ್ಲ, ತೋರುವಿಕೆನೇ ಇರಂಗಿಲ್ಲ. ಹೌದಲ್ಲ? ಬರೀ ನಾಮ ಮಾತ್ರ ಇರ್ತದೆ. ಅದ ಬರೀ ನಾಮ, ವಸ್ತು ಇರಂಗಿಲ್ಲ. ಅದಕ್ಕೆ ಅಸತ್ ಪದಾರ್ಥಗಳು ಅಂತಾರಪ್ಪ. ಮಾಯೆ ಒಂದು ವೇಳೆ ಸತ್ತಿಗೆ ವಿಲಕ್ಷಣವಾಗಿ ಅಸತ್ ಅಂದಿದ್ರೆ ಅದು ಗಗನ ಕುಸುಮದಂತೆ ಐತೆ, ಬಂಜೆ ಮಗನಂತೆ ಐತೆ. ಮತ್ತೆ ಹಂಗ ಅಸತ್ ಅಂತ ಒಪ್ಪಿ ಬಿಟ್ರಿ ಅಂದ್ರೆ ಈ ಜಗದಾದಿಗಳ ಅವುಗಳ ಕಾರ್ಯಗಳಲ್ಲಿ ಜಗತ್ತು ಹೆಂಗ ಉತ್ಪತ್ತಿ ಆಗ್ತದೆ? ಜಗತ್ತು ಈ ಶರೀರಾದಿಗಳು ಒದಗಿದಂಗ ಪಂಚಮಹಾಭೂತಗಳು ಎಲ್ಲಿಂದ ಉತ್ಪತ್ತಿ ಆದವು? ಒಂದು ವೇಳೆ ಅಸತ್ತ ಇದ್ದಿದ್ರೆ, ಇಲ್ಲದ ಇದ್ದಿದ್ರೆ ಅಭಾವದಿಂದ ಭಾವ ಉತ್ಪತ್ತಿ ಆಕೈತೇನು? ಅಭಾವದಿಂದ ಭಾವ ಉತ್ಪತ್ತಿ ಆಕೈತೆ ಅಂದ್ರೆ ಮಣ್ಣು ಇಲ್ಲದೆ ಬೆಡಿ ತಯಾರಾಗಬೇಕು. ಹಂಗಾರ ಮಾಯಾ ಬಂಜೆ ಮಗನಂತೆ, ಗಗನ ಕುಸುಮದಂತೆ ಅತ್ಯಂತ ಇಲ್ಲದಲ್ಲ. ಇಲ್ಲದಲ್ಲದು ಇಲ್ಲದಂತ ಹೇಳ್ಬಿಟ್ರೆ ಈಗೆಲ್ಲ ಜಗತ್ತು ಪಂಚಮಹಾಭೂತಗಳು ಪಂಚೀಕರಣದಿಂದ ಶರೀರ ಆಗ್ಯದ, ಈ ಜಗತ್ತಾಗ್ಯದ. ಅಂದಮೇಲೆ ಮಾಯೆ ವ್ಯವಹಾರಿಕ ಸತ್ತದೊಳಗರ ಐತೋ ಇಲ್ಲೋ? ಪಾರಮಾರ್ಥಿಕವಾಗಿ ಹೋಗ್ಬಿಡ, ವ್ಯವಹಾರಿಕ ಸತ್ತದೊಳಗೆ ಐತಂತ ಹೋಗ್ತಾರೆ. ನೀವೆಲ್ಲ ವ್ಯವಹಾರ ಮಾಡಕತ್ತಿರಲಿಲ್ಲ, ಅಜ್ಞಾನ ಕಾಲ ವ್ಯವಹಾರ ಮಾಡಕತ್ತೀವಿಲ್ಲ. ನೀ ಶಾಸ್ತ್ರ ಬರೋಕ್ಕಿಂತ ಮೊದಲು ವ್ಯವಹಾರ ಮಾಡಕತ್ತೀವಿ. ಏನು? ಹೊಲ ಹಿಡಿತೀವಿ, ಮನಿ ಹಿಡಿತೀವಿ, ರೊಕ್ಕ ಗಳಿಸ್ತೀವಿ. ಹೌದಲ್ಲ? ಹೊಲ ನಂದು ಅಂತೀರ, ಮನಿ ನಂದು ಅಂತೀರ, ಈ ಶರೀರ ನಿನ್ನ ಅಂತೀರ, ಈ ಸಂಬಂಧಪಟ್ಟವರು ನಿನ್ನವ್ರು ಅಂತೀಯಲ್ಲ, ಇವೆಲ್ಲರೂ ನನ್ನವ್ರು ಅನ್ನಕತ್ತೀಯಲ್ಲ. ಈಗ ಎದ್ರ ವ್ಯವಹಾರ ಅಂತೀರಿ ನೀವು? ಅಜ್ಞಾನ ವ್ಯವಹಾರ ಇದು, ಮಾಯಾ ವ್ಯವಹಾರ ಇದು. ಮಾಯಾನೇ ನಿನಗೆ ಆ ಮನೆ ಮಾಡಕತ್ತೀರ. ನಿಮ್ಮದೊಳಗೆ ಹೌದಂಬ ಖುಷಿ
ಮಾಡಕ್ ಹಚ್ಚಿರಿ. ಇಲ್ಲದ್ರೊಳಗ ಹೌದೆಂಬ ಬುದ್ಧಿ ಮಾಡಾಕತ್ತಂದ್ರ ಅಲ್ಲಿ ಮತ್ತ ಅಜ್ಞಾನ ಇಲ್ಲ ಅಂತ ಏನಾರ ಐತಿ ಅಂತೀರಿ. ಐತಿ ಅಂತೀರಿ. ಜಾಗೃತ ಅವಸ್ಥೆಯೊಳಗ ಅದು ಮೋಹ ರೂಪದಿಂದ ಅದು 5 ಪ್ರಕಾರವಾಗಿ ಹೇಳ್ಯಾರ ಪರಮಾನಂದೊಳಗ. ಮೋಹ ರೂಪದಿಂದ ಕಾಡ್ತದ ನಿಮ್ಗ, ನಮಗ ನಿಮ್ಗೆ ಎಲ್ಲರಿಗೂ ಹೆಂಗೆ ಎಲ್ಲರಿಗೂ ಮೋಹ ರೂಪದಿಂದ ಕಾಡ್ತದ. ತನ್ನ ಅಹಂಭಾವಂ ಎಂದು ನೀಗಿ ನಿಲ್ಲದೆ ಉನ್ನತವಾದ ಅನ್ಯಗತಿಯನ್ನು ತನ್ನೋಳ ಎಸೆ ಕಾಡುತ್ತಿರುವುದು ಮುನ್ನೋಡದ ಮೋಹವೆನಿಪುದು. ತನ್ನ ಆತ್ಮ ಸ್ವರೂಪವನ್ನು ತಿಳಿಯಗೊಡದಂತೆ ಮಾಡಿ ಅಲ್ಲದರಲ್ಲಿ ಎಲ್ಲಾ ನಮ್ಗಿಂತ ಭಿನ್ನವಾದವರಲ್ಲಿ ಮಮಕಾರ ಅಹಂಕಾರ ಬುದ್ಧಿಯನ್ನು ಉಂಟು ಮಾಡಿದ್ದೆ ಅಂದ್ರೆ ಜಾಗೃತಾವಸ್ಥೆಗೆ ಅಜ್ಞಾನ ಐತಿ. ಅಂದ್ರೆ ಅಜ್ಞಾನ ಐತೆ ಅಂದ್ರೆ ಅದಕ್ಕೆ ಅಸತ್ಯ ಅಸತ್ಯ ಅಂದ್ರೆ ಸ್ವಪ್ನಾವಸ್ಥೆಯೊಳಗ ಅಜ್ಞಾನ ಐತೆ. ಇನ್ನು ಐತಿ, ಅಜ್ಞಾನ ಐತಿ ಅಂತ ಕಲಿಸ್ಬೇಕು. ಬರೀ ನಿರ್ಗುಣ ಬ್ರಹ್ಮ ಒಂದು ಐತಿದ್ರೆ ನಿಮಗೆ ಅಂತ ಕಲಿಸ್ಬೇಕು. ಇಲ್ರಿ ಮನಸ್ಸು ಇರ್ತಕ್ರಿ, ಅಜ್ಞಾನ ಇರಂಗಿಲ್ಲ. ಮನಸ್ಸ ಅಜ್ಞಾನ ನಹಿ ಅಸ್ತಿ ಅತಿರಿಕ್ತ ಮನಸ್ಸೋ ಹಿ ಅವಿದ್ಯಾ. ಅವಿದ್ಯೆಗೂ ಮನುಷ್ಯಗೂ ವಿಲಕ್ಷಣತ್ವ ಇಲ್ಲ. ಮನಸ್ಸು ಅವಿದ್ಯೆನೇ ಮನಸ್ಸಾಗ್ಯದ, ಮನಸ್ಸೇ ಅವಿದ್ಯೆ. ಸುಷುಪ್ತಾವಸ್ಥೆಯೊಳಗೆ ಅವಿದ್ಯೆ ಐತಿಲ್ಲ. ಅವಿದ್ಯೆ 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 ಐತೆ ಅಂತೇಳಿ ಎಲ್ಲ 10 ಇಂದ್ರಿಯಗಳು ಮನಸ್ಸು ಹೋಗಿ ಅಲ್ಲಿ ಕೂಡ್ತಾವ. ಯಾರೋ ಒಬ್ಬರು ಸುಷುಪ್ತಾವಸ್ಥೆಯೊಳಗೆ ಅವಿದ್ಯೆ ಇಲ್ಲ ಅನ್ನೋರಲ್ಲ, ಅವ್ರು ನರ್ಸ ಹೊಳಿ ನರ್ಸೇ ಕೊಡ್ದಾರ. ಏನ್ರಿ ಅವಿದ್ಯೆ ಇಲ್ರಿ ಸುಷುಪ್ತಾವಸ್ಥೆಯೊಳಗ. ಅವಿದ್ಯೆ ಇಲ್ಲ ಅಂದ್ರ ಅಲ್ಲಿ ಅವಿದ್ಯೆನೇ ಇಲ್ಲ ಅಂದ್ರೆ ಎಲ್ಲಾ ನಿದ್ದೆ ಮಾಡಿ ಹೋಗಿ ಎದ್ದವರೆಲ್ಲ ಜೀವನ್ಮುಕ್ತರಾಗಬೇಕಾಗಿತ್ತಲ್ಲ. ನಿದ್ದೆ ಮಾಡಿ ಎದ್ದವರು ಜೀವನ್ಮುಕ್ತರಾಗ್ತಾರೆ. ಅವಿದ್ಯೆ ಇಲ್ಲ ಅಂದಿದ್ರ ಜೀವನ್ಮುಕ್ತರಾಗ್ತಾರೆ. ಅದಕ್ಕೆ ವಿದ್ಯಾನಂದ ಅಂತ ಹೇಳ್ಬೇಕಾಗಿತ್ತು. ಅದು ಬ್ರಹ್ಮಾನಂದದ ಬ್ರಹ್ಮಾನಂದ ಅಂತ ಹೇಳ್ತೇವೆ ಅದಕ್ಕೆ. ನಿದ್ರಾನಂದಕ್ಕ ವಿದ್ಯಾನಂದ ಬೇರೆ ಅದ. ಬ್ರಹ್ಮಾಕಾರ ತೋರುವ ಆನಂದಕ್ಕೆ ವಿದ್ಯಾನಂದ ಅಂತ. ಹಂಗಾರೆ ಅಲ್ಲಿ ಅವಿದ್ಯೆ ಅದ. ಅವಿದ್ಯೆ ಅದಕ್ಕ ಅವಿದ್ಯೆ ಅನ್ನುವಂತಹದ್ದು ಆತ್ಮನ ಆಶ್ರಯ ಮಾಡಿಕೊಂಡು ಸುಷುಪ್ತಾವಸ್ಥೆಯೊಳಗೂ ಅದ. ಮ್ಯಾಲಿನ 2 ಅವಸ್ಥೆಗಳು ಕಾರ್ಯರೂಪ 2 ಅವಸ್ಥೆಗಳು ಅಲ್ಲೇನು ಇರ್ತಾವ. ಅವಿದ್ಯೆಯ ಲಕ್ಷಣ ಏನು? ಅದು ಹೆಂಗದ ಅನಿರ್ವಚನೀಯ ಅಂತ ಹೇಳ್ತೇವಲ್ಲ, ಅದು ಹೆಂಗದ ಅಂದ್ರೆ ಅಸತ್ ವಿಲಕ್ಷಣ. ಅಳಿಯದ ಅಂದ್ರೆ ಅಸತ್ ವಿಲಕ್ಷಣ ಅಂದ್ರೆ ಬಂಜೆ ಮಗನಂತೆ ಹಿಂಗೆ ಇಲ್ಲವೇ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಅನಾದಿ ಭಾವರೂಪಂ ಯತ್ ವಿಜ್ಞಾನೇನ ವಿಧೀಯತೆ ತತ್ತಜ್ಞಾನ. ಅನಾದಿ ಅದ ಭಾವರೂಪ ಅಂದ್ರೆ ವ್ಯವಹಾರಿಕ ಸತ್ತಗಳು ತೋರ್ತಾವ. ಯತ್ ವಿಜ್ಞಾನ ವಿಧೀಯತೆ ಅಂದ್ರೆ ವಿಜ್ಞಾನೇನ ವಿಧೀಯತೆ ಅಂದ್ರೆ ಬ್ರಹ್ಮಜ್ಞಾನದ ನಾಶ. ಅಜ್ಞಾನ ಅಂದ್ರೆ ಅಸತ್ ವಿಲಕ್ಷಣ ಮಾಯ ಅಥವಾ ಅಜ್ಞಾನ ಐತಿ. ಅಸತ್ ವಿಲಕ್ಷಣ ಅಂತ ಹೇಳ್ತಾರೆ. ಅಸತ್ ವಿಲಕ್ಷಣ ಅಂದ್ರೆ ಸತ್ತರ ಹೇಳ್ರಲ್ಲ ನೀವು. ಸತ್ಯಕ್ಕೆ ವಿಲಕ್ಷಣ ಅಂತ ಹೇಳಿ ನೀವು ಅಸತ್ ವಿಲಕ್ಷಣ ಹಿಂಗ್ ಹೇಳಿದ್ರಿ. ಸತ್ಯಕ್ಕೆ ವಿಲಕ್ಷಣ ಹೇಳ್ರಲ್ಲ, ಅಸತ್ ವಿಲಕ್ಷಣ ಸತ್ ಅಂತ ಹೇಳ್ರಲ್ಲ ಅಂತಂದ್ರೆ ಅಸತ್ ವಿಲಕ್ಷಣ ಇದ್ದಿದ್ದು ಸತ್ ಅಂತ ಹೇಳ್ಬಿಟ್ವಿ ಅಂದ್ರೆ ಮಾಯಾ ಒಂದು ಸತ್ತ ಆಯ್ತು, ಬ್ರಹ್ಮ ಒಂದು ಸತ್ತ ಆಯ್ತು. ದೊಡ್ಡ ಪತಿ ಬ್ರಹ್ಮಜ್ಞಾನದ ನಾಶ ಆಗಬೇಕಾಗಿತ್ತು. ಅನಾದಿ ಶಾಂತ, ಅನಾದಿ ಅನಂತ ಅಲ್ಲ. ಹೌದಿಲ್ಲ? ಹಂಗಾಗಿ ಮಾಯ ಇದು ಸತ್ತನೂ ಅಲ್ಲ, ಸತ್ತನೂ ಅಲ್ಲ. ಸತ್ ವಿಲಕ್ಷಣ, ಅಸತ್ ವಿಲಕ್ಷಣ. ಅದು ಹೆಂಗೈತ್ರಿ ಇದು ಅಂದ್ರೆ ಬಾಧಯೋಗ್ಯ ಸ್ವರೂಪಗಳು. ಅಂದ್ರೆ ಸದಸತ್ ವಿಲಕ್ಷಣ ಬಾಧಯೋಗ್ಯ ಸ್ವರೂಪಗಳು. ಬಾಧಯೋಗ್ಯ ಅನ್ನೋದರಿಂದ ಇದು ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಂಡು ಬಾಧಯೋಗ್ಯ ಸ್ವರೂಪ ಉಳ್ಳದ್ದು ಅಂದ್ರೆ ಅಸತ್ತಿಗೆ ವಿಲಕ್ಷಣವಾಗಿ ತೋರು. ಅಸತ್ತಿಗೆ ವಿಲಕ್ಷಣವಾಗಿ ತೋರುವುದರಿಂದ ಇದು ಏನದ ಸ್ವರೂಪ ಉಳ್ಳುತ್ತ. ಬಾಧಯೋಗ್ಯ ಅನ್ನೋದರಿಂದ ಸತ್ತಿಗೆ ವಿಲಕ್ಷಣವಾಗಿ ಜ್ಞಾನದಿಂದ ಬಾಧಿಸಿಕೊಂಡು ಅದು ಈ ರೀತಿಯಾಗಿರುವಂತ ಯಾವುದು ಅಳಿಯದ ಉಳಿಯದ ಮರವೆ. ಇಲ್ಲಿ ಬಂದು ಮರವೆ ಏನಾಗದು? ಅಳಿಯದ ಉಳಿಯದ ಮರವೆ. ಹಂಗಾರೆ ಆತ್ಮ ಶಂಭುಲಿಂಗ ಹೆಂಗದ ಅಂದ್ರೆ ಅವ್ನು ನಿರ್ಗುಣ ಚೇತನ ಅದಲ್ಲ ಶಂಭುಲಿಂಗ. ಅವನ ಸ್ವರೂಪನ ನಿರ್ಗುಣ ಅದ. ಅವನು ಬೇಕಂದ್ರೆ ಸಗುಣವಾಗಿ ತೋರ್ತಾನ. ಸಗುಣ ನಿರ್ಗುಣ ಎಂಬ 2 ರೂಪದಿಂದ ಅಗಣಿತ ಸಿದ್ಧಿ ಮೋಕ್ಷಗಳನ್ನು ಬಗೆಯ ಭೇದವನ್ನು ಅರಿದು ಜೀವನೆಂದು ನಿಗಮಾಗಮಗಳು ಬರೆಯುವ ಅಂತ ಪರಮಾತ್ಮ ಹೇಳ್ತಾನೆ. ಆದ್ರೆ ಅವನು ಸಗುಣ ಆಗ್ತಾನೆ. ಉಪಾಧಿ ಇದ್ರೆ ಸಗುಣ ಆದ್ರೆ ಅವನ ಸ್ವರೂಪ ಹೆಂಗದ? ನಿರ್ಗುಣ. ನಿರ್ಗುಣದಲ್ಲ ಅದಕ್ಕೆ ಏನಂತಾರ? ಅಳಿಯದ ಉಳಿಯದ ಮರವೆ. ಮರವೆ ಲಕ್ಷಣ ಹೇಳಿದ್ರು. ಹಂಗಾರ ಶಂಭುಲಿಂಗ ಆತ್ಮ ಹೆಂಗದ? ಶಂಭುಲಿಂಗ ಈ ಮರವೆ ದಳೆಯದ
ಮರವೆ ದಳೆಯದ ಅಂದ್ರ ಆ ಅವಿದ್ಯೆ ಆತ್ಮನ ಸನ್ನಿಧಾನದೊಳಗೆ ಇದ್ರೂ ಕೂಡ ಏನ್ರಿ ಆತ್ಮನ ಸನ್ನಿಧಾನದೊಳಗ ಅವಿದ್ಯೆ ಅದ ಇಲ್ಲ ಎಲ್ಲಿ ಸುಸುಪ್ತ ಅವಸ್ಥೆಯೊಳಗ ಆದ್ರ ಮರವೇ ಆ ಆ ಚೈತನ್ಯದ ಸ್ವರೂಪದೊಳಗೆ ಪ್ರವೇಶ ಆಗಿಲ್ಲ. ಇರಾಕ ಅವಕಾಶ ಕೊಟ್ಟದ ಆತ್ಮ ಸಾಕ್ಷಿ ಪ್ರತ್ಯೇಗಾತ್ಮ ಶಂಭುಲಿಂಗ ಇರಾಕ ಅವಕಾಶ ಅದ ಆತ್ಮನ ಸನ್ನಿಧಾನದೊಳಗ ಅದ. ಆದ್ರ ಆ ಅಜ್ಞಾನದ ಸಂಬಂಧ ಆತ್ಮನಿಗೆ ಅಜ್ಞಾನದ ಸಂಬಂಧ ಆತ್ಮನಿಗೆ ಇಲ್ಲ ಇಲ್ಲ ಅದು ಅವನಲ್ಲಿ ಕಲ್ಪಿತವಾಗಿ ತೋರಿರ್ತಾವ. ಹಗ್ಗದಲ್ಲಿ ಹಾವು ತೋರ್ಬೇಕಂದ್ರ ಹಾವ ಹಗ್ಗಕ್ಕೆ ಏನು ಸಂಬಂಧ ಐತೇನೋ ಹಂಗ ತೋರಾಕತ್ತೈತಿ. ಹಂಗ ಅವಿದ್ಯೆ ಅನ್ನುವಂಥದ್ದು ಆತ್ಮನ ಸನ್ನಿಧಾನದೊಳಗ ಇರ್ತದಲ್ಲ, ಆ ಅವಿದ್ಯೆ ಆತ್ಮನ ಸ್ವರೂಪದಲ್ಲಿ ಪ್ರವೇಶ ಆಗಂಗಿಲ್ಲ. ಅದು ಅಧಿಷ್ಠಾನವನ್ನು ಕೆಡಿಸೋದೂ ಇಲ್ಲ. ಕಲ್ಪಿತ ಅಧಿಷ್ಠಾನವನ್ನು ಕೆಡಿಸಂಗಿಲ್ಲ. ಹಗ್ಗದಲ್ಲಿ ತೋರು ಹಾವ ಹಗ್ಗಕ್ಕೆ ಏನಾರ ವಿಷ ಮಾಡಿದ್ವಿ ಇಲ್ಲ. ಹಂಗ ಆ ಅವಿದ್ಯೆ ಅನ್ನುವಂಥದ್ದು ಅಧಿಷ್ಠಾನವಾದ ಸಾಕ್ಷಿ ಅಥವಾ ಬ್ರಹ್ಮಚೇತನ ಏನಲ್ಲ ಅದನ್ನು ಕೆಡಿಸಿಲ್ಲ. ಕೆಡಿಸಿಲ್ಲ, ಅದೇನು ವಿಕಾರ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅಲ್ಲಿ ಇರ್ತದೆ ಆ ಮರವೇ ದಳೆಯದ ಮರವೇ ಸಂಬಂಧ ಆತ್ಮನಿಗಿಲ್ಲ. ಮರವೇ ಸಂಬಂಧ ಆತ್ಮನಿಗಿಲ್ಲ. ಅದಕ್ಕೆ ಮರವೇ ಹೊರದಾಗ ಮೊದಲರಿವು ದೂರದ ಬರಿದಾಗದ ಇದರಿಟ್ಟು ಕಾಣಿಸದ ಮೆರದೇ ರಸವಾದ ಶಂಭುಲಿಂಗ ನಿಜಮುಗಳು ಜ್ಞಾನ ಪ್ರತಿಪಾದಿಸ್ತಾರೆ. ಮರವೇ ಹೊರತಾರ ಮೊದಲರಿವು ದೂರ. ಅಜ್ಞಾನದ ಸಂಬಂಧವೂ ಅದಕ್ಕಿಲ್ಲ. ಅಂತಃಕರಣದಲ್ಲಿ ಉತ್ಪತ್ತಿಯಾದಂತ ಜ್ಞಾನಕ್ಕೂ ಸಂಬಂಧ ಇಲ್ಲ. ಅಂತಃಕರಣದಲ್ಲಿ ಜ್ಞಾನ ಆಗೈತೆ ಅಂದ್ರ ಅದು ವಿದ್ಯಾತ್ಮಕ ಅದ. ಅಂತಃಕರಣ ವಿದ್ಯಾತ್ಮಕ ಅದ. ಜ್ಞಾನ ಅಜ್ಞಾನ ಇವೆರಡಕ್ಕೂ ಸಂಬಂಧ ಇಲ್ಲ. ಎರಡನ್ನೂ ಇದರಿಟ್ಟಾಗಿ ಬೆಳತದ. ಅಜ್ಞಾನವನ್ನು ಇದರಿಟ್ಟಾಗಿ ಬೆಳತದ. ಆ ಅಂತಃಕರಣದಲ್ಲಿ ಉತ್ಪತ್ತಿಯಾದಂತ ಬ್ರಹ್ಮಜ್ಞಾನವನ್ನು ಇದರಿಟ್ಟಾಗಿ ಬ್ರಹ್ಮಜ್ಞಾನ ಆಯ್ತು. ನೀವು ವ್ಯಾವಹಾರಿಕ ಜ್ಞಾನ ಯಾವ ಜ್ಞಾನ ಅಜ್ಞಾನವನ್ನು ಬೆಳಗ್ತದ, ಜ್ಞಾನವನ್ನು ಬೆಳಗ್ತದ. ಆ ಜ್ಞಾನ ಅಜ್ಞಾನಗಳು ಅವು ಆತ್ಮನದಲ್ಲಿ ಆತ್ಮನ ಸ್ವರೂಪದಲ್ಲಿ ಪ್ರವೇಶ ಆಗುವುದಿಲ್ಲ. ಅದಕ್ಕೆ ಅಂದ್ರೆ ಅವರು ಅಳಿಯದ ಉಳಿಯದ ಮರವೇ ದಳೆಯದ ಅಳಿಯದ ಉಳಿಯದ ಮರವೇ ಏನೈತಲ್ಲ ಈ ಮರವೆಯನ್ನ ಸಂಬಂಧ ಮಾಡ್ಕೊಂಡಿಲ್ಲ. ಮರವೇ ದಳೆಯದ ಮರವೇ ಸಂಬಂಧ ಇಲ್ಲ. ಮರೆಯುವ ಸಂಬಂಧ ಇಲ್ಲ ಅಂದ್ರೆ ಅಜ್ಞಾನ ಸಂಬಂಧ ಇಲ್ಲ ಅಂದ್ರೆ ಜ್ಞಾನನ ಸಂಬಂಧ ಇಲ್ಲ. ಒಂದು ಪೂರ್ವ ಬ್ರಹ್ಮದ ಇನ್ನೊಂದು ಉತ್ತರ ಬ್ರಹ್ಮದ ಎರಡು ಬ್ರಹ್ಮನ ಅವು. ಬ್ರಹ್ಮಜ್ಞಾನ ಬ್ರಹ್ಮನ ಐತಿ, ಅದು ಸತ್ಯ ಅಲ್ಲ. ಹೌದಿಲ್ಲ? ಎಲ್ಲಾ ಬಿಟ್ಟು ಬಹಳ ಸಹಜ ಸ್ಥಿತಿ ಯಾವ್ದೊಂದು ತಿಳ್ಕೊಂಡವ್ರ ವಿಮಾನ ಕೊಟ್ಟ ಬಹಳ ಏನೋ ಮಹಾತ್ಮ ಸಿದ್ಧಾರ್ಥನ ಕೃಪಾ ಆಶೀರ್ವಾದ ಬೇಕು. ಅವನೇ ಪರಮಾತ್ಮ. ಅದಕ್ಕೆ ಮರೆಯ ದಳೆ ಇನ್ ಮುಂದೆ ಹೇಳ್ತಾರ. ಮರೆಯ ದಳೆದಂದ್ರ ಇನ್ನು ಮುಂದ ಎಚ್ಚರದ ಕಳವಳಿಸದ ಅರಿವ ಅರಿವೆ. ಎಚ್ಚರದ ಕಳವಳಿಸದ. ಎಚ್ಚರದ ಅಂದ್ರೆ ಏನಪ್ಪ? ಜಾಗೃತ ಅವಸ್ಥೆ. ಎಚ್ಚರದ ಅಂದ್ರೆ ಜಾಗೃತ ಅಂದ್ರೆ ಎಚ್ಚರ ಇನ್ನ ಎಚ್ಚರ ಜಾಗೃತ ಅವಸ್ಥೆ. 14 ತ್ರಿಪುಟಿಗಳು ಆ 14 ಅದಾವ. 14 ಮೂರಲೇ ನಾವು ಅದಲ್ಲ ಅಧ್ಯಾತ್ಮ ಅಧಿಭೂತ ಅಧಿದೈವ 14 ಅಧ್ಯಾತ್ಮ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, 4 ಅಂತಃಕರಣ ಚತುಷ್ಟಯ 4 14. ಅವುಗಳ ದೇವತೆಗಳು ಇಂದ್ರಿಯ ದೇವತೆ ಆಮೇಲೆ ಅವನ್ನ 14 ಇಂದ್ರಿಯಗಳ ವಿಷಯ 14. ಇವು 14 ತ್ರಿಪುಟಿ ಕೂಡ್ಕೊಂಡು ಯಾವ ವ್ಯವಹಾರ ನಡೀತಿರ್ತದೆ ಜಾಗೃತ ಅವಸ್ಥೆ ಅಂತ. ಅದಕ್ಕೆ ಎಚ್ಚರದ ಅಂತ. ಎಚ್ಚರದ ಅಂದ್ರೆ ಬುದ್ಧಿ ಅಥವಾ ಅಹಂಕಾರ ಚಿದಾಭಾಸನೊಳಗೆ ಬೆರೆತುಕೊಂಡು ಇಂದ್ರಿಯಗಳ ಮೂಲಕವಾಗಿ ಹೊರಗೋಗಿ ವಿಷಯಗಳ ಜ್ಞಾನ ಮಾಡಿಕೊಂಡು ಕರ್ಮೇಂದ್ರಿಯಗಳನ್ನ ಚೂ ಬಿಟ್ಟು ಮತ್ತ ಗ್ರಹಣವನ್ನ ವಿಷಯಗಳ ನೋಡ್ರಿ. ಇಂದ್ರ ಜ್ಞಾನೇಂದ್ರಿಯಿಂದ ಜ್ಞಾನ ಆಗ್ತತಿ, ಕರ್ಮೇಂದ್ರಿಯಗಳ ಪ್ರವೃತ್ತಿ ಆಗ್ತದೆ. ಇವೆಲ್ಲ ವ್ಯವಹಾರ ಮಾಡೋಕ್ಕಾಗಲ್ಲ. ಇನ್ನ ಕಳವಳಿಸದ ಅಂದ್ರೆ ಸುಸುಪ್ತ. ಕಳವಳಿಸದ ಅಂದ್ರೆ ಎಲ್ಲಿ ಯಾವ ಅವಸ್ಥೆಯೊಳಗ ಏನು ದುಃಖ ಇಲ್ಲ. ಕಳವಳಿಸದ
ಚಂಚಲತೆ ಮತ್ತು ದುಃಖ ಇಲ್ಲ, ಅದು ಸುಸುಪ್ತಾವಸ್ಥೆ. ಈ ನಿದ್ದೆ ಹತ್ತಿ ಮಲ್ಕೊಂಡಿರ್ತೇವೆ ನೋಡ್ರಿ ನಾವು, ಹೌದಲ್ರಿ? ನಿದ್ದೆ ಹತ್ತಿ ಮಲ್ಕೊಂಡಾಗ ಅಲ್ಲಿ ಅಲ್ಲಿ ಏನದ, ಯಾವ್ದಾದ್ರು ಒಂದು ಚಂಚಲ ಅಥವಾ ಚಿಂತೆ ಅಥವಾ ದುಃಖ ಇರ್ತದೆ. ಗಾಢ ಗಾಢ ನಿದ್ರೆಯಿಂದ ಮಲ್ಕೊಂಡಿರ್ತೀವಿ. ಗಾಢ ನಿದ್ರೆಯೊಳಗ ಏನ್ರಿ ಅತ್ಯಂತದ ದುಃಖ ಆಗಿ ನಿವೃತ್ತಿ ಆಗಿತ್ತು, ಅಥವಾ ದುಃಖ ಏನಾದರೂ ಸಂಸ್ಕಾರ ರೂಪದಲ್ಲಿ ಇರ್ತೈತಿ. ಅತ್ಯಂತ ದುಃಖದ ನಿವೃತ್ತಿ ಆಗೈತೋ ಅಥವಾ ದುಃಖ ಸಂಸ್ಕಾರ ರೂಪದಿಂದ ಏನಾದರೂ ಇರ್ತದೋ? ದುಃಖ ಸಂಸ್ಕಾರ ರೂಪದಿಂದ ಒಳಗಿರ್ತದೆ. ಅಂದ್ರೆ ಒಂದು ವೇಳೆ ಅತ್ಯಂತ ದುಃಖ ನಿವೃತ್ತಿನ ಆಗೈತೆ ಅಂದ್ರೆ ನಿನಗ್ಯಾಕೆ ಜೀವನ ಮುಕ್ತಿ ಬೇರೆ ಹೇಳ್ಬೇಕು? ಅಂದ್ರೆ ನಿದ್ದೆ ಮಾಡಿ ಎದ್ದೆ ಅಂದ್ರೆ ನಡಿ ಮುಕ್ತಾದೀನಿ, ನೀನು ಕೆಲಸ ಮಾಡೋದ ಹೌದು. ಒಳಗ ಬೀಜ ರೂಪದಿಂದ ಇರ್ತಾವ. ಹೊರಗೆ ಎದ್ದ ತಕ್ಷಣ ಏನ್ರಿ ಭಾಳ ಚಿಂತೆ ಹತ್ತಿ ಮಲ್ಕೊಂಡಿರ್ತಾನ, ನಿದ್ದೆನ ಬರ್ತಿರೋ ಒಂದು ನಿದ್ದೆ ಗುಗಿ ಕೊಟ್ಟ ನಿದ್ದೆ ಬರ್ತೈತಿ. ಮುಂದೆ ಎದ್ದ ತಕ್ಷಣ ಮುಂದಿನ ಅದೇ ವಿಚಾರ ಮಾಡ್ತೀವಿ. ಹಿಂಗೆ ಅದಕ್ಕೆ ಕಳವಳಿಸದ ಅರಿವು ಅಂತ ಯಾಕಂದ್ರು ಅಲ್ಲಿ ಅದು ಹೆಚ್ಚಾಗಿ ಜಾಗ್ರ ಮತ್ತು ಸ್ವಪ್ನದಲ್ಲಿ ತೋರುವಂತ ಚಿಂತೆ ದುಃಖ ಅಷ್ಟು ಇಲ್ಲ, ಅದಿಲ್ಲ. ಗಾಢ ನಿಧಿಯೊಳಗೆ ಅದಿಲ್ಲ, ಆನಂದ ಅನುಭವಿಸ್ತ. ಅದಕ್ಕೆ ಬ್ರಹ್ಮಾನಂದ. ಕಡುನಿದ್ರೆಗಳು ಮತಿ ಅಡೆಗೆ ಮಾಯಾವೃತ್ತಿ ಹಿಡಿದು ತೋರುವ, ಮಾಯಾವೃತ್ತಿ ಹಿಡಿದು ತೋರುವಂತ ಅರಿವು ಇದು ಆನಂದ. ಆನಂದ ಅದಕ್ಕೆ ಬ್ರಹ್ಮಾನಂದ ಅಂತ ಏನಂತ. ಕಡುನಿದ್ರೆಗಳು ಮತಿಯರಿಗೆ ಮಾಯಾವೃತ್ತಿ ಹಿಡಿದು ಅನಂತತೆಯನ್ನು ಪಡೆದ ರಾಜೀವ ಶಿವ, ಅನಂತತೆಯನ್ನು ಪಡೆದು ರಾಜೀವ ಶಿವ. ಅಲ್ಲಿ ಕಳವಳಿಸದ ಅರಿವು ನೋಡ್ರಿ. ಜಾಗೃತಾವಸ್ಥೆಯೊಳಗ ಎಚ್ಚರದ ಅರಿವು ಅಂತ. ಎಚ್ಚರದ ಅರಿವು ಅಂದ್ರೆ ಯಾವ ಅರಿವು ಅಂದ್ರ, ಈ ಜಾಗೃತಾವಸ್ಥೆಯೊಳಗೆ ವಿಶ್ವಜೀವೋಪವಾದ ನೋಡಿ. ಜಾಗೃತಾವಸ್ಥೆಯೊಳಗೆ ವಿಶ್ವಜೀವದ ನೋಡಿ. ವಿಶ್ವಜೀವ ಏನ್ ಮಾಡ್ತಾನ? ವಿಶ್ವಜೀವ ಅಂತ ಯಾಕೆ ಹೆಸರಿಟ್ಟಾಗ? ವಿಶ್ವಜೀವದ ಜಗತ್ತಿನ ಅಭಿಮಾನ, ದೇಹದ ಅಭಿಮಾನ, ಇಂದ್ರಿಯಗಳಿಂದ ಕೂಡ್ಕೊಂಡು ಒಂದು ಮನುಷ್ಯನಿಂದ ಕೂಡ್ಕೊಂಡು ವ್ಯವಹಾರ ಮಾಡ್ತಾನೆ. ಇವನಿಗೆ ಎಚ್ಚರದ ಅರಿವು, ಎಚ್ಚರದ ಜೀವಾತ್ಮ ವಿಶ್ವಜೀವನಿಗೆ. ಇವನಿಗೆ ಕಳವಳನೂ ಅದ, ಚಿಂತೆನೂ ಅದು, ಎಲ್ಲಾರ ಅಜ್ಞಾನಾವಸ್ಥೆ ಚಿಂತೆ ಇರ್ತದಿಲ್ಲ, ವ್ಯವಹಾರ ಮಾಡೋ ಕಳವಳ ಇರ್ತದಿಲ್ಲ, ದುಃಖ ಇರ್ತದಿಲ್ಲ. ಆ ಸುಸುಪ್ತಾವಸ್ಥೆ ವಿಶ್ವಜೀವನಿಗೆ, ಪ್ರಾಜ್ಞ ಜೀವನಿಗಿಲ್ಲ. ಪ್ರಾಜ್ಞ ಜೀವನಿಗೆ ಹೌದಿಲ್ಲ. ಕಳವಳಿಸದಾರು ಅಂದ್ರೆ ಅದೇ ಚಿಂತೆ ದುಃಖ ಎಲ್ಲ ಅಷ್ಟರ ಮಟ್ಟಿಗೆ ಮರ್ತಿರ್ತಾನೆ. ಕಳವಳಿಸದಾರು ಪ್ರಾಜ್ಞ ಜೀವ. ಇವೆರಡು ತಗೊಂಡಿಲ್ಲ ಅಂದ್ರೆ ನಡುವೆ ಹೋಗ್ಬೇಕ. ತೈಜಸ ಜೀವನ ತಗೋಬೇಕ. ತೈಜಸ ಜೀವ ಅವ ಸ್ವಪ್ನಾವಸ್ಥೆ ಅಭಿಮಾನ ಮಾಡ್ಕೊಂಡು ವ್ಯವಹಾರ ಮಾಡ ತೈಜಸ ಜೀವನೇ ತೈಜಸ ಜೀವ. ಈ ಮೂರು ಅರಿವುಗಳನ್ನ ಇದಿರಿಟ್ಟಾಗಿ ಬೆಳಗುವುದು ಒಂದು ಸಾಕ್ಷ್ಯ. ಜಾಗೃತ್ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ ಬ್ರಹ್ಮ ಅಹಂ ಇತಿ ಜ್ಞಾತ್ವಾ ಸರ್ವಬಂಧ ಪ್ರಮುಚ್ಯತೆ. ಜಾಗ್ರ ಸ್ವಪ್ನ ಸುಷುಪ್ತಿ ಮೂರು ಜೀವರಗಳೇನಲ್ಲ, ಇವರು ಮೂರು ಜೀವರಗಳನ್ನ ಇದಿರಿಟ್ಟಾಗಿ ಬೆಳಗುವಂತಾದ ಯಾವ ಪ್ರತ್ಯೇಗಾತ್ಮ ಅದೇ ಬ್ರಹ್ಮಲಿಂಗ, ಅದೇ ಶಂಭುಲಿಂಗನ ಸ್ವರೂಪ ಅಂತ ಹೇಳಕತ್ತಾರೆ. ಏನಂತ ಮೊರಗೆ ತಡೆದ ಎಚ್ಚರದ ಕಳವಳಿಸದ. ಎಚ್ಚರದ ಅಂದ್ರೆ ವಿಶ್ವಜೀವ, ಕಳವಳಿಸದಂದ್ರ ಪ್ರಾಜ್ಞ ಜೀವ, ನಡುವ ಜೀವ ತಗೋಬೇಕು. ಆ ಅರಿವನ್ನ ಅರಿವ ಅರಿವೇ ಈ ಮೂರು ಜೀವರುಗಳು ಅದರಲ್ಲ, ಈ ಅರಿವುಗಳನ್ನ ಅರಿಯಾಮ. ಅಲ್ಲಿ ಮೂರು ಜೀವರುಗಳು ಅರಿವು ಸ್ವರೂಪ ಅಂತೀರಿ, ಇವ್ರುಗಳೇಮೋ ಅರಿವಾಮ ಬೇರೆ ಅಂತೀರಿ. ಅವು ಅರಿವು ಇವೊಂದೊಂದು ಅರಿವು ಹೆಂಗೆ ಅರಿವು ಒಂದ ಅರಿವು ಅಂತೀರಿ. ಮತ್ತೆ ನೋಡ್ರಿ, ವಿಶ್ವ ಜೀವನದ ಆಗಲಿ, ಪ್ರಾಜ್ಞ ಜೀವನದ ಆಗಲಿ, ದೈತ ಜೀವನದ ಆಗಲಿ, ಆ ಅರಿವು ಸೋಪಾದಿತ. ಆ ಅರಿವು ಉಪಾಧಿ ಸಹಿತವಾದ ಚಿದಾಭಾಸರು, ಉಪಾಧಿ ಸಹಿತವಾದ ಚಿದಾಭಾಸರು ಸೋಪಾಧಿಕರಿರುವಂತ. ಅದಕ್ಕೆ ಅಧಿಷ್ಠಾನವಾಗಿ ಒಂದು ನಿರ್ಗುಣರು ಅದ, ಅದೇ ಪ್ರತ್ಯೇಕ. ಆ ನಿರ್ಗುಣರು ಈ ಮೂರು ಸೋಪಾಧಿಕರಿವನ್ನು ಅರಿಯುವುದು ನಿರ್ಗುಣ ಸ್ವರೂಪವಾದದ್ದು, ಅದೇ ಪ್ರತ್ಯೇಕ, ಅದೇ ಸಾಕ್ಷಿ, ಅದೇ ಪೂರ್ಣ, ಅದೇ ಕೂಟಸ್ಥ, ಅದೇ ಪರಬ್ರಹ್ಮ ಸ್ವರೂಪ. ಯಾಕೆ ಹೊರಗು ಒಳಗು ಒಂದಾಗ
ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಶ ಕಾಯಕ ಅಂತ ಉಪನಿಷತ್ ಈ ರೀತಿಯಾಗಿ ಹೇಳಿ ಹಿಂಗ ಏನಂತಾರ ಕಳವಳಿಸದ ಅರಿವೆ ನಿಜವಾದ ಶಂಭು ಪದ. ನಿಜವಾದ ಶಂಭು ಪದ ಅಂದ್ರೆ ನಿರ್ಗುಣ ನಿರಾಕಾರವಾದ ಶಂಭುವಿನ ಸ್ವರೂಪ. ನಿಜ ಅನ್ನೋ ಪದಕ್ಕೆ ನಿರ್ಗುಣ ಹಾಕೋಣ. ನಿಜವಾದ ಶಂಭು ಪದ ನಿರ್ಗುಣ ನಿರಾಕಾರವಾದ ಪ್ರತ್ಯೇಗಾತ್ಮ ಸ್ವರೂಪನ ಶಂಭುವಿನ ಸ್ವರೂಪ. ಈ ಶಂಭುವಿನ ಸ್ವರೂಪನ ನಳಿನ ಮಂಕೂರ್ತು ನಳಿನ ಅಂದ್ರೆ ಕಮಲ. ಶಂಭು ನಿರ್ಗುಣ ನಿರಾಕಾರದಾಗ ಇರ್ತಾನ. ಆ ಶಂಭು ಭಕ್ತರ ಸಲುವಾಗಿ ಸಗುಣ ಸಾಕಾರನು. ಯಾವಾಗ ಸಗುಣ ಸಾಕಾರ ಆದ ಅವನ ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾವಾಗ ನಿರ್ಗುಣ ನಿರಾಕಾರದಾಗಿದ್ದ ಅವನೇ ನಾನಿದ್ದೀನಿ ಅಂತ ಅಭೇದ ಭಾವನೆಯಿಂದ ಇರ್ತೀನಿ. ಅದೇ ನಟನತ್ತೆ, ಅದೇ ನಮಸ್ಕಾರ. ಏಕೋ ಭಾವ ಅಂದ್ರೆ ಅಭೇದ ಭಾವದಿಂದ ಇರುವುದಕ್ಕೂ ನಮಸ್ಕಾರ ಅಂತಾರ. ಸಗುಣ ಸಾಕಾರದಿಂದಿದ್ದಾಗ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರೆ ಅದಕ್ಕೂ ನಮಸ್ಕಾರ. ಅದಕ್ಕೆ ಈ ರೀತಿಯಾಗಿ ನತನಪ್ಪೆ ಅಂತ ಇಲ್ಲಿ ಶಂಭುಲಿಂಗ ಹೇಳಿದ್ರು. ಶಂಭುಲಿಂಗನ ಮಂಗಳಾಚರಣೆ ಮಾಡಿ ಈ ಸಂಜೆ ಅಭಿಪ್ರಾಯವನ್ನು ಹೇಳಿದರು. ಮುಂದೆ ಗುರುವಿಂದು ಸ್ತುತಿ ಮಾಡ್ತಾನೆ ಶಿಷ್ಯ. ಗುರುವಿನ ಸ್ತುತಿ ಮಾಡ್ತಾನೆ. ಗುರುಗಳೇ ನಿಮ್ಮಂತ ಶ್ರೇಷ್ಠವಾದರೆ ಅಜ್ಞಾನ ನಿರ್ಹರಣ ಸುಜ್ಞಾನ ಸುಖಕರಣ ಪ್ರಜ್ಞ ನಥ ಶರಣ ಗುರುವರಿಯ ನೀವೆಲ್ಲ ವಿಜ್ಞಾಪವನ್ನು ಹೊಂದಿದೆ. ಅಜ್ಞಾನ ನಿರ್ಹರಣ ಸುಜ್ಞಾನ ಸುಖಕರಣ. ಗುರುಗಳೇ ನಿಮ್ಮಂತ ಅಸಾಧಾರಣ ಸಾಮರ್ಥ್ಯವಿಲ್ಲ. ಯಾಕಂದ್ರೆ ಯೋಗ್ಯ ಗುರುಗಳಷ್ಟು ದೊಡ್ಡವರು ಅಥವಾ ಆ ಸ್ಥಾನಕ್ಕಿಂತ ದೊಡ್ಡ ಸ್ಥಾನ ಯಾವುದು ನೋಡ್ರಿ. ಪರಮಾತ್ಮ ಎಲ್ಲಾ ಕಡೆಗೂ ಎಲ್ಲರೂ ಹೃದಯವಾಗ ಆತ್ಮ ಪರಮಾತ್ಮ ಪರಮಾತ್ಮ ಅದಾನ. ಪರಮಾತ್ಮ ಇದ್ರೂ ಕೂಡ ಅವನಿಂದ ಬ್ರಹ್ಮಜ್ಞಾನ ಆಗಲಿಲ್ಲ. ಗುರುವಿನ ಹತ್ತಿರ ಬರೋಕ್ಕಿಂತ ಪೂರ್ವ ಆಗಿದ್ದ ಪರಿಪೂರ್ಣನಾಗಿ ಶಿವನಿಗೆ ಜಗಂ ಶಿವನಾಗದಿರ ಅದನ್ನು ನೋಟ ಮಾತ್ರದಿಂದ ಶಿವನಿಗೆ ಸದ್ಗುರುವೇ ಭಿನ್ನಪವನು ಅವತರಿಸಿ. ಅಲ್ರಿ ಮೊದಲು ಅಜ್ಞಾನ ಅವಸ್ಥೆಗೆ ನಮ್ಮ ಹೃದಯದೊಳಗ ಆತ್ಮ ಪರಮಾತ್ಮ ಇದ್ದಿಲ್ಲ. ಈಶ್ವರ ಸರ್ವಭೂತ ಉದ್ದೇಶ ಇದ್ರೂ ಕೂಡ ಪರಮಾತ್ಮ ಅವನೇ ಹೃದಯದೊಳಗೆ ಇದ್ದವ. ಈ ಜಗತ್ತೂ ಬ್ರಹ್ಮ ಸ್ವರೂಪ ಅದ. ಜ್ಞಾನಾನಂತರ ಅನುಭವಕ್ಕೆ ಬರ್ತದೆ. ಜಗತ್ತು ಬೇರೆ ಬ್ರಹ್ಮ ಬೇರೆ ಜೀವರು ಬೇರೆ ಅಂತ ಅಜ್ಞಾನ ಅವಸ್ಥೆಯೊಳಗೆ ಅನುಭವಕ್ಕೆ ಬಂದಿರ್ತದೆ. ನಮ್ಗೆ ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಬ್ರಹ್ಮ ಈ ಜಗತ್ತು ಕಲ್ಪಿತದ ಅಧಿಷ್ಠಾನ ಸ್ವರೂಪದ ಬ್ರಹ್ಮ ಸ್ವರೂಪ ಜ್ಞಾನದ ನಂತರ ಅನುಭವಕ್ಕೆ ಬರ್ತದೆ. ಪರಮಾತ್ಮ ನಮ್ಮ ಹೃದಯದೊಳಗೆ ಇದ್ದ. ಗುರುವಿನ ಹತ್ತಿರ ಬರೋಕ್ಕಿಂತ ಪೂರ್ವದಾಗ ಈ ಜಗತ್ತು ಶಿವ ರೂಪದ ಅಂತ ಯಾಕೆ ನಮ್ಗೆ ಜ್ಞಾನ ಆಗಲಿಲ್ಲ? ಯಾಕೆ ಜ್ಞಾನ ಆಗಲಿಲ್ಲ? ಅವ್ನು ಜ್ಞಾನ ಮಾಡಿಕೊಡೋ ಶಕ್ತಿ ಇಲ್ಲ. ಈಶ್ವರ ಕೃಪೆ ಬೇಕು. ಅವ ಶರೀರ ಕೊಟ್ಟಾನ, ಒಳ್ಳೆ ಗುರುವಿನ ಪ್ರಾಪ್ತಿ ಮಾಡಿಕೊಟ್ಟಾನ, ಕೃಪೆ ಇರಬೇಕು. ಆದರೆ ಬ್ರಹ್ಮಜ್ಞಾನವನ್ನು ಉಂಟು ಮಾಡಿಕೊಡೋ ಶಕ್ತಿ ಅವನಲ್ಲಿ ಇಲ್ಲ. ಹರಿಹರ ದೇವ ಈಶ್ವರನಿಗೂ ಪರಮಾತ್ಮ ಶಿವನಿಗಿಲ್ಲ, ಬ್ರಹ್ಮನಿಗಿಲ್ಲ, ವಿಷ್ಣುವಿಗಿಲ್ಲ, ದೇವಾನುದೇವತೆಗಳಿಗೂ ಇಲ್ಲ. ಅವರಿಂದ ಅವ್ರನ್ನ ಬದಿಸಿದ್ರೆ ಧ್ಯಾನ ಮಾಡಿದರೆ ಏನ್ರಿ ಅವ್ರಿಂದ ಅದೃಷ್ಟ ಫಲ ಸಿಗಬಹುದು. ಅದೃಷ್ಟ ಫಲ ಅದೃಷ್ಟ ಫಲ ಸಿಗ್ತದೆ. ಆದ್ರೆ ಗುರುವಿನ ಸೇವಾ ಮಾಡಿದ್ರೆ, ಶಾಸ್ತ್ರ ಚಿಂತನ ಮಾಡಿದ್ರೆ ದೃಷ್ಟ ಫಲ ಎರಡು ಸಿಗ್ತದೆ. ಅದಕ್ಕೆ ಗುರುಗಳೇ ನಿಮ್ಮಂತ ಒಂದು ಮಹಾಪುರುಷರು ಯಾರು ಇಲ್ಲ. ಅದಕ್ಕೆ ಗುರು ಗೋವಿಂದ ಗೋವಿಂದ ಕಡೆ ಕಾಪುನಾಗಿ ಕಾಯ್ ಬಲಿಹಾರಿ ಗುರು ಆಪನ ಗೋವಿಂದ ಗೋವಿಂದ. ನೋಡಿ, ಗುರು ಮತ್ತು ಪರಮಾತ್ಮ ಈ ಗುರು ಈ ಕಾಲದಲ್ಲಿ ಪ್ರತ್ಯಕ್ಷ ಆದ್ರೆ ನೀವು ಯಾರಿಗೂ ಮೊದಲು ನಮಸ್ಕಾರ ಮಾಡ್ತೀವಿ ಅಂತ ಸಗುದಾಸರಿ ಕೇಳಿದ್ರೆ ನಾನು ನಮ್ಮ ಗುರುಗಳಿಗೆ ನಮಸ್ಕಾರ. ಯಾಕಂದ್ರೆ ಈ ಗುರು ಈಶ್ವರನ ಸ್ವರೂಪವನ್ನು, ನಿಜವಾದ ಸ್ವರೂಪವನ್ನು, ನನ್ನ ಆತ್ಮ ಸ್ವರೂಪವನ್ನು ತಿಳಿಸಿಕೊಡ್ತಾ ಅವರು ಗುರು ಅದಾರ, ಅವರು ದೊಡ್ಡವರದಾರ. ಅದಕ್ಕೆ ದೃಷ್ಟಾಂತ ನೈವ ದೃಷ್ಟ ಗುರುವನ ಜಡರೇ ಸದ್ಗುರು ಜ್ಞಾನದ. ಅದಕ್ಕೆ ವಿರೋಧದಲ್ಲಿ ಗುರುವಿಗೆ ಹೋಲಿಕೆ ಕೊಡಕ್ಕೆ ಸಾಧ್ಯ ಆಗುವುದಿಲ್ಲ. ಅವನಂತ ದೊಡ್ಡವರು ಯಾರು ಇಲ್ಲ.
ಅಂತ ಯಾಕೆ ಇಷ್ಟೆಲ್ಲ ಅವ್ನು ಯಾಕೆ ಶ್ರೇಷ್ಠ ಅನ್ಬೇಕಾಗಿತ್ತು ಅಂದ್ರೆ ಅವನ ಅಂತಃಕರಣದಲ್ಲಿ ಬ್ರಹ್ಮಜ್ಞಾನವನ್ನ ಧಾರಣ ಮಾಡ್ಕೊಂಡಿದ್ದ. ಆ ನಮ್ಮ ಈ ಅವನ ಹೃದಯದಲ್ಲಿ ಬ್ರಹ್ಮಜ್ಞಾನವನ್ನ ಬ್ರಹ್ಮ ವಿದ್ಯೆಯನ್ನು ದಾನ ಮಾಡ್ಕೊಂಡ್ ಬಂದಾನ. ಅವನಿಗೆ ಶ್ರೋತ್ರಿಯತ್ವ ಅದ, ಬ್ರಹ್ಮನಿಷ್ಠತ್ವ ಅದ. ಯಾವ ಯೋಗ್ಯ ಮುಮುಕ್ಷುಗಳು ಅವನಿಗೆ ಶರಣ ಹೊಂದಿ ಸೇವಾ ಮಾಡಿ ಶ್ರದ್ಧಾಭಾವದಿಂದ ಇರ್ತಾರೋ ಅವರು ಅಂತಃಕರಣದೊಳಗ ಅವನ ಬ್ರಹ್ಮಜ್ಞಾನ ಉಂಟು ಮಾಡಿಕೊಡ್ತಾನೆ. ಬೋಧ ದೀಕ್ಷೆಯಿಂದ ಆಗ್ಬೋದು, ಚಾಕ್ಷುಷ ದೀಕ್ಷಾದಿಂದ ಆಗ್ಬೋದು, ಸ್ಪರ್ಶ ದೀಕ್ಷಾಂದನೂ ಬ್ರಹ್ಮಜ್ಞಾನ ಮಾಡಿಕೊಡ್ತಾನೆ. ಮತ್ತು ಸಾಮರ್ಥ್ಯ ಅವನಿಗೆ. ಅದಕ್ಕೆ ಈ ಬ್ರಹ್ಮಜ್ಞಾನ ಮಹಿಮಾ ಇಂಥದೈತಿ. ಯಾಕೆ ಅವಷ್ಟು ನಾವು ಗೌರವ ಕೊಡಬೇಕು? ಅಷ್ಟು ದೊಡ್ಡವನ ಯಾರಪ್ಪ ಭಗವಂತಕ್ಕಿಂತ? ಗುರುಗಳು ದೊಡ್ಡವರು. ಗುರುಗಳು ಪಾದದಲ್ಲಿ ಅಡಿಯಲ್ಲಿ ಇರಬೇಕು. ಗುರುಗಳು ಭಾಳ ದೊಡ್ಡವರು ಇರ್ತಾರಪ್ಪ. ಅವ್ರು ಭಾಳ ಭಕ್ತಿ ಮತ್ತು ಭಯ ಎರಡು. ಗುರುವಿನೋಡ್ ಹೋಗಲಿ, ಗುರುವಿನೋಡ್ ಮರೆನಿತ್ಯ, ಗುರುವಿನೋಡ್ ಖುಷಿ ನಿಂದೆ ದೊರಕೊಂಡ ನರನಿಗೆ ನರ ತಪ್ಪಲು ನೀಡಿ ಹೊರವೀರ ಶಾಸ್ತ್ರ ಅನ್ನೋದು. ಗುರುಗಳು ಭಾಳ ದೊಡ್ಡಾಗಿರ್ತಾರೆ. ಅಂತ ಯೋಗ್ಯ ಗುರುಗಳು ಸಿಕ್ಕರೆ ನಮ್ಮ ಪುಣ್ಯನೇ. ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಯೋಗ್ಯಗಳು ಜ್ಞಾನವನ್ನೇ ಪರೀಕ್ಷಿಸರು ಗುರುಗಳಲ್ಲಿ. ಅಂತ ದೊಡ್ಡ ಮಹಾತ್ಮ ಅವ್ರ ಪಾದಗಳು ನಿರಭಿಮಾನಕ್ಕೆ ಬರೋದು. ನಿರಭಿಮಾನಕ್ಕೆ ಬರಲಿ ಅಂದ್ರೆ ಬ್ರಹ್ಮಜ್ಞಾನ ಅಂತ. ಅದಕ್ಕೆ ಅಂತ ಗುರುಗಳು ದೊಡ್ಡಾರ ಯಾಕಂದ್ರೆ ಬ್ರಹ್ಮಜ್ಞಾನ ಉಂಟು ಮಾಡಿದ್ರು. ಬ್ರಹ್ಮಜ್ಞಾನ ಉಂಟು ಮಾಡಿದ್ರೆ ಏನಾಗ್ತದೆ? ನಿನಗೆ ಬ್ರಹ್ಮಜ್ಞಾನ ಅಂತದ ಇದನ್ನ ಗೊತ್ತಿಲ್ಲ, ಏನು ಅದರ ಕೆಮ್ಮತ್ತ ಗೊತ್ತಿಲ್ಲ ನಿನಗೆ. ಬ್ರಹ್ಮಜ್ಞಾನ ಏನು ಸಾಮಾನ್ಯ ಅಲ್ಲ. ಅದು ಬ್ರಹ್ಮಜ್ಞಾನ ಏನು ಮಾಡ್ತದಂದ್ರೆ ಅಜ್ಞಾನವನ್ನು ನಾಶ ಮಾಡ್ತದೆ. ಅಜ್ಞಾನ ಇದ್ದಿದ್ರೆ ಏನಾಕಿತ್ತು? ಇದ್ರಲ್ಲಿ ನಿನಗೆ ಜನ್ಮ ಜರ ಮರಣಾದಿ ದುಃಖಗಳಿಗೆ ಕಾರಣವಾದದ್ದು ಯಾವುದು? ನೋಡ್ರಿ, ಈ ಜನ್ಮ ದುಃಖ ಮತ್ತು ಮರಣ ದುಃಖ ನಡುವೆ ಎಷ್ಟು ದುಃಖಗಳು ಬರ್ತಾವ. 6 ತರ ಹರಿಸಲು ಹೋಗಿ ಅಡಿಗಡಿಗೆ ತೋರು ಅತಿ ಘೋರ ಸಂಸಾರದ ಅನುತಾಪ ಸಂತತಿ ಅನ್ನುವಂಥ ಪದ್ಯದೊಳಗೆ ನಿಜಗುಂಡ್ರು ಒಂದೇ ಒಂದು ಜನ್ಮದ ದುಃಖ ಹೇಳ್ಯಾರ. ಅದನ್ನು ಕೇಳಿದ್ರನ್ನ ಬ್ಯಾಡೋ ಮಾರಾಯ, ನಿನ್ನೆ ಮುಗಿದು ಬರಬಾರ್ದಪ್ಪ. ಮಾತೆಯ ಉದರದೋ ಮಗ ಬಿಡದ ಮುನ್ನ ಹಸುವಳಿಯುವ ಗಂಧದಲ್ಲಿ ಇವನು ಶಿಗಿಲ ಸಮುದ್ರ ಘಾಟಿನಿಗೆ ಹೊಡೆದು ಕೆಡಕುವ ಸೂಟಿ ವಾಯುವನ್ನು ಆತನೆಯ ನಡು ಲಡಲ ಜನಿಪ ಜನನವು. ಇಷ್ಟೆಲ್ಲ 9 ತಿಂಗಳು ತಾಯಿ ಗರ್ಭದಾಗ ಇಟ್ಕೊಂಡು ದುಃಖ ನಿರಯ ಗೋಕುಳನಾಡುವ ಶಿಶುತ್ವವನ್ನು ಮುರುಳ ಕೇಳಿ ಏನನ್ನ ಅರಿಯದ ಬಾಲ್ಯವನ್ನು ಏನ್ರಿ ಮರುಳುಗೊಳಿಸುವ ಕಂತಿನ ಕಾಟ ಮೊದಲಾದ ದುರಿತ ಕುಲ ಬಂದು ಎನಿಸುವ ಯೌವನವನ್ನು ಏನ್ರಿ ನುಡಿಯ ವಾರದ ಲಜ್ಜೆ ಬಡುವ ಕೆರೆಯನ್ನು ತನ್ನ ನಡೆಸಿ ತೀರದ ಬಾಧೆಗಳು ಮರಣ ಒಂದ ಜನ್ಮದ 9 ತಿಂಗಳು ತಾಯಿ ಗರ್ಭದಾಗಿದ್ದಾಗ ಎಷ್ಟರ ದುಃಖ ಅನುಭವಿಸಬೇಕು ನಾವು ಅನುಭವಿಸಿರ್ತಾರೆ. ಅದಿಲ್ಲ ಕುಕ್ಕುಟಾಸನ ಕುಂಟಿತ ಇಲ್ಲ, ಯಾರು ಜಠರಾಗ್ನಿಗಳು ಕೆಳಗೆ ಮಲಮೂತ್ರಗಳಿಲ್ಲ, ಒಳ್ಳೆಯಾಗಿಲ್ಲ, ಜರ ಯೋಚನೆ ಆವರಿಸ್ಕೊಂಡಿರ್ತಾರೆ. ಏನಪ್ಪ ಮೊಣಕಾಲ ಹಿಡ್ದಾವ ಬರೀ ಒಂದು ಅರ್ಧ ತಾಸು ಚಟ್ನಿ ಮೊಣಕಾಲ ಹಿಡಿದು 9 ತಿಂಗಳು ಕುಕ್ಕುಟಾಸನ ಇಟ್ಟು ದುಃಖ ಯಪ್ಪ. ನಿರಯ ಗೋಕುಳಿಯ ನಾಡು ಮಲಮೂತ್ರ ಮೈಯಾಗ ಮಂಚುಂಬ ಹೊಳ್ಳ್ಯಾಡಿ ಅದ್ರಾಗ ತೊಟ್ಟದ ಹಾಕಿರ್ತಾರ ಅಥವಾ ಹಸಿನ ಹಾಕಿರ್ತಾರ. 6 ತಿಂಗಳದ್ದು ವರ್ಷದ್ದು ಕೂಸಿರ್ತಾರೆ. ಏನ್ ಹೇಳಿ ಒಂದು ಜನ್ಮದ ಹಿಂಗದ ಮಾರಾಯ. ನಿಜಗುಂಡ್ರು ಹೇಳ್ಯಾರ ದರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡೋ ಪರಮಾನಗಳಿಗೆ ಎಷ್ಟು ಜನ್ಮ ಎತ್ತಿ ಬಂದಿರ್ಬೇಕ್ರಿ ನಾವು. ಇಷ್ಟು ಜನ್ಮಕ್ಕೆ ಯಾವ್ದ ಕಾರಣ ಆಗೈತಿ? ಅಜ್ಞಾನ ಬ್ರಹ್ಮಜ್ಞಾನದಿಂದ ನಾಶವಾಗದೆ ಯಾರ್ಯಾದ್ರಲ್ಲಿ ಯಾವುದಿಲ್ಲ. ಅವ್ರ ಅಪ್ಪೂ ನಾಶ ಆಗಲ್ಲ. ಕರ್ಮೋಪಾಸನೆಗಳಿಂದ ಅಜ್ಞಾನ ನಾಶ ಆಗಂಗಿಲ್ಲ, ಬ್ರಹ್ಮಜ್ಞಾನದ ನಾಶ ಆಗ್ತದೆ. ಆ ಬ್ರಹ್ಮಜ್ಞಾನ ಸಿಗುವ ಜಗ ರೂಪ ಸದ್ಗುರು. ಆ ಸದ್ಗುರು ಕೃಪಾ ಮಾಡಿದ ಬ್ರಹ್ಮಜ್ಞಾನ ಹಾಕಿ ಇನ್ನು ಪ್ರಾರಬ್ಧ ದುಃಖ ಇದೊಂದು ಜನ್ಮ ಕಾಡ್ಬಾರ್ದಾಕ ಧ್ಯಾನ ನಂತರ ಮುಂದೆ ಜನ್ಮ ಇಲ್ರಿ ನಿನಗ. ದಶ ಪ್ರಾಣ ಉತ್ಕ್ರಾಮಂತಿ ಅತ್ರೈವ ಸಮವಿದೆಯಂತೆ. ಜ್ಞಾನಿ ಪ್ರಾಣ ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಮಹಾಪ್ರಾಣಗಳು. ಜ್ಞಾನ ಆಯ್ತು ಎದ್ದಲ್ಲ. ಆ ಜ್ಞಾನ ಮಾಡಿಕೊಡೋದ
ಹೌದಿಲ್ಲ? ಅಜ್ಞಾನ ನಿರ್ವಹಣ ಅಂದ್ರೆ ಅಜ್ಞಾನ ನಿರ್ವಹಣ. ಅಜ್ಞಾನ ಅನ್ನೋದು ಬ್ರಹ್ಮಜ್ಞಾನದಿಂದ ಮಾತ್ರ ಹೋಗ್ತದೆ, ಯಾರ್ಯಾರಿಂದ ಹೋಗಂಗಿಲ್ಲ. ಒಂದು ಅಜ್ಞಾನ ನಾಶ ಅಂತಂದ್ರೆ ಅತ್ಯಂತ ದುಃಖದ ನಿವೃತ್ತಿ ಅಂತ. ಅದು ಅತ್ಯಂತ ಅಜ್ಞಾನಕ್ಕಲ್ಲ ಅತ್ಯಂತ ದುಃಖ ಅಂತಾರ್ರಿ ಅವರು. ಸಾಂಖ್ಯರು ಕಾರ್ಯ ದುಃಖದ ನಿವೃತ್ತಿಗೆ ಮೋಕ್ಷ ಅನ್ನತಾರ, ಪಿತಾಪಗಳಲ್ಲ. ನೈಯಾಯಿಕರು ಒಟ್ಟು 21 ತರದ ದುಃಖದ ನಿವೃತ್ತಿಗೆ ಮೋಕ್ಷ ಅಂತ. ಅವೆಲ್ಲ ಅವೆಲ್ಲ ಬಡ್ಡಿ ಕಡದ ಗಿಡ ಮ್ಯಾಲ ಗಿಡ ಕಡ್ದು ಬಡ್ಡಿ ಇಟ್ಟಾಗ ಮತ್ತೆ ಸಿಗಿದ ಹಂಗೆ. ಹೌದಲ್ರಿ? ಇಲ್ಲ ಸಿಗಿದೆ. ಇದು ಹಂಗಲ್ಲ. ಇದು ಅತ್ಯಂತ ದುಃಖದ ನಿವೃತ್ತಿ. ಅತ್ಯಂತ ದುಃಖದ ನಿವೃತ್ತಿ ಅಂದ್ರೆ ಪರಮಾನಂದ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಅಜ್ಞಾನ ನಿರ್ಹರಣ, ಸುಜ್ಞಾನ ಸುಖ ಕಾರಣ. ಅಂದ್ರೆ ಸುಜ್ಞಾನ ಮಾಡಿಕೊಡ್ತೀವಿ ನಮ್ಮ ಹೃದಯದೊಳಗೆ. ಸುಜ್ಞಾನ ಆಯ್ತು ಅಂದ್ರೆ ಅಜ್ಞಾನ ನಿರ್ಹರಣ. ಯಾವಾಗ ಆಗ್ತದ? ಸೂರ್ಯೋದಯದ ಸಮಕಾಲದಲ್ಲಿ ಕತ್ತಲೆ ಕೆಡುವಂತೆ ಆಗ್ತದೆ. ನೀವು ಬ್ರಹ್ಮಜ್ಞಾನ ಆದ್ರೆ ಒಂದ್ 2 ವರ್ಷ ಬೇಕ್ರಿ ಅಜ್ಞಾನ ಕಳೆಯಕ. ಹೀಗೆ ಉದ್ರಿ ಇಲ್ಲ. ಇಲ್ಲಿ ಪೂರ್ವ ಮೀಮಾಂಸಕರು ಸ್ವರ್ಗ ಲೋಕದ ಪ್ರಾಪ್ತಿ ಉದ್ರಿ, ಅವ್ರ ಉದ್ರಿ ಮಾತು. ಈಗ ಯಜ್ಞ ಯಾಗಾದಿಗಳನ್ನು ಮಾಡೋ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಿ ಅಂತ. ಹಂಗಾರ ನಮ್ದು ಹಂಗಿಲ್ಲ. ಈಗ ಸ್ವರೂಪದ ಜ್ಞಾನ ಆಯ್ತು. ಬರೇ ಜ್ಞಾನ ಅಲ್ರಿ, ಭಕ್ತಿ ಜ್ಞಾನ ಇರಬೇಕು. ಭಕ್ತಿ ಜ್ಞಾನ ಬರೇ ನಾ ಬ್ರಹ್ಮಜ್ಞಾನಿ ಅನ್ಕೋತಷ್ಟು ಎದಿ ಶತಮ ಅಡ್ಡಾಡಕತ್ರ ಅಹಂಕಾರ ಕಾರಣ. ಅದಕ್ಕೆ ಈ ಸುಜ್ಞಾನ ಅಂದ್ರೇನು? ಬ್ರಹ್ಮಜ್ಞಾನ ಮಾಡಿಕೊಡ್ತಾನ, ಅಜ್ಞಾನ ನಾಶ ಮಾಡ. ಅಜ್ಞಾನ ನಾಶ ಮಾಡಿದ ಅಂದ್ರೆ ಏನ್ರಿ? ಏನಂತಾರ ಅವರು? ಸುಖ ಸರಳ ಸುಖ ಪ್ರಾರಂಭ. ಯಾ ಸುಖ? ಹೊರಗಿನ ಇಂದ್ರಿಯ ವಿಷಯಗಳ ಸಂಯೋಗದಿಂದ ಸುಖ ಅಲ್ಲ. ಅಂದ್ರೆ ಸುಖ ಜೀವನ್ಮುಕ್ತಿ ಲಕ್ಷಣ ಅಲ್ಲ. ಬ್ರಹ್ಮಾಕಾರ ವೃತ್ತಿಯಲ್ಲಿ ಅನುಭವಿಸುವ ಆನಂದ. ವೃತ್ತಿ ತಪಸ್ತಾತು, ವೃತ್ತಿಯ ಮೇಲೆ ಮೇಲೆ ಬ್ರಹ್ಮಾಕಾರ ಆಗ್ತಿತ್ತು. ಶಾಂತತೆ ಬಂತು, ಅದರಲ್ಲಿ ಒಂದು ಬ್ರಹ್ಮಾಕಾರ ವೃತ್ತಿಯ ಆನಂದ ಅನುಭವಿಸ್ತಾನೆ. ಅದಕ್ಕೆ ಜೀವನ್ಮುಕ್ತಿ ಲಕ್ಷಣ ಅದನ್ನು ಉಂಟು ಮಾಡಿಕೊಡವ ಗುರುಗಳೇ ನೀವು ಇದ್ದೀರಿ. ಅದಕ್ಕೆ ಸುಜ್ಞಾನ ಸುಖ ಕರಣ. ಕರಣ ಉಂಟು ಮಾಡಿಕೊಡ. ಅದಕ್ಕೆ ತಜ್ಞಾನತ ಚರಣ. ತಜ್ಞ ಅಂದ್ರೆ ತಿಳಿದವ್ರು ಅಂತ ಅರ್ಥ ಅಲ್ಲ. ತಜ್ಞ ಅಂದ್ರೆ ಮುಮುಕ್ಷುಗಳು ಅಂತ ಅರ್ಥ ಮಾಡ್ಯಾರ. ಯಾಕ ನೋಡ್ರಿ, ಜ್ಞಾನ ಅಂತ ಬರತ್ತಲ್ಲ, ಐತೆ ತಿಳಿದ ಅಂತ ಅನ್ನೋದಾಗಿತ್ತಲ್ಲ. ನೋಡ್ರಿ, ಒಬ್ಬ ಗುರುಗಳು ಅದಾರ ಅಂದ್ರು, ಅವರು ಗುರುಗಳು ಜ್ಞಾನಿಗಳಿಂದಲೂ ನಮಸ್ಕಾರ ಮಾಡಿಸ್ಕೊಳ್ಳಿಕ್ಕೆ ಯೋಗ್ಯ ಅದ. ವಿಶೇಷವಾಗಿ ಮುಮುಕ್ಷುಗಳಿಂದ ಅವ್ರ ಸೇವಾ, ಮುಮುಕ್ಷುಗಳೇ ಅವ್ರು ಜಾಸ್ತಿ ಅವ್ರ ಹತ್ರ ಬರ್ಬೇಕಲ್ಲ. ಜ್ಞಾನಿಗಳು ಬಂದಾಗ ಗುರುಗಳು ಸ್ಥಾನ ಬಾಳ್ತಿರುತ್ತೆ, ಅವ್ರು ನಮಸ್ಕಾರ ಮಾಡ್ಬೋದು. ತಜ್ಞ ನತಚರಣ ಅನ್ಬೇಕಾಗಿದ್ರೆ ಅವ್ರು ಹತ್ಯೆಕ್ಕಿದ್ರು ದಿನ ನಮಸ್ಕಾರ ಮಾಡಿಸ್ಕೊಳ್ಳುವಂತ ಶಕ್ತಿ ಒಳ್ಳೆ ಅವ್ರು ಅಲ್ಲ. ಈಗ ತಜ್ಞ ಅನ್ನುವಂಥ ಅರ್ಥಕ್ಕ ಮುಮುಕ್ಷು. ಜ್ಞೇ ಅಂತ ಯಾಕೆ ಬಂತು? ಜ್ಞೇ ಯಾಕೆ ಬಂತು ಅಂದ್ರೆ ಇಲ್ಲಿ ಶಿಷ್ಯನಿಗೆ ವಿವೇಕದ ಅವಸ್ಥೆಯೊಳಗೆ ಸತ್ಯ ಮಿಥ್ಯದ ವಿವೇಕ ಆಗಿದೆ. ವಿವೇಕ ಯಾವುದೇ ಅವಸ್ಥೆ ಒಳಗ ಯಾವ್ದು ಸತ್ಯ, ಯಾವ್ದು ಮಿಥ್ಯ, ಯಾವ್ದು ಅನಾತ್ಮ, ಯಾವ್ದು ಆತ್ಮ, ಹೌದಿಲ್ಲ? ಬೇರ್ಪಡಿಸುವಂತ ವಿವೇಕ ಆಗಿರ್ತದಿಲ್ಲ, ಆಗಿರ್ತದ. ಆದರೆ ಅಲ್ಲಿ ಜಗತ್ತು ಮಿಥ್ಯ ಅನ್ನೋದು ಅಪರೋಕ್ಷ ಜ್ಞಾನ ಆಗಿರೋಲ್ಲ, ಪರೋಕ್ಷ ಜ್ಞಾನ ಆಗಿರೋದು. ಏನ್ರಿ? ಬ್ರಹ್ಮ ಸತ್ಯ, ಬ್ರಹ್ಮನೇ ನಾನಿದ್ದೇನೆ ಅಂತ ಅಭೇದ ಜ್ಞಾನ ಅಪರೋಕ್ಷ ಆಗಿರ್ತದೆ. ಅಲ್ಲೇ ಅಪರೋಕ್ಷ ಆಗಿದ್ರೆ ಮುಮುಕ್ಷುಗಳಿಗೆ ಶ್ರವಣ ಮನ ನಿಧಿದೇಶ ಯಾಕೆ ಬೇಕಾಗಿತ್ತು? ಬೇಕಾಗಿರ್ಲಿಲ್ಲ. ಅಲ್ಲಿ ಪರೋಕ್ಷ ಜ್ಞಾನ ಆಗಿರ್ತಾರೆ. ಯಾರಿಗೆ? ಮುಮುಕ್ಷು. ಸತ್ಯ ಮಿಥ್ಯದ್ದು ಅಂದ್ರೆ ಆಮೇಲೆ ಆತ್ಮ ಅನಾತ್ಮದ್ದು ಇವೆಲ್ಲ ಈಗ ಬೇರ್ಪಡಿಸುವ ಜ್ಞಾನ ಪರೋಕ್ಷ ಜ್ಞಾನ ಆಗಿರ್ತದೆ. ಅದಕ್ಕೆ ಅಂತ ಪರೋಕ್ಷ ಜ್ಞಾನದಿಂದ ಕೂಡಿಕೊಂಡವ ಮುಮುಕ್ಷು ಅದಾನ. ಅವ್ರ ಕಡೆಯಿಂದ ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ, ಸೇವೆ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾದಂಥವ್ರು ಗುರುಗಳು. ಮತ್ತು ಅಷ್ಟೇ ಅಲ್ಲದೆ ಬ್ರಹ್ಮಜ್ಞಾನಿಗಳು ಯಾರು ಬಂದರೂ ಕೂಡ ಅವರಿಂದನೂ ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ ವಿದ್ಯಾರ್ಥ ಗುರುಗಳು ಅಂತ ಸ್ಥಾನ ಇರ್ತದೆ ಅವ್ರದ್ದು. ಅದಕ್ಕೆ ತಜ್ಞನ ತಚ್ಚರಣ ಅಂತ ಮುಮುಕ್ಷುಗಳಿಂದ ನಮಸ್ಕಾರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥ ಚರಣಗಳ ಗುರುಗಳಲ್ಲಿ ಶ್ರೇಷ್ಠರಾದವರೇ, ನೀವೆಲ್ಲ ವಿಜ್ಞಾಪವನ್ನು ನಾನು ಪ್ರಶ್ನೆ ಬಂದಿದೆ, ದಯಮಾಡಿ ನನಗೆ ತಿಳಿಸ್ಕೊಡ್ರಿ ಅಂತ ಗುರುಗಳ ಹತ್ರ ತಿಳ್ಕೊತಾನೆ.
ಕಾರ ಇದು ಚಿದಾಭಾಸನ ಜೊತೆ ಸೇರಿಕೊಂಡು ಎರಡು ಅವಸ್ಥೆ ಒಳಗೆ ಆತ್ಮನಂತೆ ಅರಿತದೆ. ಆತ್ಮನಂತೆ ಎಲ್ಲ ಅರಿತದಲ್ಲ, ಅವಾಗ ಈ ತನ್ನ ಆತ್ಮ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿಯಲಾರದೆ ಇದ್ದ ಪ್ರಸಂಗದೊಳಗೆ ಇದರಲ್ಲಿ ಆತ್ಮತ್ವದ ಭ್ರಾಂತಿಯ. ಇದು ಘಟವಿದೆ ಅನ್ನುವಂಥ ಜ್ಞಾನ ಚಿದಾಭಾಸ ಸಹಿತ ಅಹಂಕಾರಕ್ಕಾಗ್ತದೆ. ಬರೀ ಚಿದಾಭಾಸನ ಒಪ್ಪಿದ್ರು ಅಲ್ಲಿ ಅಹಂಕಾರ ಬಂದೇ ಬರ್ತದೆ. ಬರೀ ಅಹಂಕಾರ ಒಪ್ಪಿದ್ರ ಅಲ್ಲಿ ಚಿದಾಭಾಸ ಇದ್ದೇ ಇರ್ತದೆ. ಅವಾಗ ಇದು ಮಂತ್ರಿ ಅಂತ ಕೆಲಸ ಮಾಡ್ತದ, ಆದ್ರೆ ಇದಕ್ಕೆ ಆತ್ಮತ್ವವನ್ನು ಹೇಳಕ್ ಬರಂಗಿಲ್ಲ. ಅದಕ್ಕ ಇದು ಇಷ್ಟು ಭ್ರಾಂತಿಗೊಳಿಸ್ತದ ಅಂತ ತಿಳ್ಕೊಂಡು ಇದಕ್ಕೊಂದು ಸಂಧಿನ ಇಟ್ಟುಬಿಡೋಣ. ಏನಂತ? ಅಹಂಕಾರವು ಸುಸುಪ್ತಿಯಲ್ಲಿ ಅಭಾವವಾಗಿದೆ. ಅಭಾವ ಆಗಿದೆ ಅಂದ್ರೆ ಅಲ್ಲಿ ಒಂದು ಆನಂದವನ್ನು ಅನುಭವಿಸುವಂತ ಪ್ರಾಜ್ಞ ಜೀವ ಅದಾನ, ಅಲ್ಲಿ ಆನಂದ ಅನುಭವಿಸ್ತಾನ. ಅದು ಆನಂದ ಅನುಭವಿಸುವುದು ಆತ್ಮ ಅಲ್ಲ, ಅದು ಆನಂದಮಯ ಕೋಶ. ಆನಂದಮಯ ಕೋಶ ಅದು ಮಿಂಚಿನಂತೆ ಹೊಳೆದು ತೋರಿ ಅಡಗುವುದರಿಂದ ಆತ್ಮ ಅಲ್ಲ ಅಂತ ಮುಂದೆ ಹೇಳ್ತಾರ. ಅದಕ್ಕ ಈಗ ಪ್ರಶ್ನೆ ಮಾಡಕತ್ತಿದ್ದವ ಪ್ರಶ್ನೆ ಮಾಡೋಕ್ಕಿಂತ ಪೂರ್ವದಲ್ಲಿ ಸಂಧಿಯ ಆರಂಭದಲ್ಲಿ ಮಂಗಲಾಚರಣೆ ಮಾಡಿದರು. ಆ ಮಂಗಲಾಚರಣೆ ಪರಮಾತ್ಮನ ಮಂಗಲಾಚರಣೆ ಮಾಡಿದ್ರು ಅವರು. ಏನಂತ? ಅಲ್ಲಿ ಶಂಭುಲಿಂಗನ ಅಳಿಯ ದುಳಿಯದ ಮರವೇ ದಳೆಯದ ಎಚ್ಚರದ ಕಳವಳಿಸದ ಅರಿವೇ ನಿಜವಾದ ಶಂಭುಪದ ನಳಿನ ಮಂಕೂರ್ತು ನತನಪ್ಪೆ ಅಂತ ಈ ರೀತಿಯಾಗಿ ಆ ಶಂಭುಲಿಂಗನ ಮಂಗಲಾಚರಣೆ ಮಾಡಿದರು. ಗುರುವಿಗೆ ಪ್ರಶ್ನೆ ಮಾಡ್ಬೇಕಲ್ಲ, ಅವಾಗ ಗುರುಗಳ ಸ್ತುತಿಯನ್ನು ಮಾಡಿದ. ಅಜ್ಞಾನ ನಿರ್ಹರಣ, ಸುಜ್ಞಾನ ಸುಖಕರಣ, ತಜ್ಞ ನತ ಚರಣ, ಗುರುವರ್ಯ ನೀವೆನ್ನ ವಿಜ್ಞಾಪವನ್ನು ಒಲಿದು ಕೇಳು ಅಂತ ಗುರುಗಳ ಸ್ತುತಿಯನ್ನ ಮಾಡಿದರು. ಮಾಡಿದ ಮೇಲೆ ಯಾಕ ತದ್ವಿದ್ಯ ಪ್ರಣಿಪಾತೈನ ಪರಿಪ್ರಶ್ನೆನ ಸೇವಯ. ಈಗ ಪ್ರಶ್ನೆ ಮಾಡ್ತಾನೆ. ಏನಂತ ಪ್ರಶ್ನೆ ಮಾಡ್ತಾನಮ್ಮ ಅಂತ ಅದನ್ನ ಹೇಳ್ತಾರ 3ನೇ ನುಡಿಯೊಳಗ. ಅಹಮ ನಿದ್ರೆಯೋಳ ಇಲ್ಲ ದಿಹ ರೂಪಿನಿಂ ದೃಶ್ಯಬಹುದಿ ಅಂದೊಡೆ ಅರಿವುತಿಹುದು ಒಂದು ಬೇಕು, ಅದು ಎಂತಹುದು ಪೇಳನೆಗೆ ನಿಜವಾಗಿ ಅಂತ. ಅಹಮು ನಿದ್ರೆಯೋಳ ಇಲ್ಲದಿಹ ರೂಪಿನಿಂ. ಈ ಅಹಂಕಾರ ಅನ್ನುವಂಥದ್ದು 2 ಅವಸ್ಥೆಯೊಳಗ ತೋರ್ತದೆ. 2 ಅವಸ್ಥೆಯೊಳಗ ಏನ್ ಮಾಡ್ತದ? ಆತ್ಮನ ಅರಿವನ್ನ ಪಡೆದು ಅದು ಆತ್ಮನಂತೆ ವೇಷವನ್ನ ಧರಿಸಿ 2 ಅವಸ್ಥೆಯೊಳಗ ಅದೇನ್ ಮಾಡ್ತದ ಅಂತಂದ್ರ ಅದು ವ್ಯವಹಾರ ಮಾಡ್ತದ. 2 ಶರೀರದೊಳಗೆ ಇರ್ತದ, 2 ಅವಸ್ಥೆಗಳನ್ನು ಉಂಟು ಮಾಡ್ತದ. ಅವಸ್ಥೆಗಳನ್ನು ಉಂಟು ಮಾಡೋದು ಆತ್ಮ ಅಲ್ಲ, ಅವಸ್ಥೆಗಳನ್ನು ಉಂಟು ಮಾಡೋದು ಅಹಂಕಾರ. ಯಾವ ಅಹಂಕಾರ ಅದು ಚಿದಾಭಾಸನ ಜೊತೆ ಸೇರಿಕೊಂಡು ಇಂದ್ರಿಯಗಳ ದ್ವಾರ ಹೊರಗೆ ಬಂದು ವಿಷಯಗಳನ್ನು ಗ್ರಹಣ ಮಾಡ್ತಿತ್ತಂದ್ರೆ ಅದಕ್ಕೆ ಜಾಗೃತಾವಸ್ಥೆ ಅಂತ. ಯಾವ ಅಹಂಕಾರ ಅದು ಶರೀರದಿಂದ ಹೊರಗೆ ಹೋಗದೆ ಒಳಗೆ ಒಂದು ಸೃಷ್ಟಿ ಮಾಡಿತ್ತು ಅಂದ್ರೆ ಅದಕ್ಕತ್ತು ಸ್ವಪ್ನಾವಸ್ಥೆ ಅಂತ. ಹೌದಲ್ಲ? ಇಂದ್ರಿಯ ಅಹಂಕಾರ ಸ್ವಪ್ನಾವಸ್ಥೆಯೊಳಗೆ ಹೊರಗೆ ಹೋಗುದಿಲ್ಲ. ಹಿತನಾಮಕ ನಾಡಿಯೊಳಗೆ ಒಂದು ಹೊಸ ಸೃಷ್ಟಿ ಮಾಡ್ತಾರೆ. 2 ಅವಸ್ಥೆಗಳನ್ನು ಉಂಟು ಮಾಡೋದು ಅಹಂಕಾರ. ಅದು 2 ಶರೀರದೊಳಗನು ಇರ್ತದೆ. 2 ಅದಕ್ಕೆ ಅದು ಆತ್ಮನಂತೆ ಏನ್ ಮಾಡ್ತದಂತಂದ್ರೆ ಅರಿತಾ ಇರ್ತದ, ಹೊರಗಿನ ವಿಷಯಗಳ ಜ್ಞಾನ ಮಾಡ್ಕೋತಾ ಇರ್ತದ. ಆದ್ರೂ ಕೂಡ ಸುಸುಪ್ತಾವಸ್ಥೆಯೊಳಗ ಈ ಅಹಂಕಾರ ಅಡಗುವುದರಿಂದ, ಇದು ಭಾವಗಳಿಂದ ಕೂಡಿರುವುದರಿಂದ ಇದು ದೃಶ್ಯದ. ಯಾವ್ದು ದೃಶ್ಯದ? ಅದು ಮಿಥ್ಯ ಇರ್ತದೆ. ಯದೃಶ್ಯಂ ತನ್ನಷ್ಟಂ, ಅದು ಮಿಥ್ಯ ಇರ್ತದ ಅಂತ ಹೇಳಾಕತ್ತಿದ್ರಲ್ಲ. ಅವೇನು ಪ್ರಶ್ನೆ ಮಾಡ್ತಾನ? 2 ಅವಸ್ಥೆಯೊಳಗ ಅಹಂಕಾರ ವ್ಯವಹಾರ ಮಾಡ್ತತಿ, ಸುಸುಪ್ತ ಅವಸ್ಥೆಯೊಳಗ ಅದ್ರ ಅಭಾವ ಇರ್ತದೆ ಅಂತ ಹೇಳಿದ್ರಿ. ಅಹಮು ನಿದ್ರೆಯೋಳ್ ಇಲ್ಲದಿಹ ರೂಪಿ ನಿಮ್ ದೃಶ್ಯಬಹುದು. ನೀವ್ ಹೇಳಿದ್ರಿ ಹಿಂಗ ನೋಡು, ಸುಸುಪ್ತ ಅವಸ್ಥೆಯೊಳಗ ಅಹಂಕಾರ ಇರುವುದಿಲ್ಲ, ಅವಿದ್ಯೊಳಗ ಅಡಗಿರ್ತದ, ಆದ್ದರಿಂದ ಅದು ದೃಶ್ಯವಾಗಿದೆ. ವೇದಾಂತಿಗಳೇ ನೀವು ಹೇಳಾಕತ್ತೀರಿ, ಗುರುಗಳೇ ನೀವು ಹೇಳಾಕತ್ತೀರಿ ದೃಶ್ಯವಾಗಿದೆ, ಅದು ದೃಕ್ ಅಲ್ಲ. ದೃಕ್ ಅಂದ್ರೇನು? ದೃಕ್ ದೃಶ್ಯ ಸಾಪೇಕ್ಷಿಕ ಅದಾವ, ಮತ್ತ ಆ ದೃಕ್ ಅಲ್ಲ, ದೃಶಿ ಅಲ್ಲ. ಒಂದು ದೃಶಿವಂತ ಬರ್ತಾವ. ದೃಕ್ ಮತ್ತು ದೃಶ್ಯ ಸಾಪೇಕ್ಷಿಕ ಅದಾವ. ಒಂದು ಜ್ಞಾನಾಧ್ಯಾಸದ, ಒಂದು ಅರ್ಥಾಧ್ಯಾಸ ಅದ. ದೃಶ್ಯ ಅರ್ಥಾಧ್ಯಾಸ ಅದ,
ದೃಕ್ ಜ್ಞಾನಾಧ್ಯಾಸ ಅದ. ದೃಶಿ ಮಾತ್ರ ನಿರ್ಗುಣ ಬ್ರಹ್ಮ ಅದ, ಅದು ಶುದ್ಧ ಚೇತನ. ಈ ಅಹಂಕಾರ ದೃಶಿ ಅಲ್ಲ. ಬಾಳ ಅಂದ್ರ ಇದು ದೃಕ್ ಆಗಬಹುದು ದೃಶ್ಯದ ಸಾಪೇಕ್ಷೆಯಿಂದ, ಆದ್ರೆ ದೃಶಿ ಅಲ್ಲ. ಅಂದ್ರೆ ಆತ್ಮ ಅಲ್ಲ ಇದು. ಇದು ಆತ್ಮ ಅಲ್ಲ ಅಂತ ಹೇಳುವ ಸಲುವಾಗಿ ವೇದಾಂತಿಗಳೇ, ಗುರುಗಳೇ, ಇದು ಸುಸುಪ್ತ ಅವಸ್ಥೆಯೊಳಗ ಅಡಗುವುದರಿಂದ, ಅವಿದ್ಯೆಯೊಳಗೆ ಅಡಗುವುದರಿಂದ ಇದು ದೃಶ್ಯವಾಗೈತಿ, ಇದು ಮಿಥ್ಯಾ ಅದ, ಇದು ಆತ್ಮ ಅಲ್ಲ ಅಂತ ಹೇಳಿದ್ರಿ. ಹಂಗಾರ ಅಹಂಕಾರ ಸುಸುಪ್ತ ಅವಸ್ಥೆಯೊಳಗ ಅಭಾವ ಆಗಿದ್ದನ್ನ ಅರಿಯುವವರು ಯಾರದಾರ ಅಲ್ಲಿ? ಸುಸುಪ್ತ ಅವಸ್ಥೆಯೊಳಗೆ ಅರಿಯುವವರು ಯಾರು ಅದಾರ? ನೈಯಾಯಿಕರ ಮತಾನುಸಾರ ಪ್ರಶ್ನೆ ಮಾಡ್ತಾನ. ಅರಿಯೋರು ಯಾರು ಅದಾರ? ಅರಿಯುವವರು ಇದ್ದಿದ್ರ ಅಹಂಕಾರದ ಅಭಾವವನ್ನು ಅರಿತಿದ್ರು. ಅರಿವು ಇಲ್ಲಲ್ಲ, ಅಲ್ಲೇ ಅರಿವಿಲ್ಲ, ಅರಿಯೋರು ಇಲ್ಲ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರ ಅವರು, ಅಹಮು ನಿದ್ರೆಯೋಳ್ ಇಲ್ಲದಿಹ ರೂಪಿನಿಂ ದೃಶ್ಯಬಹುದು ಎಂದೊಡೆ ಅರಿವುತಿಹುದೊಂದು ಬೇಕು. ಹಂಗಾರ ಅಹಂಕಾರದ ಅಭಾವವನ್ನು ಅರಿಯುವಂತದ್ದು ಸುಸುಪ್ತಿಯೊಳಗ ಒಂದು ಅರಿವು ಇರ್ಬೇಕಲ್ಲ ಏನ್ರಿ? ಅದು ಎಂತಹುದು? ಹಂಗಾರ ಆ ಅಹಂಕಾರ ಅರಿಸಿಕೊಳ್ತದ ಅಂದ್ಮೇಲೆ ನಿದ್ರೆಯೊಳಗ ಅರಿಯುವಂತ ಒಂದು ಅರಿವು ಬೇಕಾಗ್ತದ. ಆ ಅರಿವು ನಿದ್ರೆಯೊಳಗ ಇಲ್ಲದ್ರಿಂದ ಆ ಅಹಂಕಾರದ ಅಭಾವವನ್ನು ಅರಿಯುವವರು ಯಾರು ಅಂತ ಒಂದ್ ವೇಳೆ ಪ್ರಶ್ನೆ ಮಾಡ್ತಾರ. ಪ್ರಶ್ನೆ ಶಿಷ್ಯ ಈ ರೀತಿಯಾಗಿ, ಆ ಸುಸುಪ್ತ ಅವಸ್ಥೆಯೊಳಗ ಅರಿವಿಲ್ಲ. ಅವ್ರ ಅಭಿಪ್ರಾಯ ಏನು? ಸುಸುಪ್ತ ಅವಸ್ಥೆಯೊಳಗ ಅರಿವಿಲ್ಲ. ಆತ್ಮ ಇರಬಹುದು, ಆದ್ರೆ ಅರಿವಿನ ಗುಣ ಇಲ್ಲ. ಆತ್ಮದಾನ ಅವಂಗ ಜ್ಞಾನ ಗುಣ ಇಲ್ಲ ಅಲ್ಲಿ. ಯಾಕೆ ಜ್ಞಾನ ಗುಣ ಇಲ್ಲ? ಮನಸ್ಸು ಮತ್ತು ಆತ್ಮಗಳ ಸಂಯೋಗ ಆಗಿಲ್ಲ ಅಲ್ಲಿ. ಮನಸ್ಸ ಸುಸುಪ್ತ ಅವಸ್ಥೆಯೊಳಗೆ ಅಡಗಿಬಿಟ್ಟದ ಅವಿದ್ಯೆ ಒಳಗ. ಮತ್ ಮನಸ್ಸಿಲ್ಲ ಅಂದ್ರ ಬರೀ ಆತ್ಮ ಇದ್ರ ಅವ್ನ ಸ್ವರೂಪತ ಜಡ ಅದಾನೆ. ಜಡ ಇದ್ರ ಮತ್ತಲ್ಲಿ ಮನಸ್ಸು ಸಂಯೋಗ ಆಗ್ಲಿಲ್ಲ ಏನ್ರಿ? ಮನಸ್ಸು ಆ ಆತ್ಮನಿಗೆ ಸಂಯೋಗ ಆದಾಗ ಜ್ಞಾನ ಗುಣ ಉತ್ಪತ್ತಿ ಆಗ್ತಿತ್ತು. ಜ್ಞಾನ ಗುಣ ಇಲ್ಲ. ಆತ್ಮ ಇರಬಹುದು, ಆದ್ರೆ ಸ್ವರೂಪತ ಜಡ ಅದಾನ. ಮತ್ತ ಅರಿವಿನ ಹಿಂಗ ಜಡ ಇದ್ದಾಗ ಅರಿವು ಇಲ್ಲಿಲ್ಲ ಅಂದ್ರ ಆ ಅಹಂಕಾರದ ಅಭಾವವನ್ನ ಯಾರು ಅರಿತ್ಯಾರ? ಅದನ್ನ ಹೇಳ್ರಿ ಅಂತ ಪ್ರಶ್ನೆ ಮಾಡಿದ್ರು. ಈಗ ಏನಂತ ಮತ್ತು ಪ್ರಶ್ನೆ ಏನಾಯ್ತು? ಈ ಒಂದನೇ ಸೂತ್ರ ಏನದ ಪ್ರಶ್ನೆ. ನಿದ್ರೆಯೊಳಗ ಅರಿವು ಐತಿ ಅಂತ ಹೇಳಿದ್ರ ಎಲ್ಲರಿಗೂ ನಿದ್ರೆಯೊಳಗ ಒಂದು ಘಟನೆ ಘಟಿಸಿದ್ರ, ಕಳ್ಳ ಆ ಮನ್ಯಾಗ ಬಂದು ಏನಾರು ಕಳ್ತನ ಮಾಡ್ಕೊಂಡು ಹೋದ ಅಥವಾ ಮೈ ಮ್ಯಾಗಿನ ಬಂಗಾರ ತಗೊಂಡು ಹೋದ ಅಂದ್ರ ಎಲ್ಲರಿಗೂ ಗೊತ್ತಾಗ್ಬೇಕಾಗಿತ್ತಲ್ಲ, ಅರಿವು ಇದ್ದಿದ್ರೆ ಗೊತ್ತಾಗ್ಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಚಿರನಿದ್ರೆಯಲ್ಲಿ ಅರಿವಿರೆ ತನ್ನ ದೇಹದ ಆಭರಣಮಂ ಚೋರನು ವೈವಾಗಲ್ ಆದೊಡಂ ನರನು ಅರಿಯನು ಏತಕ್ಕೆ ಎಲೆದೇವ. ಏನ್ರಿ? ಚಿರನಿದ್ರೆಯಲ್ಲಿ ಅರಿವಿರೆ. ಚಿರನಿದ್ರೆ ಅಂದ್ರೆ ತನಿ ನಿದ್ರೆ. ನಿದ್ರೆ ಸ್ವಪ್ನದ ನಿದ್ರೆನೂ ಒಂದು ಬೇರೆ ಇರ್ತದ, ಚಿರನಿದ್ರೆ ಒಂದು ಬೇರೆ ಇರ್ತದ. ಸ್ವಪ್ನದ ನಿದ್ರೆ ಅದು ಗಾಢ ನಿದ್ರೆ ಅಲ್ಲದು. ಅದು ಅರ್ಧಂಬರ್ಧ ನಿದ್ರೆ ಇರ್ತತಿ. ನಿದ್ರಾ ದೋಷದಿಂದ ಸ್ವಪ್ನ ಬಿದ್ದು ಬಿಡ್ತದೆ. ನನಗೆ ಯಾಕೋ ಇವತ್ತು ಸರಿಯಾಗಿ ನಿದ್ರೆ ಆಗಿಲ್ರಿ, ಬರೀ ಕನಸ ಬಿದ್ದವು ಅಂತ ಏನು. ಆದ್ರೆ ಚಿರನಿದ್ರೆಯೊಳಗ, ಗಾಢ ನಿದ್ರೆಯೊಳಗ ಆನಂದ ಇರ್ತದೆ. ಹೌದಲ್ಲ? ಅದು ಚಿರನಿದ್ರೆಯೊಳಗ ಏನಂತ ನಾವು, ಚಿರನಿದ್ರೆಯಲ್ಲಿ ಅರಿವು ಇರೇ. ಸುಸುಪ್ತ ಅವಸ್ಥೆಯೊಳಗ ಗಾಢ ನಿದ್ರೆಯೊಳಗ ಒಂದ್ ವೇಳೆ ಅರಿವಿದ್ದಿದ್ರ ಏನ್ರಿ, ಅರಿವಿದ್ದಿದ್ರ ಅರಿವಿರೆ ತನ್ನ ದೇಹದ ಆಭರಣಮಂ ಚೋರನು ವೈವಾಗಲ್. ಕಳ್ಳ ಬಂದಪ್ಪ, ಎಲ್ಲರೂ ಗಾಢ ನಿದ್ರೆಯೊಳಗೆ ಮಲ್ಕೊಂಡಾರ, ಮನ್ಯಾಗಿದ್ದವ್ರು, ಇವನು ಮಲ್ಕೊಂಡಾನ. ಇವ್ರು ಅಲ್ಲಿ ಸುತ್ತಮುತ್ತಲು ಇದ್ದವ್ರು ಗಾಢ ನಿದ್ರೆಗೆ ಹೋಗ್ಯಾರ. ಕಳ್ಳರು ಬಂದು ಏನ್ ಮೈ ಮ್ಯಾಗಿನ ಬಂಗಾರ ಕದಿಬಹುದು ಅಥವಾ ಇದ್ರೊಳಗಿಂದ ಏನಾರ ಕದ್ಕೊಂಡ್ರ ಹೋಗ್ಬಹುದು. ಮತ್ತು ಹಿಂಗ ಬಂದು ಕಳ್ತನ ಮಾಡ್ಕೊಂಡು ಹೋಗುವಾಗ ಒಂದ್ ವೇಳೆ ಸುಸುಪ್ತ ಅವಸ್ಥೆಯೊಳಗ ಅರಿವು ಇದ್ದಿದ್ರ ಕಳ್ಳ ಕಳ್ತನ ಮಾಡುದು ಎಲ್ಲರಿಗೂ ಗೊತ್ತಾಗ್ಬೇಕಾಗಿತ್ತಲ್ಲ ಏನ್ರಿ? ಕಳ್ಳ ಕಳ್ತನ ಮಾಡುವುದು ಎಲ್ಲರಿಗೂ ಗೊತ್ತಾಗ್ಬೇಕಾಗಿತ್ತಲ್ಲ. ಗೊತ್ತಾಗುದಿಲ್ಲಲ್ಲ. ಕಳ್ಳ ಅವಂತಾನ ಮನುಷ್ಯ, ಇಲ್ರಿ ನಾನು ನಿದ್ದೆತ್ತಿ ಮಲ್ಕೊಂಡಿದ್ದೆ, ಗಾಢವಾದ ನಿದ್ದೆತ್ತಿ ಮಲ್ಕೊಂಡಿದ್ದೆ, ಯಾವ ಕಳ್ಳ ಬಂದಾನೋ ಏನು ಹೋದ ನನ್ಗೆ ಗೊತ್ತಾಗ್ಲಿಲ್ರಿ ಅವಾಗ ಅಂತ. ಗೊತ್ತಾಗ್ಲಿಲ್ರಿ ಅಂದ್ರೆ ಅಲ್ಲಿ ಅರಿವಿಲ್ಲ ಅಂತಾನವ. ಯಾರು? ನೈಯಾಯಿಕರ ಮತಾನುಸಾರ ಗೊತ್ತಾಗ್ಲಿಲ್ಲ ಅಂದ್ರೆ ನೀನು ಅಲ್ಲಿ ಅರಿವು ಇಲ್ಲ. ಅರಿವು ಇದ್ದಿದ್ರ ಈಗ ಜಾಗೃತ ಅವಸ್ಥೆಗೆ ಏನಾರ ಕೆಲಸ ಮಾಡಿ ಗೊತ್ತಾಗತ್ತೆ ಇಲ್ಲಿ ನಿಮ್ಗ ಗೊತ್ತಾಗತಿ. ಹಂಗ ಅಲ್ಲಿ ಅರಿವು ಇದ್ದಿದ್ರ ಗೊತ್ತಾಗ್ಬೇಕಾಗಿತ್ತಲ್ಲ. ಸ್ವಲ್ಪ ಅನಿಸ್ತದ, ಇದು ಅನಿಸ್ತದ. ಯಾರು ಶಾಸ್ತ್ರದ ಪರಿಣತಿ ಇರಂಗಿಲ್ಲ,
ವಿಷಯ ಗೊತ್ತಿರಂಗ ಅನಿಸ್ತಾವ, ಹೌದಲ್ಲ? ಅದು ವಿಶೇಷ ಜ್ಞಾನ, ಸಾಮಾನ್ಯ ಜ್ಞಾನ ಅಂತ ಇರ್ತಾವ. ವಿಶೇಷ ಜ್ಞಾನ ಇದ್ದಾಗ ವಿಷಯಗಳ ವಿಶೇಷ ಜ್ಞಾನ ಆಗ್ತಾವ. ಸಾಮಾನ್ಯ ಅರುರೂಪ ಅಂದ್ರೆ ಆತ್ಮನ ಸಾಮಾನ್ಯ ರೂಪ ಜ್ಞಾನ ಇತ್ತಂದ್ರೆ ಅಲ್ಲಿ ಅರಿವು ಇದ್ರೂ ಕೂಡ ಅದು ವಿಷಯಗಳ ವಿಶೇಷ ಜ್ಞಾನ ಅಲ್ಲಿ ಆಗೋದಿಲ್ಲ. ಅದಕ್ಕಿಲ್ಲ ಹಿಂಗ ಲೋಕಾನುಭವ ಅದಲ್ರಿ. ಯಾವರ ಮನುಷ್ಯ ಕಳ್ತನ ಆದಾಗ ಒಂದ್ ವೇಳೆ ನಂಗೆ ಗಾಢ ನಿದ್ರೆ ಹತ್ತಿ ಮಲ್ಕೊಂಡಿದ್ದೆ, ನನ್ಗೇನ್ ಗೊತ್ತಾಗ್ಲಿಲ್ರಿ ನನಗೆ ಆ ಟೈಮ್ದಾಗ ಅಂತ ಹೇಳ್ತಾರ, ಎಲ್ಲರೂ ಹೇಳ್ತಾರ. ಇದು ಲೋಕಾನುಭವ ಅದ. ಆದ್ದರಿಂದ ಅರಿವು ಇದು ಸುಷುಪ್ತ ಅವಸ್ಥೆಯೊಳಗ ಅರಿವು ಇಲ್ಲ ಅಂತ ಅವ ಪ್ರಶ್ನೆ ಮಾಡ್ತಾನ. ಅದಕ್ಕೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಲ್ರೆ ಅಲ್ಲದೆ ಈ ನ್ಯಾಯ ಮತದವರು ಅಂದ್ರೆ ನ್ಯಾಯಿಕರು ಒಂದು ಯುಕ್ತಿಯಿಂದನೂ ಕೂಡ ಮತ್ತವರು ಸುಷುಪ್ತ ಅವಸ್ಥೆಗೆ ಅರಿವಿಲ್ಲ ಅಂತ ಸಿದ್ಧ ಮಾಡಕ್ ಹೋಗ್ತಾರ. ಅದನ್ನು ಹೇಳ್ತಾರ. ಮತ್ತೆ ನಿದ್ರೆಯೊಳು ಸಂವಿತ್ತಿಲ್ಲವೆಂದು ಕೆಲರು ಉತ್ತರಂ ಕೊಡುವರು, ಅಹಮಿಗಿಲ್ಲವೇ ಕಾಣಿಸುತ್ತಮಿಹುದು ಎಂದು ಕರುಣಿಪುದು. ಮತ್ತೆ ನಿದ್ರೆಯೊಳು ಅಂದ್ರೆ ಮತ್ತೆ ನಿದ್ರೆಯೊಳು, ಮತ್ತೆ ಅಂದ್ರೆ ಏನು? ಎರಡನೇ ನುಡಿ ಹೇಳಿದ ಮ್ಯಾಲ ಅದನ್ನ ಹೇಳಿದ್ಮೇಲೆ ಮತ್ತ ಯುಕ್ತಿಯಿಂದ ಹಿಂಗ್ ಹೇಳ್ತಾರ ನೋಡ್ರಿ ನೈಯಾಯಿಕರು ಅಂತ ಅರ್ಥ. ಮತ್ತೆ ನಿದ್ರೆಯೊಳು ಸಂವಿತ್ತಿಲ್ಲವೆಂದು, ನಿದ್ರೆಯೊಳು ಅಂದ್ರೆ ಸುಸುಪ್ತ ಅವಸ್ಥೆ ಒಳಗ ಸಂವಿತ್ತಿಲ್ಲ. ಸಂವಿತ್ ಅಂದ್ರೆ ಸಂವಿತ್ ಅಂದ್ರ ಜ್ಞಾನ, ಸಂವಿತ್ ಅಂದ್ರ ಜ್ಞಾನ ಅಂದ್ರೆ ಜ್ಞಾನ ಇಲ್ಲ. ಸಂವಿತ್ ಇಲ್ಲವೆಂದು ಜ್ಞಾನ ಇಲ್ಲ ಅಂದ್ರೆ ಜ್ಞಾನ ಇಲ್ಲ, ಅರಿವಿಲ್ಲ ಅಂತ ಕೆಲರು ಉತ್ತರಂ ಕೊಡುವರು. ಕೆಲವರು ಅಂದ್ರೆ ಯಾರು? ನೈಯಾಯಿಕ. ಅವ್ರು ಹೇಳ್ತಾರ ಏನ ಯುಕ್ತಿ ಏನ? ನೀ ಇಷ್ಟೊತ್ತನ ದೇವದತ್ತ ನೀ ಇಷ್ಟೊತ್ತನ ಮಲ್ಕೊಂಡಿದ್ದೆಲ್ಲ ಹೆಂಗ ಅನಿಸ್ತು ಅಂದ್ರ ನಾನು ಏನನ್ನು ಅರಿಯದೆ ಮಲ್ಕೊಂಡಿದ್ದೆ, ಏನನ್ನು ಅರಿಯದೆ ಮಲಗಿದ್ದೆ. ಹಂಗಾರೆ ಏನನ್ನು ಅರಿಯದೆ ಅನ್ನೋ ಶಬ್ದ ಹಿಡ್ಕೊಂಡು ಮತ್ತೆ ಏನು ಅರಿಲಿಲ್ಲ ಅಂದ್ರ ಅಲ್ಲಿ ಅರಿವಿಲ್ಲ. ಏನು ಅರಿಲಿಲ್ಲ, ಏನನ್ನು ಅರಿಲಿಲ್ಲ ಅನ್ನೋದ್ರಿಂದ ನಿನ್ನ ಮಾತಿನಿಂದ ಗೊತ್ತಾಕತಿ ಅಲ್ಲಿ ಅರಿವು ಇಲ್ಲ ಅಂತ ನೈಯಾಯಿಕರು ಅಷ್ಟು ಹೇಳೋದಲ್ಲದೆ ಮತ್ತೇನ್ ಹೇಳ್ತಾರ ಅವರು? ಅಲ್ಲಿ ಅರಿವು ಯಾಕಿಲ್ಲ ಅಂದ್ರ ಮನಸ್ಸು ಮತ್ತು ಆತ್ಮಗಳ ಸಂಯೋಗ ಅಲ್ಲಿಲ್ಲ. ಮನಸ್ಸು ಮತ್ತು ಆತ್ಮಗಳ ಸಂಯೋಗ ಅಲ್ಲಿದ್ರ ಜ್ಞಾನ ಗುಣ ಉತ್ಪತ್ತಿ ಆಗ್ತಿತ್ತು. ಆದ್ದರಿಂದ ಅಹಮಿಗಿಲ್ಲವೇ, ಅಹಮಿಗಿಲ್ಲವೇ ಅಂದ್ರ ಅಹಂಕಾರದ ಅಭಾವವು, ಅಹಮಿಗಿಲ್ಲವೇ ಅಂದ್ರೆ ಅಹಂಕಾರದ ಅಭಾವವು. ಸುಷುಪ್ತ ಅವಸ್ಥೆಯೊಳಗ ಅರಿವಿಲ್ಲ ಅಂದ್ಮೇಲೆ ಅಹಂಕಾರದ ಅಭಾವವು ಕಾಣಿಸುತ್ತ ಎಂತುಮಿಹುದು. ಅಹಂಕಾರದ ಅಭಾವ ಅರಿಯುವ ಆತ್ಮನಿಂದ ಅರಿಸಿಕೊಳ್ತದಂತ ಹೆಂಗ್ ಹೇಳಾಕ್ ಬರ್ತೈತ್ರಿ? ಅಹಂಕಾರದ ಅಭಾವವನ್ನ, ಯಾಕ ಅರಿವಿಲ್ಲ ಅಂದ್ಮೇಲೆ ಸುಷುಪ್ತ ಅವಸ್ಥೆಯೊಳಗ ಅರಿವಿಲ್ಲ ಅಂದ್ಮೇಲೆ ಅಹಮಿಗಿಲ್ಲವೇ ಅಂದ್ರೆ ಅಹಂಕಾರದ ಅಭಾವವನ್ನ ಸುಷುಪ್ತ ಅವಸ್ಥೆಯೊಳಗ ಅರಿವಿಲ್ಲ ಅಂದ್ರ ಹಂಗಾರ ಆ ಅಹಂಕಾರದ ಅಭಾವವನ್ನು ಹೆಂಗ ಕಾಣಾಕ್ ಬರ್ತೈತ್ರಿ? ಹೆಂಗ ಅರಿಯಾಕ ಬರ್ತೈತ್ರಿ? ಅದ್ ಹೆಂಗ ಕಾಣಿಸಿಕೊಂಬುದು? ಅಹಂಕಾರದ ಅಭಾವವು ಹೆಂಗ ಅರಿಸಿಕೊಂಡಿತು? ಯಾಕ ಅಲ್ಲಿ ಅರಿವಿಲ್ಲಲ್ಲ. ಅರಿವಿಲ್ಲ ಅಂದ್ಮೇಲೆ ಅಹಂಕಾರದ ಅಭಾವವನ್ನು ಹೆಂಗ ಅರಿಯಾಕ ಬಂತು ಅಂತ ಈ ರೀತಿಯಾಗಿ ಅಹಮಿಗಿಲ್ಲವೇ ಕಾಣಿಸುತ್ತಮಿಹುದು ಎಂತು ಕರುಣಿಪುದು. ಕರುಣಿಪುದು ಗುರುಗಳಿಗೆ ಪ್ರಶ್ನೆ ಮಾಡಿ ಕೇಳ್ಕೊತಾನ, ಕರುಣಾ ಮಾಡ್ಯಂಗ ದಯಾತು. ಹೌದು, ಗುರುಗಳ ಹತ್ರ ಭಾಳ ವಿನಯ ಬೇಕಲ್ಲ, ಬೇಕು. ವಿನಯದಿಂದ ಸೇವಾ ಮಾಡಬೇಕು. ಆಮೇಲೆ ಅವ್ರ ಪ್ರಸನ್ನ ಚಿತ್ತರಾದಾಗ ಕೈ ಜೋಡಿಸಿಕೊಂಡು ಕೇಳ್ಕೋಬೇಕು, ನಂಗೆ ದಯಮಾಡಿ ಹೇಳ್ರಿ ಅಂತ ಪ್ರಶ್ನೆ ಮಾಡಿದ. ಅವಾಗ ಗುರುಗಳು ಮುಂದಿನ ಸೂತ್ರದೊಳಗೆ, ಎರಡನೇ ಸೂತ್ರದೊಳಗ ಉತ್ತರ ಹೇಳ್ತೇನೆ ಅಂತ ಹೇಳ್ತಾರ. ಗುರುಗಳು ಶಿಷ್ಯನ ಪ್ರಶ್ನೆ ಕೇಳಿ ಅವ್ರಿಗೆ ಹರ್ಷ ಚಿತ್ತರಾದ್ರು. ಅವ್ರಿಗೆ ಬಹಳ ಆನಂದ ಆಯ್ತು. ಯಾಕಂದ್ರ ಒಳ್ಳೆ ಪ್ರಶ್ನೆ ಮಾಡಿ ಕೇಳಿ ತಿಳ್ಕೊಳ್ಳುವಂತ ಶಿಷ್ಯ ಬಂದ್ರ ಗುರುಗಳಿಗೆ ಆನಂದ ಆಗ್ತದೆ. ಮೈತ್ರಾದೇವಿ ಯಾಜ್ಞವಲ್ಕ್ಯರನ್ನು ಬಹಳ ಚಂದ ಪ್ರಶ್ನೆ ಮಾಡಿ ಹೇಳಲ್ಲ ಅನ್ರಿ. ಅವಾಗ ಏನು ಪ್ರಶ್ನೆ ಮಾಡಿ ಹೇಳಕ್ಕೆ? ಒಂದು ದುಃಖದೊಳು ತಾನು ಒಂದದೆ ಪರಿಪೂರ್ಣ ಆನಂದ ರೂಪಿಂದೆ ಸಂತತಂ ಇರಪ ಅಂದಕ್ಕೆ ಉಪಾಯ ಇದು ಎಂದು ಇಂದು ನನಗೆ ಕೇಳು ಸನ್ಮುನಿ ಮುಖ್ಯ. ನನಗ ಇಂತಾದ ಒಂದು ಈಟು ದುಃಖ ಬರಬಾರ್ದು. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿಯೇ ಬಂದವಳಿದು ಸನ್ನುತ ನಿಜ ಸುಖದೋಳ್ ಆನು ಇರುತ್ತಿರುಪ ಹಿತಕ್ಕೆ ಇದೇ ಮತವ ಅನ್ಯವಿಲ್ಲೆಂದು ಪೇಳೆಯನಗೆ ಅಮಳಾತ್ಮ. ಹಿಂಗ ಪ್ರಶ್ನೆ ಮಾಡ್ಕೊಂಡ್ಲು.
ನೀವು ಪ್ರಶ್ನೆ ಮಾಡಿದಾಗ ಇಷ್ಟು ಆನಂದ ಆತಮ್ಮ ಯಾರಿಗೆ? ಯಾಜ್ಞವಲ್ಕ್ಯ. ಮತಿಯುಂಟೆ ಜಡರಿಗೆ ಅದ್ವೈತವನ್ನರಿಯಲಿಕ್ಕೆ ಸತಿನೀನೆ ಸುಕೃತಿ ಪೇಳುವೆನಕ್ಕೆ. ಹೌದಲ್ಲ? ಅದರಿಂದ ಧನ್ಯೆ ನೀನು, ಅದರಿಂದ ಕೃತಾರ್ಥೆ, ಅದರಿಂದ ನೀನು ಇಲ್ಲಿ ಕೃತಕೃತ್ಯೆ, ಅದರಿಂದ ನಿನಗೆ ಪೇಳುವೆನು ಕೇಳು ಪದಪಿಂದೆ ಅದ್ವೈತ ವಿಷಯವನ್ನು. ಎಂತ ಪ್ರಶ್ನೆ ಮಾಡಿದಿ ನೀನು ನೋಡ್ರಿ. ಅದರಿಂದ ಧನ್ಯ ಅಂದ್ರಲ್ಲ, ಅದರಿಂದ ಕೃತಾರ್ಥ್ಯ ಅಂದ್ರು, ಅದರಿಂದ ಕೃತಕೃತ್ಯ ಅಂದ್ರು. ಕೃತಕೃತ್ಯತೆ ಯಾವಾಗ ಬರ್ತತೆ? ಜ್ಞಾನ ಫಲ ಚತುಷ್ಟಯದೊಳಗೆ ಕೃತಕೃತ್ಯತೆ ಒಂದು ಬರ್ತಾವ. ಈಗ ಜ್ಞಾನನ ಆಗಿಲ್ಲ ಮೈತ್ರಾದೇವಿಗೆ, ಆ ಶಬ್ದ ಬಳಸಿವ್ರು ನೋಡ್ರಿ. ಅದರಿಂದ ಕೃತಾರ್ಥ್ಯ ಅಂದ್ರೆ ಎಷ್ಟು ಆನಂದ ಆಗಿರ್ಬೇಕು ಅವ್ರಿಗೆ. ಯಾಕ ಇಂಥ ಪ್ರಶ್ನೆ ಮಾಡಾರು ಬರಂಗಿಲ್ಲ. ಬರೀ ಎಮ್ಮಿಗಳು ಸಿಗುವಲ್ರಿ, ಏನ್ರಿ ನನ್ಗಿಷ್ಟು ಹೊಲ ಹಿಡಿಬೇಕಂತ ಮಾಡೇನ್ರಿ, ಇಷ್ಟು ದುಡ್ಡು ಬೇಕ್ರಿ, ಬರೀ ಪ್ರಪಂಚದ ವಿಷಯಗಳನ್ನ ಬೇಡಾರ ಬರ್ತಾರ. ಇಂಥದನಕ್ಕೆ ಕೇಳಿ ತಿಳ್ಕೋಬೇಕು, ಧನ್ಯ ಆಗ್ಬೇಕು ಅಂತ ಯಾರು ಬರಂಗಿಲ್ಲ. ಒಬ್ಬ ಯೋಗ್ಯ ಮುಮುಕ್ಷು ಸಿಕ್ಕ್ರ ಒಬ್ಬ ಯೋಗ್ಯ ಗುರು ಸಂತೋಷ ಪಡ್ತಾನೆ. ಹೌದಲ್ಲ? ಅದರಿಂದ ಅದಕ್ಕ ಗುರುಗಳು ಪ್ರಸನ್ನ ಚಿತ್ತರಾದ. ಏನ್ ಪ್ರಸನ್ನ ಚಿತ್ತರಾಗಿ ಹಂಗಾರೆ ನಿದ್ರೆಯೊಳಗ ಅಹಂಕಾರ ಅಭಾವವನ್ನ ಆತ್ಮ ಅರಿತಿರ್ತಾನ. ಅದಕ್ಕ ಅದನ್ನ ಆತ್ಮನು ಅರಿಯುತ್ತಾ ಇದ್ದಾನ ಅನ್ನುವಂಥದ್ದನ್ನ ನಿನ್ನ ಅನುಭವಕ್ಕೆ ಬರುವಂಗ ಆಮೇಲೆ ದೃಷ್ಟಾಂತ, ಯುಕ್ತಿ, ಅರ್ಥಾಪತ್ತಿ ಪ್ರಮಾಣ, ಶ್ರುತಿ ಪ್ರಮಾಣ ಕೊಟ್ಟು ಹೇಳ್ತೀವಿ ಅಂತ ಈ ರೀತಿಯಾಗಿ ಮುಂದೆ ಹೇಳ್ತಾರ. ಏನಂತ? ಅರಿವಿಲ್ಲವ ನಿದ್ರೆಯೊಳಗೆ ಅರುವಿಕೊಂಬುದು ಆವಾವ ತೆರದೋಳು ವಿಚಾರಿಸಲು ದೊರಕೊಳ್ಳದು. ಏನ್ರಿ? ಆ ನಿದ್ರೆಯೊಳಗೆ ಅರಿವಿಲ್ಲವು ಎಂಬುದು ಆವಾವ ತೆರದೋಳು ವಿಚಾರಿಸಲು ದೊರಕೊಳ್ಳದು. ಆ ನಿದ್ರೆಯೊಳಗೆ ಅಂದ್ರೆ ಸುಸುಪ್ತಾವಸ್ಥೆಯಲ್ಲಿ, ಗಾಢ ನಿದ್ರೆಯಲ್ಲಿ ಅರಿವಿಲ್ಲವು. ನೀವು ನೈಯಾಯಿಕರ ಮತಾನುಸಾರವಾಗಿ ಅರಿವಿಲ್ಲ ಅಂತ ವಾದ್ಸಾಕತ್ತಿದ್ದಿ. ಯಾಕಂದ್ರ ಏನು ಅರಿಯದೆ ಮಲ್ಕೊಂಡಿದ್ದೆ ನಾನು ಅನ್ಬೇಕಾಗಿತ್ತಂದ್ರೆ ಅಲ್ಲಿ ಅರಿವಿಲ್ರಿ. ಅಥವಾ ಆತ್ಮ ಮತ್ತು ಮನಸ್ಸು ಸಂಯೋಗ ಆಗಿಲ್ಲ, ಅಲ್ಲಿ ಜ್ಞಾನಗುಣ ಉತ್ಪತ್ತಿ ಆಗಿಲ್ಲ ಅಂತ ನೈಯಾಯಿಕರು ಹೇಳಿದ್ರಲ್ಲ, ಆ ಮತಾನುಸಾರವಾಗಿ ಪ್ರಶ್ನೆ ಮಾಡಿದ್ದಿ. ಅದಕ್ಕ ಆ ನಿದ್ರೆಯೊಳಗೆ ಅಂದ್ರೆ ಕಡು ನಿದ್ರೆಯೊಳಗೆ ಅರಿವಿಲ್ಲವು ಅಂತ ಅನ್ನಕತ್ತಿಯಲ್ಲಿ ನೀನು. ಅರಿವಿಲ್ಲ ಅಂತ ಸಾಚಾಕೊಂಟಿಯಲ್ಲ. ಆವಾವ ತೆರದೋಳು, ನೀ ಯಾವ್ಯಾವ ತೆರದಿಂದ ಅರಿವಿಲ್ಲ ಅಂತ ಹೇಳಾಕ್ ಹೊಂಟಿದಿ. ಎಲ್ಲಿ? ಸುಸುಪ್ತಾವಸ್ಥೆಯೊಳಗ ವಿಚಾರ ಮಾಡಿದ್ರೆ ದೊರಕೊಳ್ಳಲ್ಲ ಅರಿಯಲ್ಲ. ವಿಚಾರ ಮಾಡಿದ್ರ ಅದನ್ನ ಕೂಲಂಕಷವಾಗಿ ವಿಚಾರ ಮಾಡಿದ್ರ ಅದು ದೊರಕೊಳ್ಳಲ್ಲ ಅರಿಯಲ್ಲ. ನೀ ಹೇಳಿದ ಮಾತು ಸಿದ್ಧ ಆಗುದಿಲ್ಲ, ಬಾಧಿಸ್ಕೊಂಡು ಹೋಗ್ತದ. ನೀ ಹೇಳಿದ ಮಾತು ಏನಾಗ್ತದ್ರಿ? ಬಾಧಿಸ್ಕೊಂಡು ಹೋಗ್ತದ. ಅದನ್ನ ನಾವು ಹೆಂಗ ಅರುವದ ಅಂತ ನಾವು ಹೇಳ್ತೀವಿ ನಿಮಗ ಅಂತ ಶ್ರೀಮನ್ ನಿಜಗುಣ ಶಿವಿಗಳು ಹೇಳ್ತಾರ. ಏನಂತ? ಇನ್ ಮುಂದೆ ಅರುವದ ಏನ್ರಿ? ಸರ್ವ ವಿಧದಿಂದ ವಿಚಾರ ಮಾಡಿ ನೋಡಿದ್ರ ಸುಸುಪ್ತ ಅವಸ್ಥೆಯೊಳಗೆ ಏನದ? ಅರಿವು ಇದ್ದೇ ಅದ ಅಂತ ನಿಂಗೆ ದೃಷ್ಟಾಂತ ಕೊಟ್ಟು ನಾವೆಲ್ಲ ಹೇಳ್ತೀವಿ ಅಂತ ಹೇಳ್ತಾರ. ಅದಕ್ಕ ಈಗ ಒಂದೇ ನುಡಿ ಹೇಳ್ತಾರ. ಕಂದ ಕೇಳ್ ಅಹಮಿಲ್ಲದಂದಮಂ ನಿದ್ರೆಯೊಳಗ ಒಂದಿ ಅರಿವ ಆತ್ಮ ನಿಹುದು ನಿಜವಿದನೆ ಕುಶಲಂ ದೋರಿ ನಿನ್ನೋಳ್ ಒರೆಯುವೆನು. ಏನಂತಾರ ಅವರು? ಕಂದ, ಕಂದ ಅಂದ್ರೆ ಸಣ್ಣ ಹುಡುಗ ಅಂತಾರಲ್ಲ, ಹಾಲು ಕುಡಿ ಕೂಸಿ ಕಂದನು ಅಂತ ಕರೀತಾರ. ಆದ್ರೆ ಸುಸುಪ್ತ ಅವಸ್ಥೆಯೊಳಗ ಅರಿವಿಲ್ಲ ಅಂತೇಳಿ ಒಪ್ಪಾಕ್ ಹೊಂಟಿಯಲ್ಲ, ಅದಕ್ಕೆ ನಿನಗೆ ಅಲ್ಲಿ ಒಂದು ಅಜ್ಞಾನ ಅದ. ನೀನು ಪಕ್ಕ ತಿಳ್ದಾವ ಅಲ್ಲಿ ಅನ್ರಿ. ಪಕ್ಕ ತಿಳಿದಿದ್ರ ನೀ ಪ್ರಶ್ನೆ ಮಾಡ್ತಿದ್ದಲ್ಲ, ಅದಕ್ಕೆ ಇನ್ನೂ ನಿನ್ನಲ್ಲಿ ಜ್ಞಾನದ ಕೊರತೆ ಅದ. ಅದಕ್ಕೆ ಈ ಸುಸುಪ್ತ ಅವಸ್ಥೆಯೊಳಗ ಅರಿವಿಲ್ಲ ಅಂತ ಹೊಂಟಿಯಲ್ಲ, ಅದಕ್ಕೆ ಅಜ್ಞಾನ ಅಂತ ಒಂದು ಅಜ್ಞಾನದಿಂದ ಕೂಡ್ಕೊಂಡಿಯಲ್ಲ, ಅಜ್ಞಾನದಿಂದ ಕೂಡ್ಕೊಂಡಿದ್ದಕ್ಕೆ ನಿನಗ ಕಂದ ಅಂದ್ರ ಜ್ಞಾನಾವಸ್ಥೆಯಲ್ಲಿ ನೀನು ಬಾಲಕನಾಗಿದ್ದಿ. ಏನ್ರ ಜ್ಞಾನ ಮಾರ್ಗದಲ್ಲಿ ಇನ್ನೂ ಬಾಲಕಾವಸ್ಥೆಯೊಳಗೈತಿ ಅಂತ ಹೇಳಕ ಕಂದ. ಕೇಳು ಅಹಮಿಲ್ಲದಂದಮಂ ನಿದ್ರೆಯೊಳಗ ಒಂದಿ ಅರಿವ ಆತ್ಮ ನಿಹುದು ನಿಜವಿದನೆ ಕುಶಲಂ ದೋರಿ ನಿನಗೆ ಒರೆವೆನು. ನೋಡು, ನಿದ್ರೆಯೊಳಗೆ ಅಂದ್ರೆ ನಿದ್ರೆಯೊಳಗೆ ಸುಸುಪ್ತ ಅವಸ್ಥೆಯೊಳಗೆ ಬಾಳ ಸೌಂಡ್ ಇಡಬಾರ್ದು. ಆಯ್ತಾಯ್ತು. ಅಂದ್ರೆ ಸುಸುಪ್ತ ಅವಸ್ಥೆಯೊಳಗೆ ಅಹಮಿಲ್ಲದಂದಮಂ, ಸುಸುಪ್ತ ಅವಸ್ಥೆಯೊಳಗ ಅಹಂಕಾರದ ಅಭಾವವನ್ನ, ಸುಸುಪ್ತ ಅವಸ್ಥೆಯೊಳಗ ಅಹಂಕಾರದ ಅಭಾವ, ಅಹಮಿಲ್ಲದಂದಮಂ ಅಂದ್ರ ಅಹಂಕಾರದ
ಅಭಾವವನ್ನ. ಅಹಂಕಾರ ಎಲ್ಲಿ ಅಡಗೈತೆ? ಅದು ಸುಸುಪ್ತ ಅವಿದ್ಯೊಳಗೆ ಅಡಗೈತಲ್ಲ. ಅಲ್ಲಿ ಆ ಸುಸುಪ್ತ ಅವಸ್ಥೆಯೊಳಗ ಅಹಂಕಾರದ ಅಭಾವವನ್ನ ಏನು ಆ ಒಂದು ಅರಿವ ಆತ್ಮ, ನಿದ್ರೆಯೊಳಗ ಒಂದಿ ಅರಿವ ಆತ್ಮ. ನಿದ್ರೆಯೊಳಗ ಒಂದಿ ಅಂದ್ರೇನು? ಆ ಸುಸುಪ್ತ ಅವಸ್ಥೆಯಲ್ಲಿ ಇದ್ದಂತ ಆತ್ಮ. ಒಂದಿ ಅಂದ್ರೇನು? ಅಲ್ಲೇ ಕೂಡಿಕೊಂಡು ಅಂದ್ರೆ ನೋಡ್ರಿ, ಆತ್ಮನಿಗೆ ಯಾವ ಅವಸ್ಥೆಗಳಿಲ್ಲ. ಆತ್ಮನಲ್ಲಿ ಎಲ್ಲಾ ಅವಸ್ಥೆಗಳು ಬಂದು ಹೋಗ್ತಾವೆ. ಆತ್ಮನಲ್ಲಿ ಎಲ್ಲಾ ಅವಸ್ಥೆಗಳು ಏನಾಗ್ತವೆ? ಬಂದು ಹೋಗ್ತಾವೆ. ಜಾಗೃತ ಅವಸ್ಥೆ ಇದ್ದಾಗ ಸ್ವಪ್ನ ಸುಸುಪ್ತಿಗಳು ಇರಂಗಿಲ್ಲ. ಆತ್ಮ ಅಲ್ಲೇ ಇರ್ತಾನ. ಸ್ವಪ್ನಾವಸ್ಥೆ ಬರ್ತದ, ಅದು ಅಲ್ಲಿನೂ ಅಲ್ಲಿ ಹಂಗೆ ಇರ್ತಾನ. ಸುಸುಪ್ತ ಅವಸ್ಥೆ ಬರ್ತದ, ಅವನು ಅಲ್ಲಿ ಹಂಗೆ ಇರ್ತಾನ, ಬದಲಾವಣೆ ಆಗಂಗಿಲ್ಲ. ಎಲ್ಲಾ ಅವಸ್ಥೆಗಳು ಅವು ಅವಸ್ಥೆಗಳಲ್ಲಿ ಒಂದೇ ಇರ್ತಾನ, ಒಂದೇನು ಸಂಬಂಧವಾಗೇ ಇರ್ತಾನ. ಹಂಗಾರೆ ಸುಸುಪ್ತ ಅವಸ್ಥೆಯೊಳಗೆ ಅಂದ್ರೆ ಸುಸುಪ್ತ ಅವಸ್ಥೆಯೊಳಗ ಆತ್ಮ ಅದಾನ, ಹೊಂದ್ಕೊಂಡ್ ಅದಾನ ಅಂದ್ರೆ ಏನರ್ಥ? ಅವ ಇದ್ದಂಗ ಇದಾನ. ಅವನಲ್ಲಿ ಕಲ್ಪಿತವಾಗಿ ಇದ್ದಂತದ್ದು ಅವಿದ್ಯೆ ಅವನಲ್ಲಿ ಒಂದು ಸಂಬಂಧ ಪಡ್ಕೊಂಡು ಆದದ. ಅದಕ್ಕೆ ಏನ್ ಹೇಳ್ತಾರ ಅವರು? ಆ ಒಂದು ಸುಸುಪ್ತಾವಸ್ಥೆಯೊಳಗ ಆತ್ಮ ಅಹಂಕಾರದ ಅಭಾವವನ್ನ ಅರಿಯುತ್ತಾ ಇರ್ತಾನ. ಹೇಳ್ತಾರ ಅವರು, ಅಹಮಿಲ್ಲದಂದ ಮಂ ನಿದ್ರೆಯೊಳಗೆ ಒಂದಿ ಅರಿವ ಆತ್ಮ ನಿಹುದು. ಸುಸುಪ್ತ ಅವಸ್ಥೆಯೊಳಗಿದ್ದಂತ ಒಂದು ಸುಸುಪ್ತ ಅವಸ್ಥೆಯೊಳಗಿನ ಆತ್ಮ ಅದಾನಲ್ಲ, ಅವನು ಅಹಂಕಾರದ ಅಭಾವವನ್ನ ಅರಿಯುತ್ತಾ ಅಲ್ಲೇ ಇರ್ತಾನ. ಅವ ಅರು ಸ್ವರೂಪವಾಗಿ ಇರ್ತಾನ. ನಿಜವಿದನೆ ಕುಶಲಂ ದೋರಿ ನಿನ್ನೋಡ್ ಒರೆಯುವೇನು. ಕುಶಲಂ ದೋರಿ ಅಂದ್ರೆ ನೀನು ಆಶ್ಚರ್ಯ ಪಡಬೇಕು. ನೀನು ಆಶ್ಚರ್ಯ ಪಡಬೇಕು. ಹಂಗ ನಾನು ನಿನಗೇನು ಹೇಳ್ತೀನಿ ಅಂದ್ರೆ, ಅಲ್ಲಿ ಒಂದು ಅರುವದ, ಸುಸುಪ್ತ ಅವಸ್ಥೆಯೊಳಗ ಅರುವದ, ಅಹಂಕಾರದ ಅಭಾವವೂ ಅಲ್ಲಿ ಅದ. ಆ ಅಹಂಕಾರದ ಅಭಾವವನ್ನ ಸುಸುಪ್ತಾವಸ್ಥೆಯೊಳಗ ಅವ ಆತ್ಮ ಅರಿತಾ ಇರ್ತಾನ. ಈ ಒಂದು ವಿಷಯವನ್ನ ನಿನ್ನ ಮನಸ್ಸಿಗೆ ಆಶ್ಚರ್ಯನೂ ಆಗಿರ್ಬೇಕು, ನಿನ್ನ ಮನಸ್ಸಿಗೆ ಸಂತೋಷನೂ ಆಗಿರ್ಬೇಕು. ಕುಶಲಂ ದೂರಿ ಅಂದ್ರೆ ನಿನ್ನ ಮನಸ್ಸಿಗೆ ಆಶ್ಚರ್ಯನೂ ಆಗಿರ್ಬೇಕು, ನಿನ್ನ ಮನಸ್ಸಿಗೆ ಸಂತೋಷ ಆಗಿರ್ಬೇಕು. ನಿನ್ನ ಮನಸ್ಸಿಗೆ ಆಶ್ಚರ್ಯ ಯಾಕೆ ಆಕತಿ? ಮೊದಲ ಅಂದ್ರ ನೀ ಇಲ್ಲ, ಅರಿವು ಇಲ್ಲ ಅನ್ನಕತ್ತೈತಿ. ಆ ವಿಷಯ ಕೇಳಿದ ಮೇಲೆ ಆಶ್ಚರ್ಯ ಆಕತಿ. ಅದು ಪಕ್ಕಾ ಗಟ್ಟಿ ಆದ್ಮೇಲೆ ನಿನಗೆ ಆನಂದ. ಹೌದು, ಆಶ್ಚರ್ಯ ನೀ ಇಲ್ಲ ಅಂದಾಗ ಐತಿ ಅಂತ ಹೇಳುವಾಗ ನೀ ಇಲ್ಲ ಅಂತಿದ್ದಲ್ಲ, ಯುಕ್ತಿಯಿಂದ ಹೇಳುವಾಗ ನಿನಗೆ ಆಶ್ಚರ್ಯ ಆಗ್ತದೆ. ನಿನಗೆ ಪಕ್ಕಾ ಗಟ್ಟಿ ಆಯ್ತಂದ್ರೆ ನಿನಗೆ ಆನಂದ. ಅದಕ್ಕೆ ಆಶ್ಚರ್ಯವಾಗಿಯೂ ಸಂತೋಷವಾಗಿಯೂ ನಿನಗೆ ಹೇಳ್ತೇನೆ ಕೇಳು ಅಂತ ಈ ರೀತಿಯಾಗಿ ಹೇಳಿ ಇನ್ನು ಎರಡನೇ ನುಡಿಯನ್ನು ಪ್ರಾರಂಭ ಮಾಡ್ತಾರೆ. ಜಾಗೃತಾವಸ್ಥೆಯಲ್ಲಿ ಆಗುವಂತ ನಿನ್ನ ನಿದ್ರಾನುಭವ ಸ್ಮರಣದಿಂದ ಮನುಷ್ಯ ಎದ್ದ ಮೇಲೆ ಗೊತ್ತಾಗ್ತದೆ. ಈ ಅವ ಮಲ್ಕೊಂಡು ಎದ್ದ, ಗಾಢ ನಿದ್ರೆಯಿಂದ ಎದ್ದ, ಅವನದೊಂದು ನಿದ್ರಾನುಭವ ಇರ್ತದೆ. ಯಾರ ಕೇಳಿ, ಹೆಂಗಪ್ಪ ಆರಾಮಿದ್ದೆ? ಏನನ್ನೂ ಅರಿಯದೆ ಸುಖವಾಗಿ ಮಲ್ಕೊಂಡಿದ್ದೆ, ಏನನ್ನು ಅರಿಯದೆ ಸುಖವಾಗಿ ಮಲ್ಕೊಂಡಿದ್ದೆ ಅಂತ ಅವನದೊಂದು ಅನುಭವ, ಅವನ ಸ್ಮರಣೆ ಅದ. ಸ್ಮೃತಿ ಮಾಡಿ ಹೇಳ್ತಾನವ. ಜಾಗೃತಾವಸ್ಥೆಯಾಗ ಸ್ಮೃತಿ ಮಾಡಿ ಹೇಳ್ತಾನ. ಅದ್ರ ಮೇಲಿಂದಲೂ ಕೂಡ ಅಲ್ಲಿ ಅರಿವು ಐತಿ ಅಂತ ಹೇಳ್ತಾರೆ. ಏನಂತ? ಅರಿವಿಲ್ಲವೆನಲ್ ಏನೂ ಅರಿಯದೆ ಸುಖದಿಂದ ಆನು ಹೊರಗಿದ್ದೆನೆಂಬ ನೆನಹಿರ್ದ ಬಳಿಕ ಕೇಳ್ ಅರಿವುಂಟು ನಿದ್ರೆಯೊಳು ಪುತ್ರ. ಪುತ್ರ ಕೇಳು ಅಂತ ಶಿಷ್ಯನೇ ಕೇಳು. ಅರಿವಿಲ್ಲವೆನಲ್ ಏನೂ ಅರಿಯದೆ ಸುಖದಿಂದ ಆನು ಹೊರಗಿರ್ದೇನೆಂಬ ನೆನಹಿರ್ದ ಬಳಿಕ. ನೀನು ಅರಿವಿಲ್ಲ ಅಂತ ನೀ ಹೇಳಾಕತ್ತೀವಿ, ಕರೆ ಅದು ಅಲ್ಲಿ ಅವ್ರ ಅಲ್ಲಿ ನಿದ್ರೆ ಮಾಡಿ ಎದ್ದ ಒಂದು ಅನುಭವ ಇರ್ತದೆ. ಏನ್ರಿ? ನಿದ್ದೆ ಮಾಡಿ ಎದ್ದ ಮೇಲೆ ಒಬ್ಬ ಮನುಷ್ಯನ ಕೇಳಿದ್ರ ಸ್ಮರಣೆ ಮಾಡಿ ಹೇಳ್ತಾನ, ನಾ ಏನೊಂದು ಅರಿಯದೆ ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನ. ನೀ ಅರಿವಿಲ್ಲ ಅಂತ ಸಾಚಾಕೊಂತಿ, ಅರಿವು ಐತಿ ಅಂತ ನಾವ್ ಹೇಳಕೊಂತೀವಿ. ಪ್ರತಿಯೊಬ್ಬನ ಎದ್ಮೇಲೆ ಕೇಳ್ರಿ ನೀವು, ಅವ ಏನಂತಾನೆ? ಗಾಢವಾಗಿ ಮಲ್ಕೊಂಡಿದ್ದೀನಿ, ಏನನ್ನು ಗೊತ್ತಾಗ್ಲಿಲ್ರಿ ನನಗ, ನಾನು ಸುಖವಾಗಿ ಮಲ್ಕೊಂಡಿದ್ದೆ ಅಂತ ಅಂತಾನ. ಹಂಗಾರ
ಸುಖವಾಗಿ ಮಲಗಿದ್ದೆ ಅಂತ ಅನ್ಬೇಕಾಗಿತ್ತು ಅಂದ್ರ ಅವನಿಗೆ ಮುಂಜಾನೆ ಸ್ಮರಣ ಆಗ್ತದೆ. ಅಲ್ಲಿ ಅನುಭವಿಸಿದ್ದೇನಾಗ್ತದ? ಮುಂಜಾನೆ ಸ್ಮರಣ ಆಗ್ತದೆ. ಮುಂಜಾನೆ ಸ್ಮರಣ ಆಗ್ತದೆ. ಸ್ಮರಣವಾಗ್ತದೆ, ನಾನು ಸುಖವಾಗಿ ಮಲ್ಕೊಂಡಿದ್ದೆ, ಏನನ್ನು ಅರಿಯದೆ ಸುಖವಾಗಿ ಮಲ್ಕೊಂಡಿದ್ದೆ ಅಂತ. ಸ್ಮೃತಿ ಆಗ್ಬೇಕಾಗಿತ್ತಂದ್ರೆ ಏನಾಗ್ಬೇಕ್ರಿ? ಅನುಭವ ಆಗ್ಬೇಕು. ಅನುಭವ ಆಗಿದ್ದೆ ಸಂಸ್ಕಾರ ರೂಪದಿಂದ ಉಳ್ಕೊಂಡಿರ್ತಾರ. ಅದು ಸಂಬಂಧದಿಂದ, ಸಾದೃಶ್ಯದಿಂದ, ಸ್ಮರಣದಿಂದ, ಇದು ಚಿಂತನದಿಂದ. ಸಂಬಂಧ, ಸಾದೃಶ್ಯ, ಚಿಂತನ, ಹೌದಲ್ರಿ? ಆಮೇಲೆ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಅದರಿಂದ ಇದರಿಂದ ಸ್ಮೃತಿ ಆಗ್ತಾವ. ಸ್ಮೃತಿ ಅದು ಪ್ರತ್ಯಭಿಜ್ಞಾ ಅಂತಾನೂ ಕರೀತಾರ ಒಂದೊಂದು ಗ್ರಂಥದೊಳಗ, ಒಂದೊಂದು ಈ ಗ್ರಂಥದೊಳಗೊಮ್ಮೆ ಸ್ಮೃತಿ ಅಂತಾನೂ ಕರೀತಾರ. ಏನ್ ಅದಕ್ಕೆ ಪ್ರತ್ಯಭಿಜ್ಞಾಕ್ಕೂ ಸ್ಮೃತಿಗೆ ಸ್ವಲ್ಪ ಡಿಫ್ರೆನ್ಸ್ ಅದ ನೋಡ್ರಿ. ಉದ್ಭೂತ ಸಂಸ್ಕಾರ ಉದ್ಭೂತ ಸಂಸ್ಕಾರ ಜನ್ಯ ಮಾತ್ರ ಜ್ಞಾನಂ ಸ್ಮೃತಿ ಅಂತ. ಮಾತ್ರ ಅನ್ನೋಂಥ ಪದ ಬಳಸುವುದರಿಂದ ಅಲ್ಲಿ ಪ್ರತ್ಯಭಿಜ್ಞಾದಲ್ಲಿ ಅತಿವ್ಯಾಪ್ತಿ ಆಗಬಾರ್ದು ಅಂತ ಹೇಳಿ ಮಾತ್ರ ಅಂತ ಪದ ಬಳಸ್ಯಾರ. ಇದ್ರ ವಿಚಾರ ಸಾಗರದಾಗ 6ನೇ ತರಂಗದೊಳಗೆ ಮೊದಲೇ ಬರ್ತದೆ ಆ ವಿಷಯ ಬ್ಯಾಡ. ಅವಿಜ್ಞಾ ಪ್ರತ್ಯಕ್ಷ, ಪ್ರತ್ಯಭಿಜ್ಞಾ ಪ್ರತ್ಯಕ್ಷ, ಸ್ಮೃತಿ ವಿಚಾರ ಅಲ್ಲಿ ಬರ್ತದ. ಈಗ ಸ್ಮೃತಿ ಮಾಡ್ತಾನಲ್ಲ, ಸ್ಮೃತಿ ಮಾಡ್ತಾನೆ ಏನಂತ? ನಾ ಸುಖವಾಗಿ ಮಲಗಿದ್ದೆ ಅಂತ ಸ್ಮೃತಿ ಮಾಡ್ತಾನ. ಸುಖವಾಗಿ ಮಲಗಿದ್ದೆ ಅಂತ ಸ್ಮೃತಿ ಮಾಡ್ಬೇಕಾಗಿತ್ತ ಅನುಭವ ಆಗಿರ್ಬೇಕ. ಅನುಭವ ಇಲ್ಲಿಲ್ಲ ಅಂದ್ರೆ ಸಂಸ್ಕಾರ ಇರಲ್ಲ. ಸಂಸ್ಕಾರ ಇಲ್ಲಿಲ್ಲ ಅಂದ್ರೆ ಸ್ಮೃತಿ ಹೆಂಗ್ ಬರ್ತದದು? ಬರಂಗಿಲ್ಲಲ್ಲ. ಹಂಗಾರ ಅನುಭವ ಈಗ ನೋಡ್ರಿ, ಅಕಸ್ಮಾತ್ ಆಗಿ ಯಾವ್ದಾದ್ರು ಒಂದು ವಸ್ತು ನೋಡಿದ್ವಿ ಅಥವಾ ಏನದನ್ನ ಅನುಭವಿಸಿದ್ವಿ ಅಂದ್ರೆ ಅದಕ್ಕೆ ಸಂಬಂಧೋ ಸಾದೃಶ್ಯನೋ ಅದು ಚಿಂತನನೋ ಇತ್ತಂದ್ರೆ ಅವಾಗ ಸ್ಮೃತಿ ಆಗ್ತದಲ್ಲ. ಆ ಸ್ಮೃತಿ ಆಗ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಸಂಸ್ಕಾರ ಮೊದಲು ಅದು ಅನುಭವಿಸಿದ ಸಂಸ್ಕಾರ ಇರ್ಬೇಕಲ್ಲ. ಹಂಗಾರ ನಾ ಸುಖವಾಗಿ ಮಲಗಿದ್ದೆ ಅಂತ ಸ್ಮೃತಿ ಮಾಡಿ ಹೇಳ್ತಾನ ಅಂದ ಮೇಲೆ ಅವ ಸುಸುಪ್ತ ಅವಸ್ಥೆಯೊಳಗೆ ಸುಖವಾಗಿ ಮಲಗಿದ ಅನುಭವ ಇರ್ಬೇಕಲ್ಲ. ನಾನು ಸುಖವಾಗಿ ಮಲ್ಕೊಂಡಿದ್ದೆ ಅನ್ಬೇಕಾಗಿತ್ತಂದ್ರ ಆ ಸುಖವಾಗಿ ಮಲ್ಕೊಂಡಿದ್ದನ್ನು ಅರಿಯೋದೊಂದು ಆತ್ಮ ಐತೆ. ಪ್ರಾಜ್ಞ ಜೀವ ಸೂಕ್ಷ್ಮವಾದ ಅವಿದ್ಯಾ ಏನು ಆ ವೃತ್ತಿಯೊಳಗ ಆ ಆತ್ಮನ ಪ್ರತಿಬಿಂಬ ಆನಂದವನ್ನು ಅನುಭವಿಸ್ತಿರ್ತಾನೆ. ಪ್ರಾಜ್ಞ ಜೀವ ಅನುಭವಿಸುವುದು ಬಿಂಬಾನಂದವನ್ನಲ್ಲ. ಬಿಂಬಾನಂದ ಅನುಭವಿಸುವುದ ಅಲ್ಲ, ಅನುಭವ ರೂಪದ. ಏನ್ರಿ? ಅನುಭವ ರೂಪದ. ಅದು ಒಂದು ವೇಳೆ ಅನುಭವಕ್ಕೆ ಬಂದಿದ್ರೆ ಅದು ಆತ್ಮ ಅನಾತ್ಮ ಆಗ್ತಿತ್ತು, ದೃಶ್ಯ ಆಗ್ತಿತ್ತು. ಅಲ್ಲಿ ಅವಿದ್ಯೆ ಐತಲ್ಲ, ಅವಿದ್ಯಾ ವೃತ್ತಿಗಳು ಈ ಜಾಗೃತಾವಸ್ಥೆಯೊಳ ಅಹಂಕಾರ ವೃತ್ತಿಗಳೇನದಾವಲ್ಲ ಅದಕ್ಕಿಂತ ಸೂಕ್ಷ್ಮ ಇರ್ತಾವಲ್ಲಿ. ಅಲ್ಲಿ ಪ್ರಾಜ್ಞ ಜೀವ ಅವಿದ್ಯಾ ವೃತ್ತಿಯೊಳಗ ಆ ಆತ್ಮನ ಪ್ರತಿಬಿಂಬ ಆನಂದವನ್ನು ಅನುಭವಿಸ್ತಿರ್ತಾನ. ಆ ಆತ್ಮನ ಪ್ರತಿಬಿಂಬ ಅನುಭವವನ್ನ ಅನುಭವಿಸುವ ಪ್ರಾಜ್ಞ ಜೀವನನ್ನ ಆತ್ಮ ಇದರಿಟ್ಟಾಗಿ ಅರಿತಿರ್ತಾನ. ಹಂಗಾರ ನಾ ಸುಖವಾಗಿ ಮಲಗಿದ್ದೆ ಅನ್ನೋದು ನಾ ಆತ್ಮ ಅರ್ಥಾನ ಇಲ್ಲಲ್ಲೇ. ಅರ್ಥಾನ ಅಂತ ಹೇಳಿ ಅವನಿಗೆ ಅರಿವು ಐತಿ ಅಂತೇಳಿ ಮುಂಜಾನೆ ಸ್ಮೃತಿ ಮಾಡ್ತಾನೆ. ಹೌದ್ರಿ, ಅಲ್ಲಿ ನಿದ್ದೆ ಮಾಡುವ ಅಲ್ಲೇ ಸ್ಮೃತಿ ಯಾಕೆ ಆಗ್ಬಾರ್ದಲ್ಲಿ? ಮುಂಜಾನೆ ಯಾಕೆ ಸ್ಮೃತಿ ಆಗ್ತದ? ಅಲ್ಲಿ ಮನಸ್ಸಿಲ್ಲ. ಮನಸ್ಸು ಒಪ್ಪಿದ್ರೆ ಏನಕ್ಕಿತ್ತದ? ಸುಸುಪ್ತ ಅವಸ್ಥೆ ಹಾಕಿದ್ದಿಲ್ಲ. ಅದು ಜಾಗ್ರನೋ ಸ್ವಪ್ನನೋ ಅಂತ ಹೇಳ್ಬೇಕಾಗಿಲ್ಲ. ಹೌದಿಲ್ಲ? ಅದಕ್ಕೆ ಅಲ್ಲಿ ಅನುಭವಿಸ್ಯಾನ. ಅದ್ರ ಸಂಸ್ಕಾರಗಳು ಉಳ್ದಾವ, ಅವಿದ್ಯೊಳಗೆ ಉಳ್ದಾವ, ಮನಸ್ಸಿನೊಳಗೆ ಉಳಿದಿಲ್ಲ. ಅಲ್ಲಿ ಸುಖವಾಗಿ ಮಲಗಿದ್ದ ಸಂಸ್ಕಾರ ಎಲ್ಲಿ ಉಳ್ದತೆ? ಆಯ್ತು. ಅವಿದ್ಯಾಗ ಉಳ್ದಿದ್ದ ಮನಸ್ಸಿಗೆ ಹೆಂಗ್ ಗೊತ್ತಾತ್ ಮುಂಜಾನೆ? ಅಲ್ಲಿ ಅವಿದ್ಯದೊಳಗೆ ಉಳ್ಕೊಳತ್ತ, ಮುಂಜಾನೆ ಮನಸ್ಸದ ಹೆಂಗ್ ಗೊತ್ತಾತು? ಪ್ರಕೃತಿ ತಾನೇ ವಿಕರಿಸುತ್ತೆ ಮಾನಸಾತ್ಮಕ ಒಪ್ಪುವುದಾಗಿ. ಏನ್ರಿ? ಅದು ಪ್ರಕೃತಿ ಅನ್ನುವಂಥದ್ದನ್ನ ಅವಿದ್ಯೆ ಏನೈತಲ್ಲ, ತಾನೇ ವಿಕರಿಸುತ್ತೆ ಮಾನಸಾತ್ಮಕ ಒಪ್ಪುವುದಾಗಿ. ಏನು ಅದು ಅವಿದ್ಯೆನೆ ಮುಂಜಾನೆ ಮನುಷ್ಯನ ರೂಪದ ಪರಿಣಾಮ ಅಂತ. ಅದೊಂದು ಇದನ್ನ ಮುಂದೆ ಹೇಳ್ತಾರ, ಒಂದು ನುಡಿಯಾಗ ಬರ್ತದ. ಅದಕ್ಕ ಅಲ್ಲಿ ಮನಸ್ಸು ಸ್ಮೃತಿ ಮಾಡ್ತದ. ಹಂಗಾರೆ ಸ್ಮೃತಿ ಮಾಡ್ತದಲ್ಲ, ನಾ ಆನಂದವಾಗಿ ಮಲ್ಕೊಂಡಿದ್ನಿ ಅಂತ ಸ್ಮೃತಿ ಮಾಡ್ಬೇಕಾಗಿತ್ತು ಅಂದ್ರೆ ಅಲ್ಲಿ ಸುಸುಪ್ತ ಅವತ್ವಾಗ ನಿದ್ರಾನಂದ ಅನುಭವಿಸ್ಯಾನ ಅಂದ್ರೆ ಒಂದು ಅರಿತ ಅನುಭವಿಸ್ತಾವ ಪ್ರಾಜ್ಞ ಜೀವ, ಅರ್ಯಾವ ಆತ್ಮ, ಪ್ರತ್ಯೇಗಾತ್ಮ. ಪ್ರತ್ಯೇಗಾತ್ಮ ಅವ್ರ ಸ್ವರೂಪ ಆಗ್ಯದಾನಲ್ಲಿ.
ಅದಕ್ಕೆ ಮುಂಜಾನೆ ಏನ್ ಮಾಡ್ತಾನ? ಹೌದ್ರಿ, ಅನುಭವಿಸ್ತಾವ ಪ್ರಾಜ್ಞ ಜೀವ, ವಿಶ್ವ ಜೀವ ಸ್ಮೃತಿ ಮಾಡ್ತಾನಲ್ಲ ಮುಂಜಾನೆ. ಸ್ಮೃತಿ ಮಾಡವ ಯಾರ? ಅನುಭವಿಸ್ತಾವ ಪ್ರಾಜ್ಞ ಜೀವ ಅದಾನ, ಸ್ಮೃತಿ ಮಾಡವ ವಿಶ್ವ ಜೀವ. ಅಂದ್ರ ಒಂದ ಜೀವ ಉಪಾಧಿ ಮೂಲಕವಾಗಿ ಬೇರೆ ಬೇರೆ ಕರ್ಸ್ಕೊಂತಾವ ಏನ್ರಿ? ಅದು ಪ್ರಾಜ್ಞ ಜೀವನ ಏನನ ವಿಶ್ವದಾನ. ಹೌದಿಲ್ಲ? ಅದಕ್ಕ ಈ ರೀತಿಯಾಗಿ ಅಲ್ಲಿ ಅನುಭವಿಸ್ತಾನಲ್ಲ ಆತ್ಮದ ಆ ಒಂದ ಪ್ರತಿಬಿಂಬ ಆನಂದ ಅನುಭವಿಸ್ತಾನ. ನಿದ್ರೆ ಸುಖವಾಗಿ ಮಲ್ಕೊಂಡಿದ್ದೆ ಅನ್ಬೇಕಾಗಿತ್ತಂದ್ರ ಸುಸುಪ್ತ ಅವಸ್ಥೆಯೊಳಗ ಅದು ಸುಖವಾಗಿ ಮಲ್ಕೊಂಡಾನ. ಅದನ್ನ ಅರ್ಥಂತ ಒಬ್ಬೊಂದು ಅರ್ವದ ಇಲ್ಲ ಅಲ್ಲಿ ಅರಿವು ಇಲ್ಲ ಅಂದ್ರೆ ಜಡವಾದ ವಸ್ತು ಐತಪ್ಪ, ಏನನ್ನ ಶ್ವೇತರ ಜ್ಞಪ್ತಿ ಶೂನ್ಯದ, ಅದ್ರದ್ದು ಜ್ಞಾನ ಇಲ್ಲ, ಮತ್ತೊಂದ್ರದ್ದು ಜ್ಞಾನ ಇಲ್ಲ, ಅದಕ್ಕೆ ಅನುಭವ ಆಕತ್ತೇನೆ. ಅನುಭವ ಆಗ್ಲಿಲ್ಲ ಅಂದ್ರೆ ಸ್ಮೃತಿಗೆ ಬರ್ತೈತೇನೆ. ಸ್ಮೃತಿಗೆ ಬರ್ತೈತೆ ಅಂದ್ರೆ ಅನುಭವ ಆಗ್ಯಾವ. ಅನುಭವ ಆಗಿದ್ದ ಸಂಸ್ಕಾರ ಅಂತಃಕರಣದಾಗ ಹೋದ. ಅದೇ ಮುಂಜಾನೆ ಮನಸ್ಸಿಗೆ ಒಂದು ಸ್ಮೃತಿಯಾಗಿ ಹೇಳ್ತಾನೆ, ನಾ ಸುಖವಾಗಿ ಮಲಗಿದ್ದೆ. ಇದರ ಮ್ಯಾಗಿಂದ ತಿಳ್ಕೊ ಒಳಗ ಸುಸುಪ್ತ ಅವಸ್ಥೆಯೊಳಗ ಅರಿವು ಐತಿ ಅಂತ ಹೇಳ್ತಾರೆ. ಅದಕ್ಕ ಇಲ್ಲಿ ಈ ಅನುಭವ ಇರುವುದರಿಂದಲೂ ಕೂಡ ಮತ್ತು ಜಾಗೃತ ಅವಸ್ಥೆಯಲ್ಲಿ ಸುಖವಾಗಿ ಮಲಗಿದ್ದೆ ಅನ್ನುವಂಥ ಸ್ಮರಣ ಆಗೋದ್ರಿಂದಲೂ ಕೂಡ ಅಲ್ಲಿ ಸುಸುಪ್ತ ಅವಸ್ಥೆಯೊಳಗ ಅರಿವು ಐತಿ, ಅರಿವಿಲ್ಲ ಅಂತ ಹೇಳಕ್ ಬರಂಗಿಲ್ಲ ಅಂತ ಹೇಳಿದ್ರು. ಇನ್ನು ಮುಂದೆ 3ನೇ ನೋಡಿ ಹೇಳ್ತಾರೆ, ಈ ಸ್ಮೃತಿ ಜ್ಞಾನ ನಿನ್ನ ಅನುಭವಕ್ಕೆ ಬರುವ ಹಂಗ ಒಂದು ಏನು ದೃಷ್ಟಾಂತ ಕೊಟ್ಟು ಹೇಳ್ತೀವಿ ಏನ್ರಿ? ಈ ಸ್ಮೃತಿ ಜ್ಞಾನ ಏನೈತಿ ನಿನ್ನ ಅನುಭವಕ್ಕೆ ಬರುವಂಗ ದೃಷ್ಟಾಂತ ಕೊಟ್ಟು ಹೇಳ್ತೀವಂತ. ಏನೊಂದು ಅರಿಯದಿರ್ದೇನು ಆನು ಸುಖಮಯನಾದೇನು ಆ ನಿದ್ರೆಯಲ್ಲಿ ಏನಲ್ ಆತ್ಮ ನಿರೂಪುವುದಕ್ಕೆ ಏನು ದೃಷ್ಟಾಂತವೇನೆ ಕೇಳು. ಅಲ್ರಿ, ಇವರೇ ಪ್ರಶ್ನೆ ಎತ್ತಿ ಅವನ ಶಿಷ್ಯ ಹಿಂಗ ಪ್ರಶ್ನೆ ಎತ್ತಬಹುದು ಅಂತ ಇವರೇ ಪ್ರಶ್ನೆ ಎತ್ತ. ಅವ ಹಿಂಗ ಎತ್ತಬಹುದು ಅಲ್ಲ, ಏನೊಂದು ಅರಿಯದಿರ್ದೆ ಅಂದ್ರೆ ಏನನ್ನು ತಿಳಿಲಿಲ್ಲನೋ ಏನನ್ನು ಅರಿಲಿಲ್ಲ ಅನ್ನೋದಕ್ಕ, ಸುಖವಾಗಿ ಮಲಗಿದ್ದೆ ಅನ್ನೋದಕ್ಕ ಎರಡಕ್ಕೂ ದೃಷ್ಟಾಂತ ಅದಾವನ್ರಿ ಯಾವರ ನಿಮ್ಮಲ್ಲಿ ಅಂತ ಒಂದ್ ವೇಳೆ ಶಿಷ್ಯ ಕೇಳಿದರ ಅದಕ್ಕೆ ನಾ ಹೇಳ್ತೇವೆ ಮುಂದ ಅಂತ. ಹೌದು, ಅವ್ ಕೇಳ್ತಾನೆ ಹಿಂಗ, ಅಲ್ಲ ನೀವು ಹೇಳಿದ್ರೆ ಏನನ್ನು ಅರಿಯದೆ ಸುಖವಾಗಿ ಮಲಗಿದ್ದೆ ಅಂತ ಎರಡದವಲ್ಲಿ, ಏನನ್ನು ಅರಿಯದೆ ಮತ್ತೆ ಸುಖವಾಗಿ ಮಲಗಿದ್ದೆ ಅನ್ನೋದಕ್ಕ ನಿಮ್ಮಲ್ಲಿ ಏನಾದ್ರು ದೃಷ್ಟಾಂತ ಅದಾವನು ಅಂತ ಶಿಷ್ಯ ಕೇಳಿದ್ರೆ ಹೇಳ್ತೇವೆ ಕೇಳ ಅಂತ ಗುರುಗಳೇ ಪ್ರಶ್ನೆ ಎತ್ತಿ ಅದಕ್ಕೆ ಉತ್ತರ ಹೇಳ್ತಾ. ಏನಂತ ದೃಷ್ಟಾಂತಗಳ ಉದಾಹರಣೆ ಮಾಡಿ ತಿಳಿಸ್ತೀನಿ ಕೇಳು ಅಂತ. ಅದಕ್ಕ ಏನನ್ನು ಅರಿಯದಿರ್ದೆ ಅನ್ನೋದ್ರಿಂದ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಏನನ್ನು ಅರಿಯದಿರ್ದೇನೋ ಅನ್ನೋದ್ರಲ್ಲಿ ಅಲ್ಲಿ ಅರಿವಿಲ್ಲ ಅಂತ ಅರ್ಥ ಅಲ್ಲ. ಏನನ್ನು ಅರಿಯದಿರ್ದೆ ಅಂತ ನೀನ್ ಅನುಭವ ಹೇಳ್ತಿಯಲ್ಲ, ಏನು ಗೊತ್ತಾಗ್ಲಿಲ್ರಿ ನಾನು ಏನ್ ಅರಿಲಿಲ್ರಿ ಅಂದೆಲ್ಲ, ಹಂಗ ಅನ್ನೋದ್ರಿಂದ ಅರಿವಿನ ಅಭಾವ ಐತಿ ಅಂತ ಅರ್ಥ ಅಲ್ಲ. ಅರಿಸಿಕೊಳ್ಳುವ ವಿಷಯಗಳ ಅಭಾವ ಅದ ಏನ್ರಿ? ಅರಿಸಿಕೊಳ್ಳುವ ವಿಷಯಗಳ ಅಭಾವ ಅಂದ್ರೇನು? ಅಹಂಕಾರದ ಅಭಾವ ಅದ. ಅದಕ್ಕೆ ದೃಷ್ಟಾಂತ ಕೊಡ್ತೀವಿ ಅಂತ. ಏನಂತ? ಏನು ಮಾಡಿದೆ ಎಂದೊಡೆ ಏನು ಇಲ್ಲೆಂಬವಂ ಹಾನಿ ತನಗಿಲ್ಲದೆ ಆ ನಿರುದ್ಯೋಗ ಅಭಿಮಾನದಿಂದ ಹುದನು ಒರೆವಂತೆ. ಏನಂತಾರ ನೋಡ್ರಿ, ಒಬ್ಬ ಮನುಷ್ಯ ಅದ, ದೇವದತ್ತ ಅಂತಾರದ. ನೀವು ಯಾವ್ದಾರ ಒಬ್ಬ ಮನುಷ್ಯನ ಹೆಸರಿಟ್ಟು ಇವತ್ತೇನ್ ಮಾಡಿದ್ಯೋ ಕೆಲಸ ಅಂತ ಕೇಳ್ತಾರ. ಏನ್ ಮಾಡಿದಿ ಅಂತ ಕೆಲಸ ಏನ್ ಮಾಡಿದಪ್ಪ ಅಂತ ಕೇಳ್ತಾರ. ಕೆಲ್ಸಕ್ಕೆ ಹೋಗಿಲ್ಲೇನು, ಕೆಲಸ ಏನ್ ಮಾಡಿದೆ ಅಂತ ಕೇಳ್ತಾರ. ಅವಾಗ ಆಪ್ತ ಪುರುಷ ಹೇಳ್ತಾನೆ, ಇವತ್ತು ಯಾವ ಕೆಲ್ಸಕ್ಕೆ ಹೋಗ್ಲಿಲ್ಲ ಬಿಡ್ರಿ. ಯಾವ ಕೆಲ್ಸಕ್ಕೆ ಹೋಗ್ಲಿಲ್ಲ? ಯಾಕೆ ಹೋಗ್ಲಿಲ್ಲ? ಕೆಲಸ ಸಿಗ್ಲಿಲ್ರಿ, ಉದ್ಯೋಗದ ಅಭಾವ ಅದ, ಕೆಲಸ ಸಿಗ್ಲಿಲ್ಲ ಅಂತ ಹೇಳ್ತಾನೆ. ಹಿಂಗ ಹೇಳುವಾಗ ಹೇಳಾವಂಗ ಏನಾರ ಅಭಾವ ಐತೇನು? ಅವ ಹೇಳಾವ ಅದಾನ, ಕೆಲಸದ ಅಭಾವ ಹೇಳಿದವ. ಏನು ಮಾಡಿದೆ ಅಂದ್ರ ಇವತ್ತೇನು ಮಾಡಿಲ್ರಿ, ನಿರುದ್ಯೋಗಿ ಅದೇನಿ, ಕೆಲಸದ ಅಭಾವ ಅದ ಅಂತ ಹೇಳಿದ. ಹಂಗಾರ ಕೆಲಸದ ಅಭಾವ ಅದ, ಹೇಳಾವಂಗ ಏನಾರ ಅಭಾವ ಐತೇನು? ಹಂಗ ಏನ್ರಿ ಅದನ್ನ ಹೇಳ್ತಾರ. ಇಲ್ಲ ಅಂತ ಅವ್ನು ಹೇಳ್ತಾನಲ್ಲ, ಹಂಗಾರ ಅವ ಉದ್ಯೋಗ ಇಲ್ಲ ಅಂತವ ಹೇಳ್ತಾನ ವಿನಃ ಅವ ಇಲ್ಲ ಏನೋ ಮಾಡ್ಲಿಲ್ಲ ಅಂದ್ರ
ಆ ಮನುಷ್ಯನ ಅಭಾವ ಹೇಳಾವನ ಅಭಾವ ಅಂತ ಹೇಳಾಕ್ ಬರ್ತೇನು? ಇಲ್ಲ. ಹಂಗ ಏನೊಂದು ಅರಿಯದೆ ಇದ್ದೆ ಅಂದ್ರ ಅರಿಯುವ ಆತ್ಮನಿಗೆ ಏನಾರ ಅಭಾವ ಐತೇನು? ಇಲ್ಲ. ಹಂಗಾರ ಹೆಂಗ ಕೆಲಸದ ಅಭಾವ ಕೆಲಸದಷ್ಟೇ ಅಭಾವ ಆಯ್ತು, ಆ ಪುರುಷನ ಅಭಾವ ಆಗ್ಲಿಲ್ಲ. ಹಂಗ ಆ ನಿರುದ್ಯೋಗ ಹೇಳುವಾಗ ಕೆಲಸದ ಅಭಾವ ಹೇಳಿದವ ಮನುಷ್ಯ ಮಾತ್ರ ಅದಾನ. ಹಂಗ ಏನನ್ನು ಅರಿಯದೆ ಇದ್ದೆ ಯಾವಾಗ ಸುಸುಪ್ತಾವತ್ತು ಏನ್ ಅರಿಲಿಲ್ಲ ಅಂದ್ರ ಆತ್ಮ ಇಲ್ಲ ಅಥವಾ ಆತ್ಮನ ಅರಿವು ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಅಂದ್ರ ಏನನ್ನು ಅರಿಯದೆ ಇದ್ದೆ ಅಂತಂದ್ರ ಅಲ್ಲಿ ಏನದ ವಿಷಯದ ಅಹಂಕಾರದ. ಅದಕ್ಕೆ ದೃಷ್ಟಾಂತ ಕೊಡ್ತೇನೆ ನೋಡು ಅಂತಾರ. ಒಂದ ದೃಷ್ಟಾಂತವನ್ನು ಕೊಟ್ರು ಅವ್ರೀಗ ದೃಷ್ಟಾಂತ ಕೊಟ್ರು ಸಿದ್ಧಾಂತದೊಳಗೆ ಹೇಳ್ತಾರ. ಏನಂತಾರ ಅದಕ್ಕ? ದ್ರಾಷ್ಟಾಂತ ಬರಲ್ಲ. ಅದಕ್ಕೆ ಅಲ್ಲಿ ಅದು ಹೋಲಿಸಿ ಹೇಳ್ತಾರ. ಒಂದು ಕಾಣೆ ನಾನೆಂದು ಆ ಹಂತ್ಯಲಯ ಮಂದಿರಪ ಸುಪ್ತಿಯಲ್ಲಿ ತಾನಿರ್ದ ನೆನ ಹಿಂದೆ ನೀನು ಅರಿಯುವುದು ಎಲೆ ವತ್ಸ. ತಾನಿರ್ದ ನೆನ ಹಿಂದೆ ತಾ ಇರುವ ಕಾರಣದಿಂದ ಮುಂಜಾನೆ ಅದು ಸ್ಮೃತಿ ಮಾಡಿನ ಹೇಳ್ತಾನ. ನೋಡ್ರಿ, ಏನನ್ನು ಅರಿಯದೆ ನಾನು ಸುಖವಾಗಿ ಮಲ್ಕೊಂಡಿದ್ದೆ. ಒಂದು ಕಾಣೆ ನಾನೆಂದು ನಾನು ಸುಸುಪ್ತ ಅವಸ್ಥೆಯೊಳಗೆ ಏನನ್ನು ಅರಿಯಲಿಲ್ಲ. ಒಂದು ಕಾಣೆ ನಾನು ಎಲ್ಲೇ ಸುಸುಪ್ತ ಅವಸ್ಥೆ ಏನನ್ನು ಅರಿಯಲಿಲ್ಲ ಎಂದು ಆ ಹಂತ್ಯಲಯ ಮಂದಿರಪ ಸುಪ್ತಿಯಲ್ಲಿ. ಆ ಸುಪ್ತಿಯಲ್ಲಿ ಅಂದ್ರೆ ಆ ಹಂತ್ಯಲಯ ಮಂದಿರಪ ಸುಪ್ತಿಯಲ್ಲಿ ಅಂದ್ರೆ ಅಹಂಕಾರ ಸುಸುಪ್ತ ಅವಸ್ಥೆಯೊಳಗ ಅವಿದ್ಯೊಳಗ ಅಡಗೈತಿ, ಅಹಂಕಾರದ ಅಭಾವ ಆಗೈತಿ. ಅಲ್ಲಿ ಆ ಸುಸುಪ್ತಿಯೊಳಗ ಅಹಂಕಾರದ ಅಭಾವವನ್ನ ಅರುತು ಆ ಆತ್ಮ ಮಲ್ಕೊಂಡಂತ ಪುರುಷ ಮುಂಜಾನೆ ಹೇಳುವಾಗ ನಾ ಏನೊಂದುವಂ ಕಾಣೆ ನಾನೆಂದು ಅಂದ್ರೇನು? ಆ ಸುಸುಪ್ತ ಅವಸ್ಥೆಯೊಳಗ ನಾನು ಏನನ್ನು ಅರಿಯಲಿಲ್ಲ ಅನ್ಬೇಕಾಗಿತ್ತು ಅಂದ್ರ ಅಲ್ಲಿ ಆ ಅರುರೂಪವಾದ ಆತ್ಮ ಅದಾನ, ಅರಿಸಿಕೊಳ್ಳುವಂತ ಅಹಂಕಾರ ಅದರ ಅಭಾವ ಆಗ್ಯದ. ಅದಕ್ಕ ಆ ನಿದ್ರೆಯೊಳಗೆ ಏನಂತ ನಾ ಏನು ಕಾಣಿಲ್ರಿ, ಏನ್ ತಿಳಿಲಿಲ್ರಿ ಅಂತ ಹೇಳಿ ತನ್ನ ಅನುಭವದ ಇಲ್ಲ. ಮುಂಜಾನೆಯಾಗ ಎದ್ದ ತಕ್ಷಣ ಹೇಳ್ತಾ ನಾ ಏನು ಅರಿಲಿಲ್ರಿ ಅಂತ ಅವನ ಅನುಭವ. ಈ ಅನುಭವದ ಮೇಲಿಂದನ ಸುಸುಪ್ತ ಅವಸ್ಥೆಯೊಳಗ ಅರಿವು ಐತಿ ಅಂತ ಹೇಳ್ಬೇಕಾಗ್ತದ. ಸುಸುಪ್ತ ಅವಸ್ಥೆಯೊಳಗ ಅರಿವು ಅದ. ಯಾಕ? ನೀನು ಏನನ್ನು ಅರಿಯಲಿಲ್ಲ ಅಂತಂದ್ರ ನಿನ್ನ ಅರಿವಿಗೆ ಲೋಪಿಲ್ಲ, ನೀ ಅರಿವು ಸ್ವರೂಪನಾಗಿ. ಆಗ ಅರಿಸಿಕೊಳ್ಳುವಂತ ಯಾವ ಇಂದ್ರಿಯಗಳಾಗಲಿ ಅಹಂಕಾರ ಆಗಲಿ ಯಾವ ಇಲ್ಲ. ಸುಸುಪ್ತ ಅವಸ್ಥೆಯೊಳಗ ಅವುಗಳನ್ನ ಅರಿಲಿಲ್ಲ, ಅವುಗಳ ಅಭಾವವನ್ನು ಅರಿತಾ ಇದ್ದಿ. ಆದ್ದರಿಂದ ನೀನು ಏನು ಕಾಣಲಿಲ್ಲ, ಏನನ್ನು ಅರಿಲಿಲ್ಲ ಅಂತ ಮುಂಜಾನೆ ಸ್ಮೃತಿ ಮಾಡಿ ಹೇಳಾಕತ್ತಿದ್ದಿ ಅಂತ ಈ ರೀತಿ ಹೇಳು. ಆದರೆ ಏನನ್ನು ಅರಿಲಿಲ್ಲ ಅಂದ್ರೆ ಕಾಣಿಸಿಕೊಂಬ ವಿಷಯಗಳ ಅಭಾವ ಹೇಳ್ಬೇಕು. ಈಗ ಒಂದು ರೂಮ್ನ್ಯಾಗ ಕತ್ತಲೆ ಆವರಿಸಿರ್ತಾವ, ಬೆಳಕಿರಂಗಿಲ್ಲ. ಅಲ್ಲಿ ಏನು ಘಟ ಪಟಾದಿ ಏನಾರ ವಸ್ತುಗಳು ಇಟ್ಟಾರ ಅಂತ ತಿಳ್ಕೊಡ್ರಿ. ಕತ್ತಲೆ ಅದನ್ನ ಆವರಣ ಮಾಡ್ಬೇಕು, ಭಾಳ ಗಾಢ ಕತ್ಲೆ ಅವಾಗ ಅಲ್ಲಿ ಒಂದು ಘಟದ ಜ್ಞಾನ ಏನಾರ ಆಗ್ತೈತೇನೋ, ಪಟದ ಜ್ಞಾನ ಏನಾರ ಆಗ್ತೈತೇನೋ? ಇಲ್ಲ, ಆಗಂಗಿಲ್ಲ. ಏನ್ ಘಟದ ಜ್ಞಾನ ಪಟದ ಜ್ಞಾನ ಏನ್ ಅರಿತೀವೋ ಅಂತ ಕೇಳಿದ್ರೆ ಅವಂತಾನ ನಾ ಏನು ಅರಿಲಿಲ್ಲ ಅಂತ. ಏನು ಅರಿಲಿಲ್ಲ ಅಂದ್ರ ಅಲ್ಲಿ ಕತ್ತಲು ರೂಮ್ನಾಗ ಆ ಕತ್ತಲೆ ಆವರಣ ಮಾಡಿರ್ತಕ್ಕಲ್ಲ ವಿಷಯಗಳನ್ನ, ಅಲ್ಲಿ ಅದು ನೇತ್ರಕ್ಕ ಅವು ಗೋಚರ ಆಗೋದಿಲ್ಲ, ಕತ್ತಲೆ ಅದರ ಆವರಣ ಮಾಡಿರ್ತಾರೆ. ಆದರೆ ಏನನ್ನು ಕಾಣಲಿಲ್ಲ, ಘಟವನ್ನು ಕಾಣಲಿಲ್ಲ ಅಂದ್ರ ಅವನ ಕಣ್ಣಿಗೇನು ಕುರುಡ ಅಂತ ಹೇಳಕ್ ಬರಂಗಿಲ್ಲ. ಕಣ್ಣ ಕುರುಡ ಐತೆನ? ಒಂದು ಕುರುಡನಾಗ್ಯಾನ? ಇಲ್ಲ. ಸುಸುಪ್ತ ಅದು ಗಾಢ ನಿದ್ದೆ ಕತ್ತಲಿಯೊಳಗ ಈ ಪದಾರ್ಥಗಳ ಜ್ಞಾನ ಆಗಲಿಲ್ಲ ಅಂದ್ರ ಅವ್ನ ಕಣ್ಣಿಲ್ಲ ಅಂತ ಹೇಳಕ್ ಬರ್ತೇನೆ. ಸುಸುಪ್ತ ಅವಸ್ಥೆಯೊಳಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಪರಮಾನುಭವ. ಆ ಕರಣಾದಿಗಳು ಮನವೆರೆದು ಆ ಮನವು
ಪ್ರಕೃತಿಯೋಳು ಪಿರಿದು ಅಡಗಿರೆ ಅದು ಸುಪ್ತಿ ಎನಿಪುದು. ಅದರೋಳ್ ಆತ್ಮನು ತಮದ ಇರವನು ಅರಿವ ನೇತ್ರದೋಲಿರ್ಕು. ಏನ್ರಿ ಸುಸುಪ್ತ ಅವಸ್ಥೆಗೆ ಲಕ್ಷಣ ಹೇಳ್ತಾರ. ಹೇಳುವಾಗ ಏನಂತಾರ ಅವರು? ಕರ್ಣಾದಿಗಳು ಮನವೆರೆದು, ಹೌದಿಲ್ಲ, 10 ಇಂದ್ರಿಯಗಳು ಮನಸ್ಸಿನಲ್ಲಿ ಆಗಿರ್ತಾವ. ಆ ಮನಸ್ಸ ಪ್ರಕೃತಿಯೊಳ ಪಿರಿದೊಡಗಿರೆ. ಪ್ರಕೃತಿ ಅಂದ್ರೆ ಏನ್? ಅವಿದ್ಯೆ. ಅದಕ್ಕೆ ಸುಸುಪ್ತ ಅವಸ್ಥೆ ಅಂತಾರ, ಅವಿದ್ಯೆ ಅಂತಾನ, ಪ್ರಕೃತಿನ ಅಂತ ಕರೀತಾರ. ಪ್ರಕೃತಿಯೊಳ ಪಿರಿದು ಅಡಗಿರಿ ಅದರೋಳ ಆತ್ಮನು, ಆ ಸುಸುಪ್ತಿಯಲ್ಲಿ ಆತ್ಮ ಹೆಂಗದನವ? ತಮದ ಇರುವನು ಅರಿವ ನೇತ್ರದೋಲಿ ಇರ್ಕು. ಅಂದ್ರ ನಾ ಏನನ್ನು ತಿಳಿಲಿಲ್ಲ ಅಂತ ಈ ಕತ್ತಲದಾಗ ಕೋಣೆಯೊಳಗ ಕತ್ತಲಿದ್ದಾಗ ಏನನ್ನು ತಿಳಿಲಿಲ್ಲ ಅಂತಾನಲ್ಲ, ಅವನ ಕಣ್ಣಿಗೆ ಏನಾರ ಕುರುಡುತನ ಬಂದಿದ್ದೀನಿ? ಇಲ್ಲ. ಅವ ಏನು ಅರಿಲಿಲ್ಲ ಅಂದ್ರ, ಪದಾರ್ಥಗಳ ಅರಿಲಿಲ್ಲ ಅಂದ್ರ ಕತ್ತಲೆಯನ್ನು ಅರಿತು ಏನನ್ನು ಅರಿಯಲಿಲ್ಲ ಅನ್ನಕತ್ತ. ಕತ್ತಲೆಯನ್ನು ಅರುತ್ತ ಏನು ಅರಿಲಿಲ್ಲ ಅನ್ನಕತ್ತಾನ. ವಿಷಯಗಳು ಅವನಿಗೆ ಕಣ್ಣಿಗೆ ನೇತ್ರ ಗೋಚರಕ್ಕೆ ಬಿದ್ದಿಲ್ಲ, ಆ ಕತ್ತಲೆ ಗೋಚರ ಆಗ್ಯಾನ. ಹೌದಿಲ್ಲ? ಸುಸುಪ್ತ ಅವಸ್ಥೆಗೆ ನಾ ಏನನ್ನು ಅರಿಯದೆ ನಾನು ಮಲ್ಕೊಂಡಿದ್ದೆ, ಏನನ್ನು ಅರಿಲಿಲ್ಲ ನಾನು ಅಂತ ಅನ್ಬೇಕಾಗಿತ್ತಂದ್ರ 10 ಇಂದ್ರಿಯಗಳು ಮನಸ್ಸತ್ವ ಅಹಂಕಾರ ಅವಿದ್ಯೊಳಗೆ ಅಡಗಿರ್ತದ. ಅಲ್ಲಿ ಆತ್ಮ ಅವಿದ್ಯೆಯನ್ನು ಅರ್ಥ ನಾನು ಏನನ್ನು ಅರಿಲಿಲ್ಲ ಅಂತ. ಏನನ್ನು ಅರಿಲಿಲ್ಲ ಅಂದ್ರೆ ಅಲ್ಲೊಂದು ಅಜ್ಞಾನ ಐತಿ ಅಂತ ಅರ್ಥ. ಆ ಅಜ್ಞಾನ ಏನ್ ಮಾಡಿಬಿಟ್ಟತಿ? ಕತ್ತಲು ಕೋಣೆಯೊಳಗ ಕತ್ತಲೆ ಹೆಂಗ ವಿಷಯಗಳಿಗೆ ಆವರಣ ಮಾಡೈತಲ್ಲ, ಹಂಗ ಇಂದ್ರಿಯಗಳನ್ನ ಮತ್ತು ಅಹಂಕಾರವನ್ನ ತನ್ನ ಹೊಟ್ಟಿ ಒಳಗೆ ಇಟ್ಕೊಂಡ್ಬಿಟ್ಟದ. ಅಲ್ಲಿ ಕೇವಲ ಅವಿದ್ಯೆ ಒಂದು ಐತಲ್ಲ, ಆ ಅವಿದ್ಯೆಯನ್ನ ಆತ್ಮ ಅರಿತಿರ್ತದ. ಹೌದಿಲ್ರಿ? ಅವಿದ್ಯೆಯನ್ನ ಆತ್ಮ ಅರಿತಿರ್ತದಲ್ಲ, ಆ ಅವಿದ್ಯೆಯನ್ನು ಅರುತ ನಾ ಏನನ್ನು ಅರಿಲಿಲ್ಲ ಅಂತ. ಅಲ್ಲಿ ಅವಿದ್ಯೆ ಒಂದದ. ಇದಕ್ಕ ದೃಷ್ಟಾಂತ ಅದು ಕೊಟ್ರು. ಏನ್ ಮಾಡಿದಪ್ಪ ಇವತ್ತಂದ್ರ, ಏನು ಮಾಡ್ಲಿಲ್ರಿ, ನಿರುದ್ಯೋಗ, ಕೆಲಸ ಸಿಗಲಿಲ್ರಿ ಅಂದ್ರ ಆ ಪುರುಷನ ಮಿಥ್ಯತ್ವ ಹೇಳಕ್ ಬರ್ಲಿಲ್ಲ, ಬರುದಿಲ್ಲ. ಹಂಗ ಈ ಸುಷುಪ್ತ ಅವಸ್ಥೆಯೊಳಗ ಏನನ್ನು ಅರಿಲಿಲ್ಲ ಅನ್ಬೇಕಾಗಿತ್ತು ಅಂದ್ರ, ಅರಿಯುವ ಆತ್ಮನಿಗೆ ಲೋಪಿಲ್ಲ, ಆದರೆ ಅರಿಸಿಕೊಳ್ಳುವಂತ ವಿಷಯಗಳ ಅಭಾವದ ಅವು ಅವಿದ್ಯೊಳಗೆ ಅಡಗಿ ಅದಾವ. ಅಲ್ಲೊಂದು ಅವಿದ್ಯೆ ಅದ. ಏನನ್ನು ಅರಿಲಿಲ್ಲ ಅಂದ್ರ ಅವಿದ್ಯೆಯನ್ನ ಅರುತ ಏನನ್ನು ಅರಿಲಿಲ್ಲ ಅಂತ ಒಂದು ಅವಿದ್ಯೆ ಅದ. ಅದಕ್ಕ ಈ ರೀತಿಯಾಗಿ ಮತ್ತಲ್ಲಿ ಅವಿದ್ಯೆ ಇರ್ಲಿಲ್ಲ ಅಂದ್ರ ಇವ ಇಂದ್ರಿಯಗಳನ್ನ ಮನಸ್ಸನ್ನ ಎಲ್ಲಿ ಸೇರಿಸ್ತಿದ್ರಿ? ಸುಷುಪ್ತ ಅವಸ್ಥೆಯೊಳಗ ಬರೀ ಆತ್ಮ ಒಂದೇ ಇದ್ದಿದ್ರ, ಅವಿದ್ಯೆನೇ ಇಲ್ಲ ಅಂದಿದ್ರ ಅವ್ ಎಲ್ಲಿ ಅಡಗ್ತಿದ್ವು? ಏನ್ ಆತ್ಮನಲ್ಲಿ ಅಡಗಿಸ್ಬೇಕಾ? ಆತ್ಮನಲ್ಲಿ ಅಡಗಿಸ್ತೀವಂದ್ರ ಆತ್ಮ ಏನೋ ಒಳಗ ಪೊಳ್ಳು ಐತಿ ಆತ್ಮ. ಹೆಂಗ್ರಿ ಅಲ್ಲಿ ಬೋಂಡಾ ಬಜ್ಜಿ ತುಂಬದಂಗ ಒಳಗ ಆಲೂಗಡ್ಡಿ ತುಂಬಿದಂಗ ತುಂಬುತ್ತೇವೆ ಅಂತೀರನ? ಇಲ್ಲ. ಆತ್ಮ ಅವಿರಳದಾನ, ಒಳಗೂ ಹೊರಗೂ ಏಕರಸದಾನ. ಒಂದ್ ವೇಳೆ ಆತ್ಮನಲ್ಲಿ ಅಡಗಿಸ್ತೇವಂದ್ರ ಆತ್ಮನಿಗೆ ವಿಕಾರತ್ವ ಹೇಳ್ಬೇಕಾಗ್ತದ. ಅಲ್ಲಿ ಅವಿದ್ಯೆ ಒಂದ್ ಐತಿ ಅಂತ ಹೇಳಿ ಅದು ಅದಕ್ಕೆ ಹೇಳ್ತಾರ. ಅದು ಆನಂದಮಯ ಕೋಶ ಹೇಳುವಾಗ ಏನ್ ಅನ್ನಮಯಂ ತನು ತಾನೆನಿಸಿರಕು ನನ್ನಿ ಅದಕ್ಕೆ ಜರೆ ಮರಣಂ ತೋರ್ಕು. ಅಸುವೆ ಪ್ರಾಣಮಯಂ ನೀ ನೋಡು, ಪಶಿವಂ ನೀರಡಿಕೆಗೆ ತಾ ನೀಡು, ಮನವೇ ಮನೋಮಯ ಕೋಶವೇ ನಿಕ್ಕು, ಜನಿಪ ಅರಿವರ್ಗಕ್ಕೆ ಅದು ಗುರಿಯಕ್ಕು, ಬುದ್ಧಿಯೇ ವಿಜ್ಞಾನಮಯಂ ನೀ ನೋಡು, ಬುದ್ಧಿಯ ವಿಜ್ಞಾನಮಯಂ ನೀ ಕೇಳು, ಬದ್ಧವದಕ್ಕೆ ಮೋಹಂ ಬಲುಗೋಳು, ಪ್ರಕೃತಿಯೇ ಆನಂದಮಯಂ ನೀ ನೋಡು, ವಿಕೃತ ವಿಹಂಗಳಿಗೆ ಅದುವೇ ಗೂಡು. ಅಂದ್ರೆ ಪ್ರಕೃತಿಯ ಆನಂದಮಯ ಅಂದ್ರೆ ಸುಸುಪ್ತ ಅವಸ್ಥೆಗಳಿರುವಂತ ಅವಿದ್ಯೆಗೆ ಪ್ರಕೃತಿ ಅಂತ. ಅದು ವಿಕೃತ ವಿಹಂಗಳಿಗೆ ಗೂಡು. ವಿಹಂಗಗಳಂದ್ರೆ ಪಕ್ಷಿಗಳು. ವಿಹಂಗಗಳಂದ್ರೆ ಪಕ್ಷಿಗಳು. ಪಕ್ಷಿಗಳು ಬೆಳಿಗ್ಗೆ ಹಾರಿ ಹೋಗ್ತಾವ, ಆ ಕಡೆ ಈ ಕಡೆ ಹಾರಿ ಹೋಗ್ತಾವಿಲ್ಲ, ಮೇಯಕ್ ಹೋಗ್ತಾವಿಲ್ಲ. ಸಾಯಂಕಾಲ ಹೊತ್ತಿಗೆ ಎಲ್ಲಿ ಬಂದು ಸೇರ್ತಾವ? ಸಾಯಂಕಾಲದಾಗ ಗೂಡಿ ಬಂದು ಸೇರ್ತಾವ. ಹಂಗ 10 ಇಂದ್ರಿಯಗಳು ಒಂದು ಮನಸ್ಸು ಅನ್ನುವಂತ ಪಕ್ಷಿಗಳು ಹೊರಗ ಜಾಗೃತ ಅವಸ್ಥೆಗೆ ಹಾರಿ ಹೋಗ್ಬಿಡ್ತಾವ, ಹೊರಗೆ ಬರ್ತಾವ. ಹೌದಲ್ಲ? ಗೂಡ್ ಬಿಟ್ಟು ಹೊರಗೆ ಬರ್ತಾವ. ಯಾಕೆ ಬರ್ತಾವ? ಮೇಯಾಕ್ ಬರ್ತಾವ. ಆಯಾಯ ವಿಷಯಗಳನ್ನ ಮೇಯಾಕ್ ಬರ್ತಾವ. ಸುಸುಪ್ತ ಅವಸ್ಥೆ ಅನ್ನುವಂತ ರಾತ್ರಿ ಬಂತಂದ್ರ ಅವಿದ್ಯೆ ಅನ್ನುವಂತ ಪೂರ್ಣಶ್ಯ. ಹೌದಿಲ್ಲ? ಅದಕ್ಕ ಈ ರೀತಿಯಾಗಿ ಅಲ್ಲಿ ಅವಿದ್ಯೆ ಇರ್ತದ. ಆ ಅವಿದ್ಯೆಯ ಅರ್ಥ ಏನನ್ನ ಅರಿಯಲಿಲ್ಲ ಅಂತ ಆತ್ಮ ಅಂದ್ರೆ ಜೀವ ಅಂತಾನಂದ್ರ, ವಿಶ್ವ ಜೀವ ಅಂತಾನಂದ್ರ
ಅಲ್ಲಿ ಆತ್ಮ ಅರುರೂಪವಾಗಿ ಅದಾನ ಅಂತ ಈ ರೀತಿ ಹೇಳಿದ್ರೆ. ಇನ್ನ ಮುಂದ ಹಂಗಾರ ಸುಖವಾಗಿ ಮಲಗಿದ್ದೆ ಅನ್ನೋದಕ್ಕ ನಾ ಸುಖವಾಗಿ ಮಲಗಿದ್ದೆ ಅಂತ ಅದೊಂದ್ ಐತಲ್ಲ. ಸುಖವಾಗಿ ಮಲಗಿದ್ದೆ ಮೊದಲೇನೋ ಏನನ್ನು ಅರಿಯದಿರ್ದೆ ಅನ್ನೋದಕ್ಕೆ ದೃಷ್ಟಾಂತ ಕೊಟ್ರು. ನಿರುದ್ಯೋಗಿ ಮನುಷ್ಯರ ಮನಸ್ಸು ದೃಷ್ಟಾಂತ ಕೊಟ್ರು, ಅದಕ್ಕೆ ದೃಷ್ಟಾಂತ ಹೋಲಿಸಿ ಹೇಳಿದ್ರು. ಮತ್ ನಾ ಸುಖವಾಗಿ ಮಲಗಿದ್ದೆ ಅನ್ನೋದಕ್ಕೆ ಏನ್ ದೃಷ್ಟಾಂತ ಅಂದ್ರೆ ಲಂಬಿಕಾ ಯೋಗಿ ದೃಷ್ಟಾಂತ ಕೊಡ್ತಾರ. ಲಂಬಿಕಾ ಯೋಗಿ, ಆ ಲಂಬಿಕಾ ಯೋಗಿ ಯಾವ ರೀತಿಯಾಗಿ ಲಂಬಿಕಾ ಯೋಗ ಇರ್ತದ, ಆ ಯೋಗದೊಳಗ ಯಾವ ಆನಂದ ಅನುಭವಿಸಿರ್ತಾನ ಅಲ್ಲಿ ಗೊತ್ತಾಗಂಗಿಲ್ಲ. ಯಾಕ? ನಿರ್ವಿಕಲ್ಪ ಸಮಾಧಿ ಹೋಗಿರ್ತಾನ. ನಿರ್ವಿಕಲ್ಪ ಸಮಾಧಿಗೆ ಹೋಗಿರ್ತಾನ, ಮನಸ್ಸು ಸ್ವರೂಪದಲ್ಲಿ ಅಡಗಿರ್ತದ, ಅದಕ್ಕೆ ಯೋಗಾನಂದ ಅಂತಾರ. ಆ ಆನಂದ ಅನುಭವಿಸಿದ್ದನ್ನ ಅವ ಉತ್ಥಾನ ಆದಾಗ ಹೇಳ್ತಾನ, ಇಷ್ಟು ಆನಂದದೊಳಗ ಇದ್ದೆ ಅಂತ. ಆ ವಿಷಯವನ್ನ ಮತ್ತೆ ನೋಡೋಣ ಶಿವ ಅಂತೇಳಿ. ಟೈಮ್ ಆಗ್ಯದ, ಇನ್ನೊಂದು 2-3 ನಿಮಿಷ ಅದಕ್ಕೆ ದೌಡ್ ಮುಗಿಯಂಗಿಲ್ಲ, ಸ್ವಲ್ಪ ಇದು ಮತ್ತೆ ಅದು ಆಕೈತೆ ಅಂತ ಹೇಳಿ ಇವತ್ತಿನ ಸೇವೆಯನ್ನು ಗುರುಪಾದ ಕರ್ತೀಶ್ವರ ಹರಿ ಓಂ.